ಸ್ನೇಹಿತರೆ, ಇವತ್ತಿನ ವಿಷಯದಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮತ್ತು ಅಂತರ್ಜಲ ಮರುಪೂರಣ ವಿತ್ ಕೇಸ್ ಸ್ಟಡೀಸ್. ವಿವಿಧ ಯಶೋಗಾಥೆಗಳೊಂದಿಗೆ ಈ ಸೆಷನ್ನ ಆರಂಭ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ಒಂದು ಸಿನಾರಿಯೋ, ಗ್ಲೋಬಲ್ ಸಿನಾರಿಯೋದಿಂದ ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಸುಮಾರು 97 ಇರ್ತಕ್ಕಂಥ ವಾಟರ್ ರಿಸೋರ್ಸಲ್ಲಿ 75% ಸಮುದ್ರದಿಂದ ಆವರಿತಗೊಂಡಿದೆ. 25% ಮಾತ್ರ ಭೂಮಿ ಇರೋದು. ಆ ಭೂಮಿನಲ್ಲಿ 97.5% ಅಷ್ಟು ಸಾಲ್ಟ್ ವಾಟರ್ ಕಂಟೆಂಟ್ಸ್ ಇದೆ. ಮತ್ತು ಇರ್ತಕ್ಕಂಥ ಫ್ರೆಶ್ ವಾಟರ್ ಬರೀ 2.5% ಅಷ್ಟೆ. ಈ ನಮಗೆ 2.5% ಫ್ರೆಶ್ ವಾಟ್ರಲ್ಲಿ ನಮಗೆ ಡ್ರಿಂಕಿಂಗ್ ಪರ್ಪಸ್ಗೆ, ಹ್ಯೂಮನ್ ನಾಗರಿಕತೆಗೆ, ಮನುಷ್ಯರಿಗೆ ಮತ್ತು ಪ್ರಾಣಿಗಳಿಗೆ, ಎಲ್ಲ ಸಂಕುಲಗಳಿಗೆ ಬೇಕಾಗಿದೆ. ನೀರು ನಮಗೆ ಯಥೇಚ್ಛವಾಗಿದ್ದರೂ ಸಹ ಅದನ್ನು ಯಾವ ರೀತಿ ನಾವು ನಿರ್ವಹಣೆ ಮಾಡಬಹುದು ಅನ್ನೋದೇ ಇವತ್ತಿನ ಮುಖ್ಯವಾದ ಸಾರಾಂಶ. ಈಗ ಬಹುಶಃ ತಾವೆಲ್ಲ ನೋಡ್ತಾ ಇದ್ದೀರಾ, ನಮ್ಮ ನಗರೀಕರಣದಿಂದ ಸಾಕಷ್ಟು ನಗರಗಳು, ಪಟ್ಟಣಗಳು, ಪಂಚಾಯತಿಗಳಲ್ಲಿ ಮಟ್ಟದಲ್ಲಿ ಸಾಕಷ್ಟು ನೀರಿಗೆ ಅಭಾವ ಕಾಡ್ತದೆ. ವಿಶೇಷವಾಗಿ ಮಾರ್ಚ್, ಏಪ್ರಿಲ್, ಮೇ ತಿಂಗಳು ಬಂತಂದರೆ ಎಷ್ಟೋ ಕಡೆ ಮಳೆಗಾಲದಲ್ಲೇ ಸಹ ಕುಡಿಯೋ ನೀರಿಲ್ಲ, ಅಂಥ ಸಿಚುವೇಶನ್ ಸಹ ಇದೆ. ಈಗ ಮಳೆ ನೀರಿನ ಸಂಗ್ರಹಣೆ ಅಥವಾ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಯಾಕೆ ನೆಸೆಸಿಟಿ ಇದೆ? ಒಂದು, ಹೈ ಆಲ್ಟಿಟ್ಯೂಡ್ ಸಿಟಿ ಅಂದರೆ ಅತಿ ಎತ್ತರದಂಥ ಪ್ರದೇಶ. ಆಗುಂಬೆ ಅಂತ ಕಡೆಯೂ ಸ್ವಲ್ಪ ಮಳೆ ಸ್ಕೇರ್ಸಿಟಿ ಇದೆ. ಚಿರಾಪುಂಜಿನೂ ಸಹ ಒಂದು ಸ್ವಲ್ಪ ಸ್ಕೇರ್ಸಿಟಿ ಇದೆ. ನಾನ್ ಪೆರಿನಿಯಲ್ ರಿವರ್ ಇದ್ದಾಗ ಅಂದರೆ ವರ್ಷ ಪೂರ್ತಿ ನೀರು ಹರಿದು ಹೋದಾಗ ಯಾವ ಥರ ಆಗುತ್ತೆ? ರ್ಯಾಪಿಡ್ಲಿ ಗ್ರೋಯಿಂಗ್ ಪಾಪ್ಯುಲೇಷನ್ ಅಂದರೆ ಸಿಕ್ಕಾಪಟ್ಟೆ ಜನಸಂಖ್ಯೆ ವಿಸ್ಫೋಟ ಆಗ್ತಿರ್ಬೇಕಾದ್ರೆ ಅಲ್ಲೂ ಸಹ ಮಳೆಗೆ ಮತ್ತು ಮಳೆ ನೀರಿನ ಕೊರತೆ ಮತ್ತು ಕುಡಿಯೋ ನೀರಿನ ಕೊರತೆ ಎಲ್ಲದೂ ಸಮಸ್ಯೆ ಶುರು ಆಗ್ತದೆ. ಇನ್ಕ್ರೀಸ್ ಇನ್ ಇಂಡಸ್ಟ್ರಿಯಲ್ ಡಿಮ್ಯಾಂಡ್. ಕಾರ್ಖಾನೆಗಳಿಂದನೂ ಸಹ ಸಾಕಷ್ಟು ಬೇಡಿಕೆ ಇದೆ ನೀರಿಗೆ. ಏಕೆಂದರೆ ನೀರಿಲ್ಲದೆ ಯಾವ ಕಾರ್ಖಾನೆ ಆರಂಭ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅಷ್ಟೆಲ್ಲ ಟ್ರೆಡಿಷನಲ್ ಸೋರ್ಸಸ್ ನೆಗ್ಲೆಕ್ಟೆಡ್ ಅಂದರೆ ನಮ್ಮ ಪುರಾತನ ಒಂದು ವ್ಯವಸ್ಥೆ ಏನಿತ್ತು, ನಮ್ಮ ಪುರಾತನ ಕಾಲದವರು ಏನೇನು ವ್ಯವಸ್ಥೆಗಳು ಮಾಡಿದ್ರು ವಾಟರ್ ಕನ್ಸರ್ವೇಷನ್ಗೆ ಅಥವಾ ಮಳೆ ನೀರಿನ ಸಂರಕ್ಷಣೆಗೆ, ಅದನ್ನು ನಾವು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ವಿ. ಅದನ್ನು ಸಹ ನಾವು ಜಾಗೃತಗೊಳಿಸಬೇಕಾಗಿದೆ. ಆಮೇಲೆ ಪೊಲ್ಯೂಷನ್ ಆಫ್ ಗ್ರೌಂಡ್ ಆ್ಯಂಡ್ ಅಂಡರ್ಗ್ರೌಂಡ್ ಸೋರ್ಸಸ್ ಏನಾಗ್ತಿದೆ ಅಂದರೆ ಸಾಕಷ್ಟು ಕಡೆ ಗ್ರೌಂಡ್ ವಾಟರ್ ಸೋರ್ಸ್ ಇರ್ಬೋದು, ಅಂಡರ್ಗ್ರೌಂಡ್ ಸೋರ್ಸ್ ಇರ್ಬೋದು, ಸಾಕಷ್ಟು ಪೊಲ್ಯೂಟ್ ಆಗ್ತಾ ಇದೆ. ಇದನ್ನು ಸಹ ನಾವು ಓವರ್ಕಮ್ ಮಾಡಬೇಕಾಗಿದೆ. ಮತ್ತು ಇಟ್ ಕ್ಯಾನ್ ಬೂಟ್ ಡ್ರೌಟ್ ಎಫೆಕ್ಟೆಡ್ ಏರಿಯಾಸ್ ಅಂದರೆ ಬರನ ಎದುರಿಸ್ಬೇಕಾದ್ರೆ ನಮಗೆ ಮಳೆ ನೀರಿನ ಸಂಗ್ರಹಣೆ ಬೇಕೇ ಬೇಕು. ಗ್ರೌಂಡ್ ವಾಟರ್ ಟೇಬಲ್ ಈಸ್ ವೆರಿ ಲೋ. ಮತ್ತು ನಮ್ಮ ಅಂತರ್ಜಲ ಬರದಾಗ್ತಿರುವಂಥ ಈ ಸಿಚುವೇಷನಲ್ಲಿ ನಾವು ಅದನ್ನು ಜಲಮರುಪೂರ್ಣವನ್ನು ಸಹ ಮಾಡಬೇಕಾಗ್ತದೆ. ಬಟ್ ನೋ ರಿಲೇಬಲ್ ಅಕ್ವಿಫೈರ್ ಅಂದರೆ ಅಕ್ವಿಫೈರ್ ಅಂತ ಹೇಳ್ತೀವಿ. ಭೂಜಲ ಏನಿದೆ, ಆ ಭೂಜಲದಲ್ಲಿ ಸಾಕಷ್ಟು ನೀರು ಇಲ್ಲದೆ ಹೋದಾಗ ಏನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗತ್ತೆ. ಸರಿ, ನಮ್ಮ ಮೇಲೆ ಇರ್ತಕ್ಕಂಥ ಜವಾಬ್ದಾರಿಗಳೇನು? ನಮ್ಮ ಮೇಲೆ ಅಂದ್ರೇನು? ಇದು ಸಾಮಾನ್ಯ ನಾಗರಿಕ ಇರ್ಬೋದು, ಸರ್ಕಾರ ಇರ್ಬೋದು, ಪಂಚಾಯತಿ ಇರ್ಬೋದು, ಮುನ್ಸಿಪಾಲ್ಟಿ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಪ್ರತಿಯೊಬ್ಬರದ್ದು ಇದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ಗೆ ಸಂಬಂಧಪಟ್ಟಂತೆ ಹೇಳಿದವರೆ ನಾವು ಕೆಲವು ವಿಷಯಗಳಲ್ಲಿ ಭಾಳ ಜಾಗೃತರಾಗಬೇಕಾಗಿದೆ. ಏನಪ್ಪ ಅಂದರೆ ಓವರ್ ಎಕ್ಸ್ಟ್ರಾಕ್ಷನ್ ಆಫ್ ಗ್ರೌಂಡ್ ವಾಟರ್. ಬಹುಶಃ ತಮಗೆಲ್ಲ ಗೊತ್ತಿದೆ, ಮಳೆ ನೀರನ್ನ ಗ್ರೌಂಡ್ ವಾಟರ್ನ ಸಾಕಷ್ಟು ನಾವು ಎತ್ತುತ್ತಾ ಇದ್ದೀವಿ. ಅದನ್ನು ಕಡಿಮೆ ಮಾಡಬೇಕಾಗಿದೆ. ಮತ್ತು ಲಾರ್ಜ್ ಸ್ಕೇಲ್ ಸಿ ವಾಟರ್ ಇಂಟ್ರೂಷನ್ ಇಂಟು ದ ಫ್ರೆಶ್ ವಾಟರ್ ಅಕ್ವಿಫೈರ್. ಇದು ಸಾಮಾನ್ಯವಾಗಿ ಕರಾವಳಿ ಪ್ರದೇಶದಲ್ಲಿ ಆಗ್ತಕ್ಕಂಥ ಸಂಗತಿ. ಕರಾವಳಿ ಪ್ರದೇಶಗಳಲ್ಲಿ ಫ್ರೆಶ್ ವಾಟರ್ ಎಕ್ಸ್ಟ್ರಾಕ್ಷನ್ನು ಗ್ರೌಂಡಿಂದ ಆಗ್ತಾ ಜಾಸ್ತಿ ಆಗ್ತಾ ದೇರ್ ಈಸ್ ಲಾಟ್ ಆಫ್ ಚಾನ್ಸಸ್ ಫಾರ್ ಇಂಟ್ರೂಷನ್ ಆಫ್ ಸಿ ವಾಟರ್ ಇನ್ ಟು ದ ಅರ್ತ್. ಅಂದರೆ ಫ್ರೆಶ್ ವಾಟರ್ನ ನಾವು ತೆಗೆದುಬಿಟ್ಟಾಗ ಇದು ಗ್ರೌಂಡಿಂದ ಸಿ ವಾಟರ್ ಇಂಟ್ರೂಷನ್ ಅಂತ ಶುರುತ್ತೆ, ಅಂದರೆ ಒಳಗೆ ಸೇರೋ ಶುರು ಆಗುತ್ತೆ. ಈ ಥರ ಆದಾಗ ಭೂಮಿಯಲ್ಲಿ ಎಲ್ಲೆಲ್ಲೇ ನೀರು ತೆಗಿತೀವೋ ಅಥವಾ ಬಾವಿ ತೆಗಿತೀವಿ ಅಲ್ಲೆಲ್ಲ ಬರೀ ಉಪ್ಪು ನೀರು ಸಿಗೋದು ಶುರು ಆಗ್ಬಿಡುತ್ತೆ. ಇದು ಒಂದ್ಸರಿ ಆಯ್ತು ಅಂದರೆ ಮತ್ತೆ ವಾಪಸ್ ಬಿಂದು ಬರೋದು ತುಂಬ ಕಷ್ಟ ಇದೆ. ಹಾಗಾಗಿ ನಾವು ಇದನ್ನು ಭಾಳ ಎಚ್ಚರಿಕೆ ನಿಗಾ ವಹಿಸಬೇಕಾಗಿದೆ. ಮತ್ತು ಅರ್ಬನೈಸೇಷನ್, ನಗರೀಕರಣದಿಂದ ಇರ್ಬೋದು, ಡಿಸ್ಟ್ರಕ್ಷನ್ ಆಫ್ ರೈನ್ ಕ್ಯಾಚ್ಮೆಂಟ್ ಅಂದರೆ ನಮ್ಮ ಡ್ರೈನೇಜ್ ನೆಟ್ವರ್ಕ್ ಏನಿದೆ, ಮತ್ತು ನಮ್ಮ ಕೆರೆಗಳಿದೆ, ಮತ್ತು ಟ್ಯಾಂಕ್ಗಳಂತೀವಿ, ಮತ್ತು ಚೆಕ್ ಡ್ಯಾಮ್ಸ್ ಏನಿದೆ ಅವನ್ನೆಲ್ಲ ನಾವು ಉಳಿಸ್ಕೋಬೇಕಾಗಿದೆ. ಮತ್ತು ಎಂಕ್ರೋಚ್ಮೆಂಟ್ ಆಗದ ರೀತಿಯಲ್ಲಿ ನಾವು ಎಚ್ಚರಿಕೆ ವಹಿಸಬೇಕಾಗಿದೆ. ಮತ್ತು ಟ್ಯಾಂಕುಗಳನ್ನ ಮತ್ತು ಕಟ್ಟೆಗಳನ್ನ ನಾವು ಉಳಿಸ್ಕೋಬೇಕಾಗಿದೆ. ವಾಟರ್ ಬಾಡೀಸ್ ಯಾವುದಿದೆ ಅದನ್ನೆಲ್ಲ ಉಳಿಸ್ಕೊಳ್ಳೇಬೇಕಾಗುತ್ತೆ. ಮತ್ತು ಡಿಸ್ಟ್ರಕ್ಷನ್ ಆಫ್ ಅರ್ಬನೈಸೇಷನ್ ಆಫ್ ಸ್ಕ್ರಬ್ ಅಂದರೆ
ಡಿಸ್ಟ್ರಕ್ಷನ್ ಮಾಡೋದಂತ ನಾವು ಕಂಟ್ರೋಲ್ ಮಾಡಬೇಕಾಗಿದೆ, ವೆಜಿಟೇಷನ್ ಜಾಸ್ತಿ ಮಾಡಬೇಕಾಗಿದೆ, ಫಾರೆಸ್ಟೇಷನ್ ಜಾಸ್ತಿ ಮಾಡಬೇಕಾಗಿದೆ, ಇವನ್ ಅರ್ಬನ್ ಏರಿಯಾಸಲ್ಲಿ ಸೋಷಿಯಲ್ ಫಾರೆಸ್ಟ್ರಿ ಅಂತ ಹೇಳ್ತೀವಿ ಅದನ್ನು ಜಾಸ್ತಿ ಮಾಡಬೇಕಾಗಿದೆ. ಸೊ ಮೇಲೆ ಬಯೋಡೈವರ್ಸಿಟಿಗೆ ಎಫೆಕ್ಟ್ ಆಗದ ರೀತಿಯಲ್ಲಿ ನಮ್ಮ ಒಂದು ಇದನ್ನು ಪ್ರಕೃತಿಯಲ್ಲಿ ವ್ಯವಸ್ಥೆಯಲ್ಲಿ ಏನು ಲೋಪ ಆಗದಂತೆ ನಾವು ಇದನ್ನು ಜಾಸ್ತಿ ಮಾಡಬೇಕಾಗಿದೆ. ಬೆನಿಫಿಟ್ಸ್ ಆಫ್ ರೈನ್ ವಾಟರ್ ಹಾರ್ವೆಸ್ಟಿಂಗ್. ರೈನ್ ವಾಟರ್ ಹಾರ್ವೆಸ್ಟಿಂದ ಏನು ಬೆನಿಫಿಟ್ಸ್ ಇದೆ, ಏನೇನೋ ಅನುಕೂಲಗಳಿದೆ. ಇಟ್ ಈಸ್ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ, ಅಂದರೆ ನಮಗೆ ಸಹಜವಾದಂಥ ಒಂದು ಇದು, ಯಾವುದೇ ವಿಧವಾದ ಸಮಸ್ಯೆಗಳಿಲ್ಲ ಮತ್ತು ಯಾವುದೇ ಅಡ್ವರ್ಸ್ ಎಫೆಕ್ಟ್ ಅಂತೂ ಖಂಡಿತ ಇಲ್ಲ. ಆಮೇಲೆ ನಮ್ಮ ಈಸಿ ಅಪ್ರೋಚ್ ಫಾರ್ ವಾಟರ್ ರಿಕ್ವೈರ್ಮೆಂಟ್ಸ್, ಅಂದರೆ ನಮಗೆ ಬೇಕಾದಂಥ ನಮ್ಮ ಬೇಡಿಕೆಗೆ ಬೇಕಾದಂಥ ನೀರನ್ನ ಈಸಿಯಾಗಿ ಪೂರೈಕೆ ಮಾಡ್ಕೋಬೋದು, ಮಳೆಗಾಲ ಇದ್ದಾಗ ಅದನ್ನು ಪೂರೈಸ್ಕೋಬೋದು ಒಂದು. ನೆಕ್ಸ್ಟು ಇಟ್ ಈಸ್ ಐಡಿಯಲ್ ಸೊಲ್ಯೂಷನ್ ಫಾರ್ ಆಲ್ ವಾಟರ್ ರಿಕ್ವೈರ್ಮೆಂಟ್ಸ್. ಸೊ ಸಿಂಪ್ಲೆಸ್ಟ್ ಸೊಲ್ಯೂಷನ್ ಅಂದರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಏಕೆಂದರೆ ಬೇರೆ ಯಾವುದೇ ರೀತಿಯಲ್ಲೂ ಮಳೆ ನೀರನ್ನ ಉತ್ಪಾದನೆ ಮಾಡೋಕ್ಕಾಗಲ್ಲ, ಅದು ಸುಲಭ ಸಾಧ್ಯವೂ ಇಲ್ಲ. ಹಾಗಾಗಿ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ಗೆ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ. ನೆಕ್ಸ್ಟು ಇನ್ಕ್ರೀಸಿಂಗ್ ಗ್ರೌಂಡ್ ವಾಟರ್ ಲೆವೆಲ್, ಅಂದರೆ ಗ್ರೌಂಡ್ ವಾಟರ್ ಡಿಪ್ರೆಷನ್ ಸಾಕಷ್ಟು ಆಗ್ತಾಯಿದೆ. ಸೊ ಅದನ್ನು ರೀಚಾರ್ಜ್ ಮಾಡಿದಷ್ಟು ಅದ್ರ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ, ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ಕ್ವಾಂಟಿಟಿ ಇಂಪ್ರೂವ್ ಆಗುತ್ತೆ. ಸೊ ಹಾಗಾಗಿ ನಾವು ಅದನ್ನು ಸಹ ಒತ್ತು ಕೊಡಬೇಕಾಗಿದೆ. ಮತ್ತು ಮಿಟಿಗೇಟ್ಸ್ ದಿ ಎಫೆಕ್ಟ್ಸ್ ಆಫ್ ಡ್ರೌಟ್. ಸೊ ಇಲ್ಲಿ ಬರ ಓಡಿಸ್ಬೇಕು ಅಂದರೆ ಸಹ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ್ರಷ್ಟು ಸಾಯಿಲ್ ಮಾಯ್ಚರ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಸಾಯಿಲ್ ಮಾಯ್ಚರ್ ಕಂಟೆಂಟ್ ಜಾಸ್ತಿ ಆದಷ್ಟು ಅಂದರೆ ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ಆಗುತ್ತೆ, ತೇವಾಂಶ ಜಾಸ್ತಿ ಆದರೆ ವೆಜಿಟೇಷನ್ ಇಂಪ್ರೂವ್ ಆಗುತ್ತೆ. ಈ ಥರದಲ್ಲಿ ನೆಕ್ಸ್ಟು ರಿಡ್ಯೂಸಸ್ ರನ್ ಆಫ್ ವಿಚ್ ಅದರ್ವೈಸ್ ಫ್ಲಡ್ ಫಾರ್ಮ್ಸ್ ವಾಟರ್ ಡ್ರೈನ್ಸ್. ಅಂದರೆ ನಾವು ರನ್ ಆಫ್ ರಿಡ್ಯೂಸ್ ಮಾಡಲ್ಲ ಅಂದರೆ ರನ್ ಆಫ್ ರಿಡ್ಯೂಸ್ ಮಾಡೋದು ಯಾವ್ದು ಸಾಧ್ಯ, ನಾವು ವೆಜಿಟೇಷನ್ ಜಾಸ್ತಿ ಮಾಡಿದ್ರೆ ರನ್ ಆಫ್ನ ಆಟೋಮೆಟಿಕ್ಕಾಗಿ ರಿಡ್ಯೂಸ್ ಮಾಡ್ಬೋದು. ಸೊ ರನ್ ಆಫು ಮಾಡ್ದೆ ಹೋಗ್ಬಿಟ್ರೆ ಅವರು ಸ್ಟಾರಮ್ ಡ್ರೈನ್ ಮೂಲಕ ಬರುತ್ತೆ ಮತ್ತು ಅದರಿಂದ ಫ್ಲಡ್ಡಿಂಗ್ ಆಗುತ್ತೆ. ಸೊ ಎಸ್ಪೆಷಲಿ ಅರ್ಬನ್ ಏರಿಯಾ ಬೇಗ ಇದಕ್ಕೆ ತುತ್ತಾಗುತ್ತೆ. ಮತ್ತು ರಿಡ್ಯೂಸಸ್ ಫ್ಲಡ್ಡಿಂಗ್ ಆಫ್ ರೋಡ್ಸ್ ಮತ್ತು ಲೋ ಲೈಯಿಂಗ್ ಏರಿಯಾಸ್. ಸೊ ಇಲ್ಲೇನಾಗ್ತದೆ, ಫ್ಲಡ್ಡಿಂಗ್ ಆಫ್ ರೋಡ್ಸ್ ಆಗ್ತಿದ್ದಂಗೆ ರೋಡ್ದು ಡ್ಯಾಮೇಜ್ ಆಗುತ್ತೆ, ಪ್ರಾಪರ್ಟೀಸ್ ಡ್ಯಾಮೇಜ್ ಆಗುತ್ತೆ, ಲೋ ಲೈಯಿಂಗ್ ಏರಿಯಾ ನುಗ್ಗುತ್ತೆ, ಮನೆಗಳಿಗೆ ಎಫೆಕ್ಟ್ ಆಗುತ್ತೆ. ಸೊ ಈ ಥರ ಎಲ್ಲ ಭಾಳಷ್ಟು ಒಂದು ಸೋಷಿಯಲ್ ಪ್ರಾಬ್ಲಮ್ಸು ಅರೈಸ್ ಆಗುತ್ತೆ. ಮತ್ತು ನಾವು ರೀಚಾರ್ಜ್ ಮಾಡೋದ್ರಿಂದ ಸಾಕಷ್ಟು ಸಾಯಿಲ್ ಎರೋಷನ್ ಸಹ ರೆಡ್ಯೂಸ್ ಆಗುತ್ತೆ. ಮತ್ತು ಇಂಪ್ರೂವ್ಮೆಂಟ್ಸ್ ಇನ್ ಗ್ರೌಂಡ್ ವಾಟರ್ ಕ್ವಾಲಿಟಿ ಯಾವಾಗಲೂ ಹೇಳಿದೆ. ಮತ್ತು ಲೋ ಕಾಸ್ಟ್ ಆ್ಯಂಡ್ ಈಸಿ ಟು ಮೇಂಟೈನ್, ನಮಗೆ ಭಾಳ ಚೀಪ್ನಲ್ಲಿ ಆಗುವಂಥದ್ದು ಅಂದರೆ ಇದೊಂದೇ ಕೆಲಸ. ಇದಕ್ಕೆ ಬಿಕಾಸ್ ಆಲ್ ಸೋರ್ಸ್ ಆರ್ ಡಿಪೆಂಡ್ ಆನ್ ಓನ್ಲಿ ಫ್ರಮ್ ದ ರೈನ್. ಮತ್ತು ರಿಡ್ಯೂಸಸ್ ವಾಟರ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಬಿಲ್ಸ್, ಅಂದರೆ ನಮಗೆ ಸಾಕಷ್ಟು ಹಾರ್ವೆಸ್ಟಿಂಗು ಮತ್ತು ರೀಚಾರ್ಜಿಂಗ್ ಮಾಡಿದಷ್ಟು ನಮಗೆ ಗ್ರೌಂಡ್ ವಾಟರ್ ಟೇಬಲ್ ಮೇಲೆ ಬರುತ್ತೆ. ಎಲೆಕ್ಟ್ರಿಸಿಟಿ 1/2 HP ಸಾಕು, ಅಥವಾ 1 HP ಆದರೆ ಸಾಕು. 5 HP ತನಕ ಹೋಗೋದು ಬೇಕಾಗಿಲ್ಲ. ಸೊ ಇದರಿಂದ ಎಲೆಕ್ಟ್ರಿಸಿಟಿನೂ ರಿಡ್ಯೂಸ್ ಆಗುತ್ತೆ, ಮತ್ತು ಗ್ರೌಂಡ್ ವಾಟರ್ದು ಪೊಸಿಷನು ಇಂಪ್ರೂವ್ ಆಗುತ್ತೆ, ನಮ್ಗೆ ಬೇಕಾದಂಥ ಒಳ್ಳೆ ಕ್ವಾಲಿಟಿನೂ ನೀರು ಸಿಗುತ್ತೆ. ಎಸೆನ್ಸ್, ಇದು ಸಾರಾಂಶ ಏನು, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಾರಾಂಶ ಏನು ಇಷ್ಟೇ. ಫ್ಲಾಶ್ ಫ್ಲಡ್ನ ಕಡಿಮೆ ಮಾಡ್ಬೋದು, ಡ್ರೈ ವೆಲ್ಸ್ನ ಮತ್ತೆ ರೀಜನೇಟ್ ಮಾಡ್ಬೋದು, ಪುನರ್ಜೀವನಗೊಳಿಸ್ಬೋದು, ಇದನ್ನು ಲೈಫು ಬರ್ತದೆ. ಅಷ್ಟೇ ಅಲ್ಲ, ಈ ಮಳೆಯಿಂದ ಬರ್ತಕ್ಕಂಥ ನೀರು ವರ್ಷ ಪೂರ್ತಿ ನಾವು ಲೆಕ್ಕ ತೊಗೊಳೋದಾದ್ರೆ, ಅಂದರೆ ಒಂದು ಸರಾಸರಿ ಒಂದು ಅಂದಾಜಲ್ಲಿ ಹೇಳೋದಾದ್ರೆ ನಮಗೆ ಸರಾಸರಿ ಸುಮಾರು 100 ಗಂಟೆಗಳ ಕಾಲ ಬರುತ್ತೆ, 100 hours. ಈ 100 hours ನಾವು ಯಾವ ರೀತಿ ವರ್ಷ ಪೂರ್ತಿಗೆ ನಾವು ಅದನ್ನು ಮ್ಯಾನೇಜ್ ಮಾಡಬೇಕು. ಇಲ್ಲಿ ಮೇಯ್ನಾಗಿ ಬರೀ ಸ್ಟೋರಿಂಗ್ ಒಂದೇಲ್ಲ, ಮ್ಯಾನೇಜ್ಮೆಂಟ್ ಟೆಕ್ನಿಕ್ಕೆ ಭಾಳ ಮುಖ್ಯವಾಗಿದೆ. ಈಗ ಕೇಸ್ ಸ್ಟಡೀಸ್ ಒಂದೇ ಬರ್ತಾವಣ. ಇದು ವಿಧಾನಸೌಧ ಬೆಂಗಳೂರಲ್ಲಿ ಸಾಕಷ್ಟು ಚೆನ್ನಾಗಿ ರೈನ್ ವಾಟರ್ ಹಾರ್ವೆಸ್ಟಿಂಗು, ವಾಟರ್ ರಿಸೈಕ್ಲಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಬಹುಶಃ ನೀವು ನೋಡ್ತಾ ಇದ್ದೀರಾ, ಲಾನ್ ಕೆಳಗಡೆ ಇರ್ತಕ್ಕಂಥ ಒಂದು ಟ್ಯಾಂಕ್ ಇದೆ, ಅಂಡರ್ಗ್ರೌಂಡ್ ಟ್ಯಾಂಕ್ ಇದೆ. ಅಂಡರ್ಗ್ರೌಂಡ್ ಟ್ಯಾಂಕಲ್ಲಿ ರೂಫಲ್ಲಿ ಕಲೆಕ್ಟ್ ಆಗ್ತಕ್ಕಂಥ ನೀರನ್ನ ಅದನ್ನು ತೊಗೊಂಬಂದು ಫಿಲ್ಟ್ರ್ ಮಾಡಿ ಸಂಪಿಗೆ ಬಿಟ್ಕೊಂಡಿದ್ದಾರೆ. ಆ ಸಂಪಲ್ಲಿ ಯಾವಾಗ ಭರ್ತಿ ಆಗುತ್ತೆ ನೀರು, ಅವಾಗಲೂ ಸಹ ಅವರು ಪಂಪ್ ಮಾಡಿ ಅದನ್ನು ಬೇರೆ ಇನ್ನೊಂದು ಸಂಪಿಗೆ ಹೋಗೋ ಥರ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಈ ನೀರನ್ನ ವರ್ಷ ಪೂರ್ತಿ ಲಾನ್ ಮೇಂಟೈನ್ ಮಾಡೋಕ್ಕೆ ಅದಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಇದರಿಂದ ಎಷ್ಟು ಉಳಿತಾಯ ಆಗ್ತಿದ್ರೆ, ಕಾರ್ಪೊರೇಷನ್ಗೆ ಕೊಡಬೇಕಂತ ಒಂದು ಏನಿದೆ ರೇಟು, ಟ್ಯಾರಿಫ್ ಏನಿದೆ, ಅದು ಸಾಕಷ್ಟು ರಿಡ್ಯೂಸ್ ಆಗ್ತದೆ. ಮತ್ತು ಕಮರ್ಷಿಯಲ್ ರೇಟು ಜಾಸ್ತಿ ಬೀಳುತ್ತೆ. ಇದಕ್ಕೆಲ್ಲ ಕಮರ್ಷಿಯಲ್ ರೇಟಲ್ಲಿ ಇದು ಮಾಡ್ತಾರೆ. ಸೊ ಕಮರ್ಷಿಯಲ್ ರೇಟಲ್ಲಿ ಕೊಟ್ಟರೆ ಸಾಕಷ್ಟು ಹಣ ಉಳಿತಾಯ ಆಗ್ತದೆ. ಈ ನೀರಿನಿಂದಲೇ ಸುಮಾರಷ್ಟು ಉಳಿತಾಯ ಆಗ್ತಿದೆ. ಸೊ ಇದು ಮೈಸೂರು ಅರಮನೆಯಲ್ಲೂ ಸಹ ಇದೇ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಏನಪ್ಪ ಅಂದರೆ, ಈ ಹಸಿರು ಹುಲ್ಲಿನ ಲಾನ್ ಕೆಳಗಡೆ ಅಂಡರ್ಗ್ರೌಂಡ್ ಸಂಪ್ಗಳನ್ನ ಕಟ್ಟಿದ್ದಾರೆ. ಆ ಸಂಪ್ಗಳಲ್ಲಿ ನೀರನ್ನ ರೂಫಲ್ಲಿ ಬೀಳ್ತಕ್ಕಂಥ ನೀರನ್ನ ಫಿಲ್ಟರ್ ಮಾಡಿ ಅದನ್ನು ಸ್ಟೋರೇಜ್ ಮಾಡ್ತಾರೆ. ಆ ಸ್ಟೋರೇಜ್ ಮಾಡಿದ ನೀರನ್ನ ಎಲ್ಲದ ಕಡೆಯೂ ವರ್ಷ ಪೂರ್ತಿ ಗಿಡಗಳು, ಗುಲಾಬಿಗಳು, ಇದು ಲಾನ್ ಇದೆ, ಮತ್ತು ಹೂವಿನ ಗಿಡಗಳು, ತರಾವರಿ ಹೂವಿನ ಗಿಡಗಳಿದೆ, ಅವನ್ನೆಲ್ಲ ಮೇಂಟೈನ್ ಮಾಡೋಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಸೊ ಇದರಿಂದನೂ ಸಹ
ಕಾರ್ಪೊರೇಷನ್ ಇವರು ಡಿಪೆಂಡ್ ಆಗಬೇಕಾಗಿಲ್ಲ ನೀರಿಗೆ, ಯಾಕೆಂದರೆ ಕಾರ್ಪೊರೇಷನೇ ಸಾಕಷ್ಟು ಕಡೆಯಲ್ಲಿ ಸ್ವಲ್ಪ ಸಮಸ್ಯೆ ಎದುರಿಸ್ತಾ ಇರುತ್ತೆ, ಯಾಕೆಂದರೆ ಡಿಮ್ಯಾಂಡ್ ಆ ಥರ ಇರುತ್ತೆ ಎಸ್ಪೆಷಲಿ ಇನ್ ಸಮ್ಮರ್. ಸೊ ಅಂಥ ಸಿಚುವೇಷನಲ್ಲಿ ಇವರು ಅದನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಸೊ ಇದು ಅಂಡರ್ಗ್ರೌಂಡ್ ಸಂಪದ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ನೋಡೋಣ. ಈ ಅಂಡರ್ಗ್ರೌಂಡ್ ಸಂಪ್ನ ಲಾನಲ್ಲಿ ಇದು ಮೈಸೂರು ಪ್ಯಾಲೇಸಲ್ಲಿ ಕಟ್ಟಿರ್ತಕ್ಕಂಥದ್ದು. ಇದು ಕೆಳಗಡೆ ಅಂಡರ್ಗ್ರೌಂಡ್ ಸಂಪಲ್ಲಿ ಈ ರೀತಿ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ, ಒಂದು ತುಂಬಿರಿ ನೆನ್ ಟ್ಯಾಂಕ್ ಹೋಗ್ಬೇಕು ಆ ರೀತಿ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಸೊ ಇದು ಒಂದು RCC ರೂಫ್ ಹಾಕಿ ಫುಲ್ಲು ಲಾನ್ ಥರ ಕವರ್ ಮಾಡಿಬಿಟ್ಟಿದ್ದಾರೆ. ಬಹುಶಃ ನೀವು ನೋಡ್ತಿದ್ದೀರಾ ರಾಷ್ಟ್ರಪತಿ ಭವನ್. ಇಲ್ಲಿ ಇರ್ತಕ್ಕಂಥ ಮೊಘಲ್ ಗಾರ್ಡನ್ ಅಂತ ಹೇಳ್ತೀವಿ. ಆ ಮೊಘಲ್ ಗಾರ್ಡನ್ ಅದ್ಭುತವಾಗಿ ಮಳೆ ನೀರಲ್ಲಿ ವ್ಯವಸ್ಥಿತವಾಗಿ ಸಂಗ್ರಹಣೆ ಮಾಡಿ ಅದನ್ನು ಕ್ಲೀನಾಗಿ ಮ್ಯಾನೇಜ್ ಮಾಡಿಕೊಂಡು ವರ್ಷ ಪೂರ್ತಿ ಮಳೆ ನೀರಲ್ಲೇ ಅದನ್ನು ನಿರ್ವಹಣೆ ಮಾಡ್ತಾಯಿದ್ದಾರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇದು ನೋಡಬೇಕಂತ ಸ್ಥಳವೂ ಹೌದು. ಇದು ಗೆಂಡೆತ್ತೂರು ಅಂತ ಅಂದ್ಬಿಟ್ಟು ಒಂದು ಹಳ್ಳಿ ಇದೆ. ಇದು ಸುಮಾರು ಮೈಸೂರಿಂದ ಸುಮಾರು 70-80 ಕಿಲೋಮೀಟರ್ ದೂರದಲ್ಲಿದೆ. ಸೊ ಇದು ಏನಪ್ಪ ವಿಶೇಷ ಅಂದರೆ ಗೆಂಡೆತ್ತೂರು ಕಬಿನಿ ಜಲಾಶಯದ ಹಿಂಭಾಗದ ಒಂದು ಊರು, ಸಣ್ಣ ಹಳ್ಳಿ. ಈ ಜಲಾಶಯ ಹತ್ತಿರ ಇದ್ದರೂ ಸಹ ಒಂದು ಗಾದೆ ಹೇಳ್ತಾರೆ, ಸಮುದ್ರಕ್ಕೆ ನೆಂಟಸ್ಥಾನ ಉಪ್ಪಿಗೆ ಬರ ಅಂತ. ಅದೇ ಥರ ಇವರಿಗೆ ಜಲಾಶಯ ಪಕ್ಕದಲ್ಲಿದೆ, ಆದರೂ ಸಹ ನೀರಿನ ಸಮಸ್ಯೆ ಅಗಾಧವಾಗಿದೆ. ಕಾರಣ ಏನಪ್ಪ ಅಂದರೆ ಆ ಕಬಿನಿ ಜಲಾಶಯದ ನೀರನ್ನ ಇವರು ತೊಗೊಳಕ್ಕಾಗಲ್ಲ ಇಮ್ಮಿಡಿಯೇಟಾಗಿ. ಯಾಕೆ ಅಂತಂದರೆ ಅಲ್ಲಿ ಗಿಡಗಳು ತೇಲ್ತಾ ಇರ್ತದೆ, ಸತ್ತ ಪ್ರಾಣಿಗಳು ತೇಲ್ಕೊಂಬರ್ತಾ ಇರ್ತದೆ, ಡೆಬ್ರೀಸ್ಗಳು ತೇಲ್ಕೊಂಬರ್ತಾ ಇರ್ತದೆ. ಈ ರೀತಿ ಒಂದು ಕೊಳಕು ನೀರಿನ ಒಂದು ವ್ಯವಸ್ಥೆ ಜೊತೆಗೆ ಹೇಗಬೇಕಾಗಿದೆ. ಎರಡನೇದಾಗಿ ಇವರು ಬೋರ್ವೆಲ್ ತೋಡಿಸಿದ್ರೆ ಆ ಬೋರ್ವೆಲ್ ಭಾರಿ ಹಾರ್ಡ್ ವಾಟ್ರು, ತುಂಬ ಅಂದರೆ ತುಂಬ ಹಾರ್ಡ್ ವಾಟ್ರು. ಸೊ ಇದನ್ನು ಏನು ಮಾಡ್ಬೋದು ನೆಕ್ಸ್ಟು, ಈ ನೀರನ್ನ ಅಂದರೆ ಕಬಿನಿ ಜಲಾಶಯದಲ್ಲಿ ನೀರಿನ ಮಟ್ಟ ಇಳಿತಾ ಇವರು ಅಂದರೆ FRL ಅಂತ ಹೇಳ್ತೀವಿ, ಫುಲ್ ರಿಸರ್ವಾಯರ್ ಲೆವೆಲ್, ಆ ಮಟ್ಟ ಇಳಿತಾ ಇವರು ಮತ್ತೆ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಹೋಗಿ ತಳೆದು ನೀರಿಗೋಸ್ಕರ ಬರಬೇಕಾಯ್ತು. ಸುಮಾರು ಅರ್ಧ ದಿವಸ ನೀರಿಗೆ ವೇಸ್ಟ್ ಮಾಡೋರು. ಅವರ ಲೈಫ್ ಟೈಮು ಇಡೀ ನೀರಿಗೆ ಜೀವನ ಸಾಗಿಸಿದ್ದಾರೆ. ಈ ಥರ ಸಿಚುವೇಶನ್ ಇತ್ತು. ಕಡೆಗೆ ಏನು ಮಾಡೋದು ಅಂತ ಎಲ್ಲ ಆಲ್ಟರ್ನೇಟಿವ್ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದ್ಮೇಲೆ ಕಡೆಗೆ ಅವ್ರು ಹೊಳೆದಿದ್ದು ರೈನ್ ವಾಟರ್ ಹಾರ್ವೆಸ್ಟಿಂಗ್, ಮಳೆ ನೀರಿನ ಸಂಗ್ರಹಣೆ. ಸೊ ಆ ಮಳೆ ನೀರಿನ ಸಂಗ್ರಹಣೆನ ಸುಮಾರು 257 ಮನೆಗಳಲ್ಲಿ ಅದ್ಭುತ ಮಾಡಿಕೊಂಡ್ರು. ಸೊ ಮಳೆ ನೀರನ್ನ ವರ್ಷ ಪೂರ್ತಿ ಉಪಯೋಗಿಸ್ತಾ ಇದ್ದಾರೆ, ಕುಡಿಯೋದಕ್ಕೆ, ಅಡುಗೆಗೆ ಮತ್ತು ಸ್ನಾನಕ್ಕೂ ಕೆಲವೊಮ್ಮೆ ಸಾಕಷ್ಟು ಮಳೆಗಾಲದಲ್ಲಿ ಸಾಕಾಗ್ತಾ ಇದೆ. ಈ 257 ಮನೆಗಳಲ್ಲಿ ನೋಡಿ ಎಕ್ಸಾಂಪಲ್ಗಳು, ಇವರು ಒಬ್ಬರು ಅನುಭವಸ್ಥರು. ಅಂದರೆ ಇವರು ಸಹ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ, ವರ್ಷ ಪೂರ್ತಿ ಮಳೆ ನೀರು ಉಪಯೋಗಿಸ್ತಾ ಇದ್ದಾರೆ. ಈ ಮಳೆ ನೀರಿದ್ದು ಒಂದು ಏನು ವಿಶೇಷ ಅಂತ ಪ್ರಶ್ನೆ. ವರ್ಷ ಪೂರ್ತಿ ಉಪಯೋಗಿಸೋಕ್ಕಾಗತ್ತಾ? ಆಗುತ್ತೆ. ಹೇಗೆ ಅಂತಂದರೆ, ಈಗ ನೀವು ಎಕ್ಸಾಂಪಲ್ ಕಬಿನಿ ನೀರು ತೊಗೊಳ್ಳಿ, ಇಲ್ಲ ಕಾವೇರಿ ನೀರು ತೊಗೊಳ್ಳಿ, ಅಥವಾ ಕೃಷ್ಣಾ ನೀರು ತೊಗೊಳ್ಳಿ, ತುಂಗಭದ್ರಾ ನೀರು ತೊಗೊಳ್ಳಿ, ಯಾವುದೇ ನೀರು ತೊಗೊಂಡ್ರು ಅಡುಗೆ ಮೇಲೆ ಹಿಡಿದಿಟ್ಟ ಮೇಲೆ, ಒಂದು ಕೊಡದಲ್ಲಿ ಹಿಡಿದಿಟ್ಟ ಮೇಲೆ, ಸ್ಟೀಲ್ ಪಾತ್ರೆಯಲ್ಲಿ ಹಿಡಿದಿಟ್ಟ ಮೇಲೆ, ಅಥವಾ ತಾಮ್ರದ ಪಾತ್ರೆಯಲ್ಲೇ ಹಿಡೀರಿ, ಆದರೂ ಸಹ ಅದ್ರ ಲೈಫು ಒಂದು ವಾರ ಅಥವಾ 10 ದಿವಸ. ಈವನ್ ಆಫ್ಟರ್ ಟ್ರೀಟ್ಮೆಂಟ್, ನೀರಿನ ಒಂದು ಟ್ರೀಟ್ಮೆಂಟ್ ಕೊಟ್ಟು ಸಹ ಅದು ಒಳ್ಳೆ ಶೆಲ್ಫ್ ಲೈಫ್ ಅಂತ ತಿಳಿಸಿ ಜಸ್ಟ್ 1 ವೀಕ್ ಆರ್ 10 ಡೇಸ್. ಸೊ ಈ ಥರ ಇದ್ದಾಗ ಎಷ್ಟು ವರ್ಷ ಪೂರ್ತಿ ಹಿಂಗೆ ಮೇಂಟೈನ್ ಮಾಡೋದು ಸಾಧ್ಯ ಮಳೆ ನೀರು? ಸೊ ಅಲ್ಲೇ ಇರೋದು ಪಾಯಿಂಟು ಏನಪ್ಪ ಅಂತಂದರೆ, ಮಳೆ ನೀರಲ್ಲಿ ಪರಿಶುದ್ಧವಾದ ಜಲ. ಎಷ್ಟು ಪರಿಶುದ್ಧ ಅಂದರೆ ಅದರಲ್ಲಿ ಯಾವುದೇ ಮಿನರಲ್ಸ್ ಆಗಲಿ, ಯಾವುದೇ ಕಲ್ಮಶ ಆಗಲಿ, ಅಥವಾ ಯಾವುದೇ ಒಂದು ಆರ್ಗ್ಯಾನಿಕ್ ಮ್ಯಾಟರ್ಸ್ ಆಗಲಿ ಏನೂ ಇರಲ್ಲ. ಇದನ್ನು ವರ್ಷಗಟ್ಟಲೆ ಇಡ್ಬೋದು, ನೀರು ಕೆಡಲ್ಲ, ಅದೇ ವಿಶೇಷ. ಸೊ ಇನ್ನೊಂದೇನೆಂದರೆ, ಈ ನೀರು ಸುಮಾರು ಲಾಂಗ್ ಲೈಫ್ ಜೊತೆಗೆ ಕೊಡೋದ್ರಿಂದ ಇವರಿಗೆ ಅನುಕೂಲ ಆಗ್ತದೆ, ವರ್ಷ ಪೂರ್ತಿ ಉಪಯೋಗಿಸೋಕ್ಕೆ ಅನುಕೂಲ ಆಗ್ತಾಯಿದೆ. ಸೊ ಇವ್ರು ಏನು ಮಾಡ್ತಾರೆ, ಫಸ್ಟು ಬರ್ತಕ್ಕಂಥ ನೀರನ್ನ ಈ ಎಡಗಡೆ ಒಂದು ಟ್ಯಾಂಕ್ ಕಾಣ್ತಿದೆ, ಫ್ಲಶ್ ಟ್ಯಾಂಕ್ ಅಂತ ಹೇಳ್ತೀವಿ. ಫಸ್ಟ್ ಫ್ಲಶ್ ಟ್ಯಾಂಕ್ಗೆ ಹೋಗಿ ಸೇರುತ್ತೆ. ಬಗ್ಡಾಸ್ ಅವೆಲ್ಲ ಏನೇ ಇದ್ದರೆ, ಅದು ನೀರಲ್ಲಿ ಸ್ವಲ್ಪ ಕಲ್ಮಶಗಳೇನಿದ್ದರೆ ಅವೆಲ್ಲ ಹೋಗಿ ಟ್ಯಾಂಕ್ ಡ್ರಮ್ಮು ಸೇರುತ್ತೆ. ತದನಂತರ ಒಂದು 50 ಲೀಟ್ರ್ ಆದಮೇಲೆ ಅಥವಾ 100 ಲೀಟ್ರ್ ದಾಟಿದ್ಮೇಲೆ ಅದೆಲ್ಲ ನೀರು ಮತ್ತೆ ಡಿವೇಟ್ ಆಗೋ ಶುರು ಆಗುತ್ತೆ. ಡಿವೇಟ್ ಆಗಿಬಿಟ್ಟು ಟ್ಯಾಂಕ್ ಹೋಗುತ್ತೆ. ಆ ಟ್ಯಾಂಕಿಂದ ಬಂದಿರ್ತಕ್ಕಂಥ ನೀರನ್ನ ಇವರು ಶೇಖರಣೆ ಮಾಡ್ತಾರೆ, ಕೊಡದಲ್ಲಿ ಶೇಖರಣೆ ಮಾಡಿಬಿಟ್ಟು ಅದನ್ನು ಕುಡಿಯೋದಕ್ಕೆ, ಅಡುಗೆಗೆ ಉಪಯೋಗಿಸ್ತಾರೆ. ಇದು ವರ್ಷ ಪೂರ್ತಿ ಬರ್ತಾ ಇದೆ. ಈ ಥರದ್ದು ಬೇಕಾದಷ್ಟು ಕೇಸಸ್ ಇದೆ. ಅವ್ರದ್ದೇನೆ ಒಂದೇ ತೋರಿಸ್ತಾ ಇರ್ತೀನಿ. ಈ ಮನುಷ್ಯ ಒಂದು ಟ್ಯಾಂಕ್ ಕಟ್ಟಿದ್ರು, ತುಂಬ ಒಳ್ಳೆ ರಿಸಲ್ಟ್ ಬಂತು. ಅಯ್ಯೋ ಒಂದು ಚೂರು ವೇಸ್ಟ್ ಮಾಡೋದು ಬೇಡ, ನೀರೆಲ್ಲ ಓಡ್ತಾ ಇರ್ತದೆ ಅಂತಂದ್ಬಿಟ್ಟು ಇವರು ಇನ್ನೊಂದು ಟ್ಯಾಂಕ್ ಇಟ್ಟು ಅದರಿಂದ ಇನ್ನೊಂದಕ್ಕೆ ಕನೆಕ್ಟ್ ಮಾಡಿದ್ರು. ಸೊ ಈ ಟ್ಯಾಂಕು ತುಂಬಿ ಈಗ ಆ ಟ್ಯಾಂಕಿಗೂ ಇನ್ನೊಂದು ಟ್ಯಾಂಕಿಗೂ ಹೋಗುತ್ತೆ. ಸೊ ವರ್ಷ ಪೂರ್ತಿ ಮಳೆ ನೀರನ್ನ ಉಪಯೋಗಿಸ್ತಿದ್ದಾರೆ, ಕುಡಿಯೋದಕ್ಕೆ, ಅಡುಗೆಗೆ, ಸ್ನಾನಕ್ಕೆ ಎಲ್ಲದಕ್ಕೂ ಉಪಯೋಗಿಸ್ತಿದ್ದಾರೆ. ಮತ್ತು ಹಿಂದೆ ಅನುಭವಿಸ್ತಿದ್ದಂಥ ಒಂದು ಕಬಿನಿ ಜಲಾಶಯದಲ್ಲಿ ಇವರು ನೀರು ತರಕ್ಕೆ ಹೋದಾಗ ಪ್ರಾಣಿಗಳು ಅಟ್ಟಿಸ್ಕೊಂಬರ್ತಿದ್ವು. ಅಂದರೆ ಇದು ಕಾಡಾನೆಗಳು ಬರ್ತಿದ್ವು, ಹುಲಿಗಳು ಬರ್ತಿದ್ವು, ಚಿರತೆಗಳು ಬರ್ತಿದ್ವು. ಸೊ ಅದನ್ನು ಅವರು
ಈಗ ಆ ಸಮಸ್ಯೆಯಿಂದ ದೂರ ಇದ್ದಾರೆ, ಆರೋಗ್ಯ ಸಮಸ್ಯೆಯಿಂದ ದೂರ ಇದ್ದಾರೆ, ಇವರ ಆರೋಗ್ಯ ಸುಧಾರಿಸಿದೆ, ಟೈಮ್ ಉಳಿತಾಯ ಆಗಿದೆ, ಮತ್ತು ಸಾಕಷ್ಟು ಟೈಮ್ ಉಳಿತಾಯ ಇರೋ ಜೊತೆಗೆ ಸಾಕಷ್ಟು ಇದನ್ನ ಬಡತನ ಇರೋದ್ರಿಂದ ಅವರು ಆರ್ಥಿಕವಾಗಿ ದುಸ್ಥಿತಿಲಿರೋದ್ರಿಂದ ಈಗ ಅವ್ರಿಗೆ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕೂ ಅನುಕೂಲ ಆಗಿದೆ. ಇದು ಅಷ್ಟೇ, ಅದೇ ಥರ ಒಂದು ಹೆಂಚಿನಿಂದ ಬರ್ತಕ್ಕಂಥ ನೀರನ್ನ ಫಿಲ್ಟರ್ ಮಾಡ್ತಾರೆ. ಫಿಲ್ಟರ್ ಮಾಡಿದ ಕೂಡಲೇ ಅದು ಫಸ್ಟ್ ಫ್ಲಶ್ ಟ್ಯಾಂಕು ಹೋಗುತ್ತೆ. ಅಲ್ಲಿ ಬಗಡದ ನೀರು ಹೋಗುತ್ತೆ, ನಾನು ಇದ್ರೆ ಮೊದಲನೇ 5 ನಿಮಿಷ 10 ನಿಮಿಷ ಬಿಟ್ಬಿಡಬೇಕು. ನಂತರದಲ್ಲಿ ಅದು ಡಿವೇಟ್ ಆಗುತ್ತೆ, ಟ್ಯಾಂಕ್ ಸ್ಟೋರ್ ಆಗುತ್ತೆ. ಟ್ಯಾಂಕಿಂದ ತಂದು ಅಡುಗೆ ಮನೆಗೆ ಮತ್ತು ಕುಡಿಯೋದಕ್ಕೆ ಇವಕ್ಕೆಲ್ಲ ಉಪಯೋಗಿಸ್ತಾರೆ, ಅಡುಗೆಗೆ ಉಪಯೋಗಿಸ್ತಾರೆ. ಇದು ಒಂದು ಫಲಾನುಭವಿ ಹೆಂಚಿನ ಮನೆ. ಹೆಂಚಿನ ಮನೆ ಆದರೆ ಏನಂತೆ, ಯಾರು ಬೇಕಾದ್ರೂ ಮನೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೋಕ್ಕೆ ಸಾಧ್ಯ ಇದೆ. ನಾನು ಅವಾಗಲೇ ತೋರಿಸಿದೆ, ರಾಷ್ಟ್ರಪತಿ ಭವನದಿಂದ ಹಿಡಿದು ಗುಡಿಸ್ಲು ತನಕನೂ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಬೋದು. ಸೊ ಇದರಲ್ಲೇನು ಸಂಶಯ ಪಡಬೇಕಾಗಿಲ್ಲ. ಏಕೆಂದರೆ ಇದು ಬೇಕಾದಷ್ಟು ಜನ ಅನುಭವದವರು ಇದ್ದಾರೆ, ಅವ್ರ ಅನುಭವಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ಹೆಂಚಿನ ಮೇಲೆ ಬೀಳ್ತಕ್ಕಂಥ ನೀರನ್ನ ಗಟ್ಟರ್ ಮೂಲಕ PVC ಗಟ್ಟರ್ ಮೂಲಕ ತೊಗೊಂಡು ಅದನ್ನು ಫಿಲ್ಟರ್ ಮಾಡ್ಕೊಂಡಿದ್ದಾರೆ. ಫಿಲ್ಟರ್ ಮಾಡಿ ಟ್ಯಾಂಕು ಬಿಟ್ಕೊಂಡಿದ್ದಾರೆ. ಎರಡೂ ಕಡೆ ಹಿಂಭಾಗ ಮತ್ತು ಮುಂಭಾಗ ಎರಡೂ ಕಡೆಯಿಂದನೂ ತೊಗೊಂಡಿದ್ದಾರೆ. ಇದು ಅಷ್ಟೇ ಹೋಟೆಲ್ HD ಕೋಟೆ ತಾಲೂಕು. ಸೊ ಇದು ಅಷ್ಟೇ, ಹೆಂಚಿನ ಮನೆಯಿಂದ ಬರ್ತಕ್ಕಂಥ ನೀರು ಟ್ಯಾಂಕಿನ ಮೇಲೆ ಫಿಲ್ಟರ್ ಇಟ್ಟಿದ್ದಾರೆ. ಆ ಫಿಲ್ಟರ್ ಮೂಲಕ ನೀರು ಹಾದು ಹೋಗಿ ಟ್ಯಾಂಕು ಬೀಳುತ್ತೆ. ಸೊ ಇದನ್ನು ಅವರು ಕುಡಿಯೋದಕ್ಕೆ ಅಡುಗೆ ಉಪಯೋಗಿಸ್ತಾರೆ. ಮತ್ತು ಇದು ಏನೊಂದು ವರ್ಷಗಟ್ಟಲೆ ಇಟ್ಟು ಸಮಸ್ಯೆ ಇಲ್ಲ. ಸೊ ಇದು ಅಷ್ಟೇ, ಈಕೆ ಮನೆ ಪ್ಲಾಸ್ಟಿಂಗು ಮುಂಚೆನೇ ಫಿಲ್ಟರ್ ಕಟ್ಬಿಟ್ಟು ಫಿಲ್ಟ್ರಿಗೆ ಕೆಳಗಡೆ ಸಂಪು ಮಾಡಿದೆ. ಸೊ ಹ್ಯಾಂಡ್ ಪಂಪ್ ಇಟ್ಟಿದೆ. ಇಲ್ಲಿ ವಿಶೇಷ ಅಬ್ಸರ್ವ್ ಮಾಡಿ, ಹ್ಯಾಂಡ್ ಪಂಪ್ ಇಟ್ಟಿರೋದು ಯಾಕೆ? ಪಂಪ್ ಇಡ್ಬೋದಾಯ್ತಲ್ಲ, ಪಂಪ್ ಇಟ್ಟರೆ ಏನಾಗ್ತದೆ, ನೀರು ಬೇಗ ಖಾಲಿ ಆಗ್ಬಿಡುತ್ತೆ, ಮತ್ತು ಒಂದು ಲೆಕ್ಕ ಸಿಗಲ್ಲ. ಸೊ ಆ ದೃಷ್ಟಿಯಿಂದ ಈಗೇನು ಮಾಡಿದೆ, ಒಂದು ಇದನ್ನು ಈ ಹ್ಯಾಂಡ್ ಪಂಪ್ಗೆ ಒಂದು ಸಿಂಪಲ್ ಹ್ಯಾಂಡ್ ಪಂಪ್, ಅದು ಒಂದು 2 ಸರಿ ಎಷ್ಟು ಪ್ರೆಸ್ ಮಾಡಿದ್ರೆ ಸಾಕು ನೀರು ಬರುತ್ತೆ. ಆ ನೀರನ್ನ ಎಷ್ಟು ಬೇಕೋ ಅಷ್ಟು ಮಿತವಾಗಿ ಯೂಸ್ ಮಾಡಬೇಕು, ಅಂದರೆ ಮ್ಯಾನೇಜ್ ಮಾಡೋದು ಅಲ್ಲೇ ಇರೋದು, ಮಿತವಾಗಿ ಮ್ಯಾನೇಜ್ ಮಾಡಬೇಕು ಅಂದ್ಬಿಟ್ಟು ಆ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದೆ. ಸೊ ಇದು ನಮ್ಮ ರಾಜ್ಯ ನಗರಾಭಿವೃದ್ಧಿ ಸಂಸ್ಥೆ ಆಡಳಿತ ರಾಜ್ಯ ನಗರಾಭಿವೃದ್ಧಿ ಸಂಸ್ಥೆಯ ನಿರ್ದೇಶಕರವರ ಒಂದು ರೆಸಿಡೆನ್ಸ್ ಇದು ಮನೆ. ಸೊ ಇಲ್ಲೂ ಅಷ್ಟೇ, ಗೋಡೆ ಸೈಡ್ ಇರ್ತಕ್ಕಂಥ ಒಂದು ರೈನ್ ವಾಟರ್ ಪೈಪಲ್ಲಿ ಸೀದಾ ಹೊಡ್ತಾ ಇತ್ತು, ಅದನ್ನು ಡಿವೇಟ್ ಮಾಡಿಕೊಟ್ರು. ಅದನ್ನು ಒಂದು ಎಲ್ಬೋ ಥರ ಕೊಟ್ಬಿಟ್ಟು ಮತ್ತೆ ಛಜ್ಜ ಮೇಲೆ ತೊಗೊಂಡೋಗಿ ಅದನ್ನು ಟ್ಯಾಂಕ್ ಕನೆಕ್ಟ್ ಮಾಡಿದ್ದಾರೆ. ಸೊ ಇದೇನಾಗ್ತದೆ, ಫಿಲ್ಟರ್ ಆಗುತ್ತೆ. ಅಲ್ಲಿ ಇದು ರಿವರ್ಸಿಬಲ್ ಫಿಲ್ಟರ್ ಇದೆ, ಅಲ್ಲಿ ಫಿಲ್ಟರ್ ಆಗಿಬಿಟ್ಟು ಆ ಮೇಲಕ್ಕೆ ಹೋಗುತ್ತೆ ನೀರು, ಮೇಲಿಂದ ಮತ್ತೆ ಟ್ಯಾಂಕ್ ಬಂದುಬಿಡುತ್ತೆ. ಸೊ ಟ್ಯಾಂಕಿಂದ ಸ್ಟೋರ್ ಆಗಿದ್ದ ನೀರು ಮತ್ತೆ ಅಡುಗೆ ಮನೆಗೆ ಒಂದು ಸಣ್ಣ ಪೈಪ್ ಮೂಲಕ ಅಡುಗೆ ಮನೆ ಹೋಗುತ್ತೆ. ಅಂದರೆ ಅಡುಗೆ ಮನೆಯಲ್ಲೇ ಇವರು ರೈನ್ ವಾಟರ್ ಹಾರ್ವೆಸ್ಟಿಂಗ್ನ ಉಪಯೋಗಿಸ್ಕೊತಾ ಇದ್ದಾರೆ ಅಡುಗೆ ಮನೆ ಮೂಲಕನೇ. ಇದು ಸಹ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಇದು ಅಷ್ಟೇ, ನಮ್ಮ ರಾಜ್ಯ ನಗರಾಭಿವೃದ್ಧಿ ಸಂಸ್ಥೆಯ ನಿರ್ದೇಶಕರವರ ವಸತಿ ಗೃಹ. ಸೊ ಈ ವಸತಿ ಗೃಹದಲ್ಲೂ ಸಹ ಈ ಒಂದು ವ್ಯವಸ್ಥೆನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸೊ ಇಲ್ಲಿ ಬರ್ತಕ್ಕಂಥ ನೀರನ್ನ ಇದು ಔಟ್ಸೈಡ್ ಬಿಟ್ಬಿಡ್ತಾರೆ. ಮೊದಲನೇ 5 ನಿಮಿಷ 10 ನಿಮಿಷ ಎಂಡ್ ಕ್ಯಾಪ್ ಕ್ಲೋಸ್ ಮಾಡ್ತಾರೆ. ಎಂಡ್ ಕ್ಯಾಪ್ ಮಾಡಿದಾಗ ಫಿಲ್ಟರ್ ಮೂಲಕ ಹಾದು ಹೋಗಿ ಆ ಫಿಲ್ಟರ್ ಮೂಲಕ ಹೋಗಿ ಇದು ನೀರು ಸಂಪಿಗೆ ಹೋಗಿ ಬೀಳ್ತಾ ಇದೆ. ಸೊ ಈ ಕಡೆ ಅಡುಗೆ ಮನೆಗೂ ಮಾಡ್ತಿದ್ದಾರೆ, ಈ ಕಡೆ ಬಾತ್ರೂಮ್ ಸೈಡು ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಇದು ನಮ್ಮ ರಾಜ್ಯ ನಗರಾಭಿವೃದ್ಧಿ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ಟೆಸ್ಟ್ ಇದು. ಸೊ ಇಲ್ಲಿ ಏನಪ್ಪ ಅಂದರೆ ಪಾರ್ಕಿಂಗ್ ಶೆಡ್, ಆ ಪಾರ್ಕಿಂಗ್ ಶೆಡ್ 2 ಪಾರ್ಕಿಂಗ್ ಶೆಡ್ ಇದೆ. 2 ಪಾರ್ಕಿಂಗ್ ಶೆಡ್ನು 2 ಪೈಪ್ನ ತಗೊಂಡು ಒಂದು ಫಿಲ್ಟರ್ ಯೂನಿಟ್ ಇಟ್ಟಿದ್ದಾರೆ. ಆ ಸಿಮೆಂಟಿನ ಟ್ಯಾಂಕಿಗೆ ಕಾಣ್ತದೆ ಫಿಲ್ಟರ್ದು, ಅದ್ರ ಕೆಳಗಡೆ ಇರ್ತಕ್ಕಂಥ ಒಂದು ಸಂಪ್ ಇದೆ. ಸೊ ಬರ್ತಕ್ಕಂಥ ನೀರು ಫಿಲ್ಟರ್ ಆಗುತ್ತೆ. ಫಿಲ್ಟರ್ಗೆ ಏನಪ್ಪ ಮೀಡಿಯಾ ಉಪಯೋಗಿಸಿದ್ರೆ ಜಲ್ಲಿಗಳು ಉಪಯೋಗಿಸಿದ್ದಾರೆ. ಆ ಜಲ್ಲಿ ಮೇಲೆ ಮೆಶ್ ಹಾಕಿದ್ದಾರೆ. ಸೊ ಒಂದು ಎಲೆನೂ ಹೋಗಬಾರ್ದು ಆ ಮೆಶ್ ಮೇಲೆ, ಆ ರೀತಿಯಲ್ಲಿ ಒಂದು ಕವರ್ ಮಾಡಿದ್ದಾರೆ. ಈ ರೀತಿ ಜಲ್ಲಿ ಮೇಲೆ ಬಿದ್ದಂಥ ನೀರು ಫಿಲ್ಟರ್ ಆಗಿ ಹೋಗಿ ಸಂಪಿಗೆ ಹೋಗ್ಬಿಡುತ್ತೆ. ಈ ಸಂಪಲ್ಲಿ ಇರ್ತಕ್ಕಂಥ ನೀರನ್ನ ಬೇರೆ ಎಲ್ಲ ಉಪಯೋಗಗಳಿಗೆ ಉಪಯೋಗಿಸ್ಕೊತಾ ಇದ್ದಾರೆ. ನಾನು ಅವಾಗಲೇ ಹೇಳಿದೆ, ರಾಷ್ಟ್ರಪತಿ ಭವನದಿಂದ ಹಿಡಿದು ಗುಡಿಸ್ಲು ತನಕನೂ ರೈನ್ ವಾಟರ್ ಹಾರ್ವೆಸ್ಟಿಂಗ್ನ ಅದ್ಭುತವಾಗಿ ಮಾಡೋಕ್ಕೆ ಅವಕಾಶ ಇದೆ. ಇಲ್ಲಿ ನೋಡಿ, ಇದು ಫ್ಲೋರೈಡ್ ಎಫೆಕ್ಟೆಡ್ ಏರಿಯಾ, ಅಂದರೆ ಫ್ಲೋರೈಡ್ ಜಾಸ್ತಿ ಇರ್ತಕ್ಕಂಥ ಅಂಶ ಇರ್ತದೆ. ಅದು ವಿಶೇಷವಾಗಿ ಪಾವಗಡ ಇರ್ಬೋದು, ಮತ್ತು ಗಜೇಂದ್ರಗಡ ಇರ್ಬೋದು, ಮತ್ತು ಹುಬ್ಬಳ್ಳಿ ಥರ ಒಂದು ಬರ್ತದೆ, ಮತ್ತು ರಾಯಚೂರಲ್ಲಿ ಬರ್ತದೆ. ಹೀಗೆ ಸುಮಾರು ಪ್ಲೇಸಸಲ್ಲಿ ಬರ್ತದೆ. ರಾಯಚೂರು ಕುಷ್ಟಗಿ ಹತ್ರನೂ ಫ್ಲೋರೈಡ್ ಸಮಸ್ಯೆ ಇದೆ. ಈ ಥರ ಬೇಕಾದಷ್ಟು ಊರುಗಳಿದೆ. ಸೊ ಇಲ್ಲಿ ಏನಪ್ಪ ವಿಶೇಷ ಅಂದರೆ, ಬರ್ತಕ್ಕಂಥ ನೀರು ಮಳೆನೂ ಕಡಿಮೆ ಇದೆ, ಮತ್ತು ಫ್ಲೋರೈಡ್ ಸಮಸ್ಯೆ ಬೇರೆ ಇದೆ. ಬೇರೆ ನೀರು ಯೂಸ್ ಮಾಡಿದ್ರೆ ಬೋರ್ವೆಲ್ ನೀರು ಫ್ಲೋರೈಡ್ ಸಮಸ್ಯೆಯಿಂದ ಕಾಯಿಲೆಗಳು ಬರ್ತದೆ. ಸೊ ಈ ಕಾಯಿಲೆಗಳಿಂದ ಎದುರಿಸೋದು ಇನ್ನೂ ದೊಡ್ಡ ಸವಾಲದು. ಹಾಗಾಗಿ ಅವರೇನು ಮಾಡಿದ್ದಾರೆ, ಇದಕ್ಕೆ ಒಂದು ಸೊಲ್ಯೂಷನ್ಗೋಸ್ಕರ GIA ಶೀಟ್, ಗ್ಯಾಲನೈಸ್ಡ್ ಐರನ್, ಸೊ ಆ ರೂಫ್ ಮೂಲಕನೇ ಒಂದು ಗಟರ್ ಹಾಕಿ, ಆ ಗಟರ್ ಮೂಲಕ ಟ್ಯಾಂಕ್ ಕಟ್ಟಿ, ಗಟರ್ ಮೂಲಕ ತೊಗೊಂಡೋಗಿ ನೀರನ್ನ ಅದನ್ನು ಫಿಲ್ಟ್ರ್ ಮಾಡಿ, ಫಿಲ್ಟ್ರ್ ಮೂಲಕ ಟ್ಯಾಂಕಿಗೆ ಬೀಳೋ ಥರ ಮಾಡಿದ್ದಾರೆ.
ಈ ನೀರನ್ನು ಅಷ್ಟೇ ಅವರು ವರ್ಷ ಪೂರ್ತಿ ಉಪಯೋಗಿಸ್ತಿದ್ದಾರೆ. ಅವ್ರಿಗೆ ಬರ್ತಕ್ಕಂಥ ಕಾಯಿಲೆಗಳೆಲ್ಲ ಕಡಿಮೆ ಆಗ್ಬಿಟ್ಟಿದೆ ಫ್ಲೋರೈಡಿಂದ. ಯಾಕೆಂದರೆ ಫ್ಲೋರೈಡ್ ಸಮಸ್ಯೆಗೆ ಮಳೆ ನೀರೇ ಮದ್ದು. ಒಂದ್ಸರಿ ಫ್ಲೋರೈಡ್ ನೀರನ್ನು ಬಿಟ್ಬಿಟ್ಟು ಮಳೆ ನೀರನ್ನ ಯೂಸ್ ಮಾಡೋಷ್ಟು ಮಾಡಿಬಿಟ್ರೆ ಅವ್ರು ಬಂದಿರತಕ್ಕಂಥ ಕಾಯಿಲೆನೂ ವಾಸಿ ಆಗ್ಬಿಡ್ತಾರೆ. ಯಾಕೆಂದರೆ ಅದು ಪರಿಶುದ್ಧವಾದ ನೀರು. ಫ್ಲೋರೈಡ್ ನೀರಲ್ಲಿ ಏನಪ್ಪ ಅಂದರೆ ಫ್ಲೋರೈಡ್ ಸಮಸ್ಯೆ ಜಾಸ್ತಿ ಇರೋದ್ರಿಂದ ಅದನ್ನು ಜಾಯಿಂಟ್ ಪೈನ್ಸ್ ಆಗುತ್ತೆ, ಸ್ಕೆಲಿಟನ್ ಸಮಸ್ಯೆ ಆಗ್ತದೆ, ಡೆಂಟಲ್ ಫ್ಲೋರೈಡ್ ಆಗುತ್ತೆ. ಫ್ಲೋರೈಡ್ ಜಾಸ್ತಿ ಆದರೆ ಡೆಂಟಲಲ್ಲೂ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಹಲ್ಲುಗಳಲ್ಲಿ ಹಳದಿ ಥರ ಆಗುತ್ತೆ, ಒಂಥರ ಹಲ್ಲಿನ ಶೇಪೇ ಕೆಟ್ಟೋಗುತ್ತೆ. ಈ ಥರ ಒಂದು ಆರೋಗ್ಯ ಸಮಸ್ಯೆ ವಿವಿಧ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡೋಕ್ಕೆ ಅವರು ಈ ಥರ ಮಾಡಿದರೆ ಒಂದು ವರ್ಷ ಪೂರ್ತಿ ಕುಡಿಯೋದಕ್ಕೆ ಅಡುಗೆಗೆ ಏನೇ ಸಮಸ್ಯೆ ಇಲ್ಲದೆ ಉಪಯೋಗಿಸ್ತಾರೆ. ಇದು ಒಂದು ಫಾರೆಸ್ಟ್ ವಾಚರ್ಸ್ದು ಒಂದು ಮನೆ. ಸೊ ಇದು ಫಾರೆಸ್ಟ್ ಮಧ್ಯೆ ಇದೆ. ಅಂದರೆ ಈ ಬಂಡೀಪುರದ ಯಲ್ಲಾಪುರದ ಇದೇ ಥರ ಬರುತ್ತೆ. ಸೊ ಇಲ್ಲಿ ಯಲ್ಲಾಪುರ ಅಂತಲೂ ಹೇಳ್ಬೋದು, ಅಥವಾ ಅಲ್ಲಿಂದ ಮುಂದಕ್ಕೆ ಹೋದರೆ ಒಂದು ಅಂಚಿಪುರ ಅಂತಿದೆ, ಅಂಚಿಪುರದ ಹತ್ರ ಬರ್ತದೆ. ಇಲ್ಲಿ ಏನಪ್ಪ ವಿಶೇಷ ಅಂತಂದರೆ ಇಲ್ಲಿ ಬೀಳ್ತಕ್ಕಂಥ ನೀರನ್ನ ಅವರು ಫಿಲ್ಟರ್ ಮಾಡಿ ಅದನ್ನು ಟ್ಯಾಂಕು ಹಿಡಿತಿದ್ದಾರೆ ಫಾರೆಸ್ಟ್ ವಾಚರ್ಸ್ ಬಂದಾಗ. ಸೊ ಅವ್ರಿಗೆ ಕುಡಿಯೋದಕ್ಕೆ ಇರ್ಬೋದು, ಅಡುಗೆಗೆ ಇರ್ಬೋದು, ಇವಕ್ಕೆಲ್ಲ ಸಾಕಷ್ಟು ಉಪಯೋಗಿಸ್ತಿದ್ದಾರೆ. ಅವ್ರಿಗೆ ಮತ್ತು ಎಲೆಕ್ಟ್ರಿಸಿಟಿ ಜನ್ರೇಷನ್ಗೂ ಮಾಡ್ಕೊಂಡಿದ್ದಾರೆ. ಆಮೇಲೆ ಗಟರ್ಸ್ನ ಜೆ ಶೀಟಲ್ಲೇ ಅವರು ಇದು ಮಾಡಿಬಿಟ್ಟು ಕ್ಲೀನಾಗಿ ಫ್ಯಾಬ್ರಿಕೇಟ್ ಮಾಡಿಸ್ಬಿಟ್ಟು ಅದನ್ನು ಹಾಕಿದ್ದಾರೆ. ಸೊ ಮೇಂಟೆನೆನ್ಸ್ ಅಂಥದ್ದೇನು ಪ್ರಾಬ್ಲಮ್ ಇಲ್ಲ. ಮತ್ತು ಈ ಮನೆ ತೊಳಿ ಇದು ಕಾನನ ಅಂತಂದ್ಬಿಟ್ಟು ಈ ಮೈಸೂರಿನ ತಾಲೂಕಿನ ಒಂದು ಜೈಪುರ ಹೋಬಳಿ ಹತ್ರ ಬರ್ತದೆ. ಈ ಮನೆಯಲ್ಲೂ ಸಹ ಹೆಂಚಿನ ಮೂಲಕ ಬರ್ತಕ್ಕಂಥ ನೀರನ್ನ ಇದು GI ಗ್ಯಾಲನೈಸ್ಡ್ ಐರನ್. ಸೊ ಗ್ಯಾಲನೈಸ್ಡ್ ಐರನ್ ಗಟರ್ಗೆ ಯಾಕೆ ಯೂಸ್ ಮಾಡಬೇಕು ಅಂತ ಪ್ರಶ್ನೆ ಇದೆ. ಗ್ಯಾಲನೈಸ್ಡ್ ಐರನ್ನಲ್ಲಿ ತುಕ್ಕಿಡಿಲ್ಲ ಇದು. ಸೊ ಇದು ತುಂಬ ಲೈಫ್ ಲಾಂಗ್ ಬರ್ತಿದ್ದು. ಸೊ ಯಾವುದೇ ವಿಧವಾದ ಸಮಸ್ಯೆ ಇಲ್ಲ. ಮತ್ತು ಶೀಟ್ ಯಾವ ಥಿಕ್ನೆಸ್ ಇರುತ್ತೆ, ಯಾವ ಗೇಜ್ ಇರುತ್ತೆ ಅದೇ ಗೇಜು ಕಡೆಯವರೆಗೂ ಇರುತ್ತೆ. ಮತ್ತು PVC ಆದರೆ ಬೆಂಡು ಬಂದ್ಬಿಡುತ್ತೆ. ಹಾಗಾಗಿ PVC ಇದು ಬೇಡ ಇದು. ಹಾಗಾಗಿ GI ಶೀಟೇ ಬೆಸ್ಟು. ಸೊ ಇದನ್ನು ಅವರು GI ಶೀಟ್ ಮೂಲಕ ಹಿಡಿದಂಥ ನೀರನ್ನ ಫಿಲ್ಟ್ರ್ ಬಿಟ್ಕೊಂಡಿದ್ದಾರೆ. ಫಿಲ್ಟ್ರ್ ಆಗಿ ಅಷ್ಟು ಬಂದು ಟ್ಯಾಂಕ್ ಬಿಡುತ್ತೆ. ಸೊ ಇದನ್ನು ಅಷ್ಟೇ ಈ ಮನೆಯವರು ಹೆಚ್ಚಾಗಿ ಉಪಯೋಗಿಸ್ತಾ ಇದ್ದಾರೆ. ಈ ರೀತಿ ಅಂಡರ್ಗ್ರೌಂಡ್ ಸಂಪ್ಗಳನ್ನ ಬೇಕಾದಷ್ಟು ರೀತಿಯಲ್ಲಿ ಮಾಡ್ಕೋಬೋದು. ಸೊ ಇಲ್ಲಿ ಹೆಂಚಿಂದ ಬರ್ತಕ್ಕಂಥ ನೀರನ್ನ ಟ್ಯಾಪ್ ಮಾಡಿ ಅದನ್ನು ಫಿಲ್ಟರ್ ಮಾಡಿ ಒಂದು ಅಂಡರ್ಗ್ರೌಂಡ್ ಸಂಪನ್ನ ಕಟ್ಕೊಂಡಿದ್ದಾರೆ. ಸೊ ಅದಕ್ಕೆ ಒಂದು ಮ್ಯಾನ್ಯಲ್ ಕವರ್ ಹಾಕಿದ್ದಾರೆ. ಏನಪ್ಪ ಅಂದರೆ ರೂಫ್ ವಾಟರ್ ಬಂದಿರ್ತಕ್ಕಂಥ ನೀರನ್ನ ನಮಗೆ ಫಿಲ್ಟರ್ ಮಾಡೋದು, ಅದನ್ನು ಓಪನ್ ಎಲ್ಗೂ ಬಿಟ್ಕೋಬೋದು, ಇಲ್ಲ ಬೋರಲ್ಲಿ ಇದ್ದರೆ ಬೋರಲ್ಗೂ ಬಿಟ್ಕೋಬೋದು. ಓವರ್ಫ್ಲೋ ಪೈಪ್ನ ಕನೆಕ್ಟ್ ಮಾಡಿಬಿಟ್ರೆ ಸಾಕು. ಈ ರೀತಿ ಒಂದು ವ್ಯವಸ್ಥೆನ ಮಾಡ್ಕೋಬೋದು. ಇದು ನೋಡಿ ತುಂಬ ಒಳ್ಳೊಳ್ಳೆ ಎಕ್ಸಾಂಪಲ್ಗಳಿದು. ಇದು ಫ್ಲೋರೈಡ್ ಸಮಸ್ಯೆ ಇರ್ತಕ್ಕಂಥ ಅಂದರೆ ಯಾವುದೇ ರೀತಿ ಹೈದರಾಬಾದ್ ಕರ್ನಾಟಕ ಅಂತ ಏನು ಹೇಳ್ತೀವಿ ಆ ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಊರುಗಳಲ್ಲಿ ಸುಮಾರಷ್ಟು ಕಡೆ ಫ್ಲೋರೈಡ್ ಸಮಸ್ಯೆ ಇದೆ. ಈ ಫ್ಲೋರೈಡ್ ಸಮಸ್ಯೆಗೋಸ್ಕರ ಅವ್ರು ಏನು ಮಾಡಿದ್ದಾರೆ, ಮಳೆ ನೀರೇ ಉಪಯೋಗಿಸ್ತಿದ್ದಾರೆ. ಮಳೆ ನೀರು ಉಪಯೋಗಿಸೋಷ್ಟು ಮಾಡಿದ್ಮೇಲೆ ಸುಮಾರಷ್ಟು ಅವ್ರ ಕಾಯಿಲೆಗಳು ಕಡಿಮೆ ಆಗ್ಬಿಟ್ಟಿದೆ. ತುಂಬ ಖುಷಿಯಾಗಿ ಜೀವನ ಮಾಡ್ತಿದ್ದಾರೆ. ಯಾವುದೇ ವಿಧ ಹೆಲ್ತ್ ಸಮಸ್ಯೆ ಇಲ್ಲ. ಮತ್ತು ಇವರು ಹಿಡಿದಿರತಕ್ಕಂಥ ರೀತಿ ನೋಡಿ, ಮನೆಯ ಒಳಗೆ ಸಂಪು. ಏಕೆಂದರೆ ಮನೆಗಳು ಸಣ್ಣ ಮನೆ. ಮೊದಲನೇ ಫೋಟೋ ನೋಡಿ, ಮೊದಲನೇ ಚಿತ್ರದಲ್ಲಿ ಮನೆಯ ಒಳಗಡೆ ಇರ್ತಕ್ಕಂಥ ಒಂದು ಟ್ಯಾಂಕ್ ಒಳಗೇ ಅದನ್ನು ಬಿಟ್ಕೊಂಡಿದ್ದಾರೆ. ಆ ಟ್ಯಾಂಕಿಗೆ ಒಂದು ಪಂಪ್ ಹಾಕ್ಕೊಂಡಿದ್ದಾರೆ. ಆ ಪಂಪ್ ಮೂಲಕ ಅವ್ರು ಒಂದು ಸರಿ 2 ಸರಿ ಇದು ಮಾಡ್ತಾರೆ, ಪಂಪ್ ಮಾಡ್ತಾರೆ. ಹ್ಯಾಂಡ್ ಪಂಪಲ್ಲಿ ನೀರು ಕೊಡ ತುಂಬುತ್ತೆ. ಅದನ್ನು ಅಡುಗೆಗೆ ಕುಡಿಯೋಕ್ಕೆ ಎಷ್ಟು ಬೇಕೋ ಅಷ್ಟು ಮಿತವಾಗಿ ಉಪಯೋಗಿಸ್ತಾರೆ. ಈ ರೀತಿ ಮಾಡೋದ್ರಿಂದ ಅವರಿಗೆ ವರ್ಷ ಪೂರ್ತಿ ಕುಡಿಯೋಕ್ಕೆ ಅಡುಗೆಗೆ ಬರ್ತಾ ಇದೆ. ನೀವು ಕೇಳ್ಬೋದು, ಈ ವರ್ಷ ಪೂರ್ತಿ ಕುಡಿಯೋಕ್ಕೆ ಸಾಧ್ಯನಾ ಅಂತ. ಸಾಧ್ಯ ಇದೆ. ಅದನ್ನು ಮುಂದಿನ ಸ್ಲೈಡ್ಗಳು ತಾವು ನೋಡ್ತಾ ಹೋದರೆ ಅದರಲ್ಲಿ ಉತ್ತರ ಸಿಗ್ತಾ ಹೋಗುತ್ತೆ. ಸೊ ಇದೇ ರೀತಿ 2ನೇ ಛಾಯಾಚಿತ್ರದಲ್ಲೂ ಅಷ್ಟೇ ಮನೆ ಹೊರಗಡೆ ಸ್ವಲ್ಪ ಜಾಗ ಸಿಕ್ತು ಅಂದ್ಬಿಟ್ಟು ಆ ಹೊರಗಡೆ ಜಾಗದಲ್ಲೇ ಟ್ಯಾಂಕನ್ನ ಸಿಮೆಂಟ್ ಟ್ಯಾಂಕ್ನೇ ಕಟ್ಟಿದ್ದಾರೆ. ಸಿಮೆಂಟ್ನೇ ಟ್ಯಾಂಕ್ನೇ ಕಟ್ಟೋದು ತುಂಬ ಉತ್ತಮ ಮಳೆ ನೀರು ಸಂಗ್ರಹಣೆಗೆ. ಯಾಕೆ ಅಂತಂದರೆ ಸಿಮೆಂಟ್ ನೀರು ಕಟ್ಟೋದ್ರಿಂದ ನೀರಿಗೆ ಯಾವುದೇ ಒಂದು ವ್ಯತ್ಯಾಸ ಆಗಲ್ಲ ಕ್ವಾಲಿಟಿನಲ್ಲಿ. ಆದರೆ ಪ್ಲಾಸ್ಟಿಕ್ನ ಒಂದು ಟ್ಯಾಂಕ್ ಇದು ಮಾಡ್ತು ಅಂದರೆ ಸುಲಭ ಅಂತಂದ್ಬಿಟ್ಟು ಆ ಪ್ಲಾಸ್ಟಿಕ್ದು ಬಿಸಿಲು ಬಿದ್ದಾಗ ಪ್ಲಾಸ್ಟಿಕ್ದಿಂದ ಸ್ಮೆಲ್ ಬರುತ್ತೆ. ಆ ನೀರನ್ನ ಕುಡಿಯೋಕ್ಕಾಗಲ್ಲ. ಸೊ ಹಾಗಾಗಿ ಇವರು ನೀರನ್ನ ಸಿಮೆಂಟ್ ಟ್ಯಾಂಕು ಇಟ್ಕೊಂಡಿದ್ದಾರೆ. ಸಿಮೆಂಟ್ ಟ್ಯಾಂಕಲ್ಲಿ ತುಂಬ ಕ್ವಾಲಿಟಿ ಚೇಂಜೇ ಆಗದ ರೀತಿಯಲ್ಲಿ ನಿರ್ವಹಣೆ ಮಾಡ್ತಿದ್ದಾರೆ. ಮತ್ತು 3ನೇ ಚಿತ್ರ ತೊಗೊಳ್ಳಿ. ಆ ಹುಡುಗಿ ಹ್ಯಾಂಡ್ ಪಂಪಿಂದ ಅಂದರೆ ಮನೆಯೊಳಗೆ ಇರ್ತಕ್ಕಂಥ ಒಂದು ಹ್ಯಾಂಡ್ ಪಂಪಿಂದ ಪಂಪ್ ಮಾಡ್ತಾ ಇದೆ. ಮನೆಯೊಳಗೆ ಸಂಗ್ರಹಣೆ ಇದೆ. ಸೊ ಫಿಲ್ಟರ್ ಆಗಿ ಬಂದು ಟ್ಯಾಂಕ್ ಬೀಳುತ್ತೆ. ಸೊ ನೀವು ಕೇಳ್ಬೋದು, ಸಿಕ್ಕಾಬಟ್ಟೆ ಮಳೆ ಬಂದುಬಿಟ್ರೆ ಟ್ಯಾಂಕ್ ಓವರ್ಫ್ಲೋ ಆಗಲ್ವಾ, ಮನೆಯೆಲ್ಲ ನೀರಾಗಲ್ವ ಅಂತ. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಒಂದು ಓವರ್ಫ್ಲೋ ಪೈಪ್ ಅದನ್ನು ಟ್ಯಾಂಕಿನ ರೂಫಿನ ಮಟ್ಟದಲ್ಲಿಂದ ತೊಗೊಂಡು ಕೆಳಗೆ ಔಟ್ಸೈಡ್ ಬಿಟ್ಬಿಟ್ಟಿದ್ದಾರೆ. ರೂಫ್ ಔಟ್ಸೈಡ್ ಬಿಟ್ಬಿಟ್ಟು ಆ ಪೈಪ್ ಎಂಡಿಗೆ ಒಂದು ಮೆಷ್ನ ಕವರ್ ಮಾಡಿಬಿಟ್ಟಿದ್ದಾರೆ. ಏಕೆಂದರೆ ನಾಳೆ ಸಹ ಕಪ್ಪೆ ಅಥವಾ ಹಾವು ಸೇರ್ಕೊಬಾರ್ದು ಅಂದ್ಬಿಟ್ಟು ಅದನ್ನು ಮೆಷ್ನ ಕವರ್ ಮಾಡಿಬಿಟ್ಟಿದ್ದಾರೆ.
ಸೊ ಹೀಗಾಗಿ ಮನೆ ಸೇಫ್ ಆಗಿರುತ್ತೆ, ಓವರ್ಫ್ಲೋ ಆಗಿದೆಲ್ಲ ಸೀದಾ ಔಟ್ಸೈಡ್ ಹೋಗುತ್ತೆ, ಮನೆ ಒಳಗೆ ಯಾವುದೇ ಸಮಸ್ಯೆ ಇಲ್ಲ. ಸೊ ಈ ರೀತಿ ಸಣ್ಣ ಮನೆ ಇರ್ತಕ್ಕಂಥವ್ರು ಈ ರೀತಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದೇ ರೀತಿ ಇದು ಒಂದು ನೋಡಿ, ಮಳೆ ನೀರಿನ ಸಂಗ್ರಹಣೆ ಯಾವ ರೀತಿ ಮಾಡ್ಬೋದು, ಯಾವ ರೀತಿ ಗಟ್ಟರ ಹಾಕ್ಬೋದು ಅದಕ್ಕೆ ಒಂದು ಎಕ್ಸಾಂಪಲು ಶೀಟಿ ಮನೆ ಇದೆ. ಇದು ಹಿಮಾಲಯ ಪ್ರದೇಶದಲ್ಲೂ ಆ ಥರ ಇದೆ. ಮತ್ತು ಇಲ್ಲೂ ಬಲಗಡೆ ಚಿತ್ರ ನೋಡಿ, ಈ ಬಲಗಡೆ ಚಿತ್ರದಲ್ಲೂ ಅಷ್ಟೇ ಈ ಒಂದು ಹ್ಯಾಂಡ್ ಪಂಪು, ಆ ಹ್ಯಾಂಡ್ ಪಂಪ್ ಫಿಲ್ಟರ್ ಆಗಿ ಬರ್ತಕ್ಕಂಥ ನೀರು ಫಿಲ್ಟರ್ ಆಗಿ ಟ್ಯಾಂಕ್ ಹೋಗಿದೆ, ಮನೆಯೊಳಗೆ ಸಂಪಿದೆ, ಹ್ಯಾಂಡ್ ಪಂಪಲ್ಲಿ ಏನು ಮಾಡಿದ್ರೆ ನೀರು ಬರ್ತದೆ, ಅದನ್ನು ತೊಗೊಂಡು ಅಡುಗೆಗೆ ಕುಡಿಯೋಕ್ಕೆ ಉಪಯೋಗಿಸ್ತಾರೆ. ಅಡುಗೆ ಮನೆಯೊಳಗೆ ಸ್ಟೋರೇಜ್ ಇದೆ, ಫ್ಲೋರಿಂಗ್ ಕಡೆನೇ ಸ್ಟೋರೇಜ್. ಸೊ ಅದಕ್ಕೆ ನಾನು ಅವಾಗ ಹೇಳಿದೆ, ಮಳೆ ನೀರನ್ನ ನಾವು ರೀಚಾರ್ಜ್ ಮಾಡಿದ್ರೆ ಅಥವಾ ಮಳೆ ನೀರನ್ನ ಕನ್ಸ್ಯೂಮ್ ಮಾಡಿದ್ರೆ, ಉಪಯೋಗಿಸಿದ್ರೆ, ನಮ್ಮ ಸ್ವಂತ ಇದಕ್ಕೆ ಉಪಯೋಗಿಸಿದ್ರೆ ಫ್ಲೋರೈಸಿಸ್ ಕಂಟ್ರೋಲ್ ಆಗಿ ಫುಲ್ಲಿ ಕಂಟ್ರೋಲ್ ಆಗುತ್ತೆ. ಅದಕ್ಕೆ ಮಳೆ ನೀರೇ ಮದ್ದು. ಯಾಕೆಂದರೆ ನಿಮಗೆ ಶುದ್ಧವಾದ ನೀರು ಕುಡಿಬಿಟ್ರೆ 60% ಕಾಯಿಲೆಗಳೇ ಕಡಿಮೆ ಆಗುತ್ತೆ. ಸೊ ಇದನ್ನು ಸಹ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯದಲ್ಲಿ ಸಾಕಷ್ಟು ಬಳಸ್ತಾ ಇದ್ದಾರೆ. ಸೊ ಈಕೆ ಮನೆ ನೋಡಿ, ಅಡುಗೆ ಮನೆ ಒಳಗೆ ಒಂದು ಟ್ಯಾಂಕ್ ಇದೆ. ಈಕೆಯ ಮನೆ ಹಿಂದೆ ಮುಂದೆ ಅಕ್ಕ ಪಕ್ಕ ಎಲ್ಲೂ ಜಾಗ ಇಲ್ಲ, ರೋ ಹೌಸಸ್, ಸಾಲಿನ ಮನೆ. ಈಕೆ ಮನೆ ರೂಫು ಕೇವಲ 2.5 ಚದರ. ಸೊ ಈಕೆ ವರ್ಷ ಪೂರ್ತಿ ಕುಡಿಯೋದಕ್ಕೆ ಅಡುಗೆಗೆ ನೀರು ಉಪಯೋಗಿಸ್ತಾರೆ. ಸೊ ಏನಪ್ಪ ವಿಶೇಷ ಅಂದರೆ 2.5 ಚದರ ಮನೆ ವರ್ಷ ಪೂರ್ತಿ ನೀರೇನು ಸಾಕಾಗುತ್ತೆ? ಸಾಧ್ಯ ಇದೆ. ನಿಮಗೆ ಮುಂದಿನ ಕೇಸ್ಗಳಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲೇನಪ್ಪ ಅಂದರೆ ಬರ್ತಕ್ಕಂಥ ನೀರನ್ನೆಲ್ಲ ಫಿಲ್ಟ್ರ್ ಮಾಡಿ, ಮೂಲೆಯಲ್ಲಿ ಇರ್ತಕ್ಕಂಥ ಒಂದು ಫಿಲ್ಟ್ರ್ ಇದೆ, ಆ ಫಿಲ್ಟ್ರ್ ಮೂಲಕ ಬರುತ್ತೆ. ಫಿಲ್ಟ್ರ್ ಮೂಲಕ ಬಂದಿದ್ದು ಸೀದಾ ಹೋಗಿ ಅಂಡರ್ಗ್ರೌಂಡ್ ಸ್ಟೋರೇಜ್ಗೆ ಸ್ಟೋರ್ ಆಗುತ್ತೆ. ಆ ಸ್ಟೋರ್ ಆಗ್ತಕ್ಕಂಥ ನೀರನ್ನ ಈಕೆ ಹ್ಯಾಂಡ್ ಪಂಪ್ ಮೂಲಕ ಅದನ್ನು ಎತ್ತಿ ಅಡುಗೆಗೆ, ಅವತ್ತಿನ ದಿನದ ಅಡುಗೆಗೆ ಕುಡಿಯೋಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಸಾವಕಾಶ ಉಪಯೋಗಿಸ್ಕೊಳ್ತೇವೆ. ಸೊ ಇದು ಕರ್ನಾಟಕ ಸರ್ಕಾರದಿಂದ ಸಹ ಸಹಾಯ ಮಾಡಿದ್ದಾರೆ. ಸೊ ಈಕೆ ಬಡವರಾದ್ರಿಂದ ಪಾಪ ಎಲ್ಲ ರೀತಿಯ ಅನುಕೂಲ ಕಲ್ಪಿಸ್ಕೊಟ್ಟಿದ್ದಾರೆ. ಈಕೆ ಸಂತೃಪ್ತವಾಗಿ ಈಕೆ ಮಳೆ ನೀರಿನ ಜೊತೆ ಫ್ಲೋರೈಡ್ ಸಮಸ್ಯೆ ನಾವು ಹೊರದೂಡಿ ಮತ್ತು ಜಾಗ ಇಲ್ಲ ಅನ್ನೋ ಒಂದು ಸಮಸ್ಯೆನೂ ಹೊರದೂಡಿ ಆಕೆ ನೆಮ್ಮದಿಯಾಗಿ ಜೀವನ ನಡೆಸ್ತಾ ಇದ್ದಾರೆ. ಇದು ನೋಡಿ, ಒಂದು ರಾಜಸ್ಥಾನದ ಒಂದು ಅದ್ಭುತವಾದ ಒಂದು ಇದು ಕಲೆ. ಇದು ಹಿಂದೆ ಇರ್ತಕ್ಕಂಥದ್ದು ರೂಫಲ್ಲಿ ಬೀಳ್ತಕ್ಕಂಥ ನೀರನ್ನ ಕಲೆಕ್ಟ್ ಮಾಡಿಕೊಂಡು ಸೀದಾ ಅಂಡರ್ಗ್ರೌಂಡ್ ಸಂಪಲ್ಲಿ ಬೀಳಬೇಕು. ಅಂದರೆ ಮನೆಯೊಳಗೆ ಅದು ಹಾಕಿರೋದು ಪಿಲ್ಲರ್ ಅಲ್ಲ, ಅದು ಒಂದು ದೊಡ್ಡ ತಾಮ್ರದ ಪೈಪ್. ಅದು ರೂಫಲ್ಲಿ ಬೀಳ್ತಕ್ಕಂಥ ನೀರನ್ನ ಕಲೆಕ್ಟ್ ಮಾಡ್ಕೊಂಡು ಸೀದಾ ಕಲೆಕ್ಟ್ ಮಾಡ್ಕೊಳ್ಳೋದು, ಡಿಪ್ ಇರೋದ್ರಿಂದ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡು ಸೀದಾ ಹೋಗಿ ಅಂಡರ್ಗ್ರೌಂಡ್ ಸಂಪು ಬೀಳುತ್ತೆ. ಈ ರೀತಿ ಒಂದು ಅದ್ಭುತವಾದ ಒಂದು ವ್ಯವಸ್ಥೆನ ಕಲ್ಪಿಸ್ಕೊಂಡಿದ್ದಾರೆ. ಇದನ್ನು ನಮ್ಮ 20-30 ಮನೆ ಅಂತ ಹೇಳ್ತೀವಿ. ಅಂದರೆ 20-30 ಸೈಟಲ್ಲಿ ಸಹ ನಾವು ಅದ್ಭುತ ಮಾಡ್ಬೋದು. ಮನೆಯ ಒಳಗಡೆನೆ ಟ್ಯಾಂಕ್ ಕಟ್ಟಿದ್ರೆ, ಅಂದರೆ ಹಾಲ್ ಇರುತ್ತೆ, 20-35 ಹಾಲ್ ಇರುತ್ತೆ. ಸಾಮಾನ್ಯವಾಗಿ 7 ಫೀಟ್ ಬೈ 15 ಫೀಟ್ ತನಕ ಒಂದು ಸಂಪ್ ಕಟ್ಬೋದು. ಆ ಸಂಪನ್ನ ದೊಡ್ಡದು ಮಾಡ್ಕೊಂಡ್ಬಿಟ್ರೆ, ಮನೆ ಹೊರಡೆ ಈ ಥರ ಪೈಪ್ ಕೊಟ್ಟರೆ ಸಾಕು. ಮನೆ ಹೊರಡೆ ಒಂದು ಪೈಪ್ ಕೊಟ್ಕೊಂಡು ರೂಫ್ ವಾಟರ್ ಅಲ್ಲಿ ಬರೋ ಮಾಡಿ ಅಲ್ಲಿ ಫಿಲ್ಟ್ರ್ ಮಾಡಿದ ನೀರನ್ನ ಮನೆ ಒಳಗೆ ಇರ್ತಕ್ಕಂಥ ಸಂಪಿಗೆ ಬಿಟ್ಕೋಬೋದು. ಈ ಥರ ಮಾಡೋದ್ರಿಂದ ಅವ್ರಿಗೆ ವರ್ಷಕ್ಕಾಗುವಷ್ಟು ನೀರು ಸಿಗುತ್ತೆ ಆಲ್ಮೋಸ್ಟ್. ಸೊ ಹಾಗಾಗಿ ಇದನ್ನು ಸಹ ಅದ್ಭುತವಾಗಿ ಮಾಡೋಕ್ಕೆ ಅವಕಾಶ ಇದೆ. ಇದು ನೋಡಿ, ಬೆಂಗಳೂರಿನ GKVK ಗಾಂಧಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮಾಡಿರ್ತಕ್ಕಂಥ ಒಂದು ಬೆಸ್ಟ್ ಎಕ್ಸಾಂಪಲ್. ಇದು ರೂಫೇ ಇಲ್ಲ, ಆದರೂ ಸಹ ಆರ್ಟಿಫಿಷಿಯಲ್ ಆಗಿ ಒಂದು ರೂಫ್ ಕ್ರಿಯೇಟ್ ಮಾಡಿದ್ದಾರೆ. ಪ್ಲಾಸ್ಟಿಕ್ ಶೀಟಲ್ಲಿ ಪಾಲಿ ಹೌಸ್ ಅಂತ ಹೇಳ್ಬೋದು. ಈ ಪಾಲಿ ಹೌಸಲ್ಲಿ ರೂಫ್ ಕ್ರಿಯೇಟ್ ಮಾಡಿ ಆ ರೂಫಿಂದನೂ ಸಹ ನೀರನ್ನ ಸಂಗ್ರಹಣೆ ಮಾಡ್ತಿದ್ದಾರೆ. ಇದು ಮಲೆನಾಡಿನ ಒಂದು ನಿತ್ಯ ದೃಶ್ಯ. ಕರಾವಳಿ ಪ್ರದೇಶ ಇರ್ಬೋದು, ಮಲೆನಾಡು ಪ್ರದೇಶ ಇರ್ಬೋದು, ಅಲ್ಲಿ ಈ ರೀತಿಯಾದಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಅಂದರೆ ಮಳೆಗಾಲ ಬಂತಂದರೆ ಸಾಕು, ಆ ಪಂಚೆ ಇರ್ಬೋದು, ಆ ಸೀರೆ ಇರ್ಬೋದು, ಅದೇ ಒಂದು ಕ್ಯಾಚ್ಮೆಂಟ್ ಏರಿಯಾ ಆಗುತ್ತೆ, ಅದೇ ಜಲನಯನ ಪ್ರದೇಶ, ಅದೇ ಫಿಲ್ಟ್ರು, ಎರಡೂ ರೀತಿಯಲ್ಲೂ ಕೆಲಸ ಮಾಡುತ್ತೆ. ಈ ರೀತಿಯೂ ಸಹ ರೈನ್ ವಾಟರ್ ಹಾರ್ವೆಸ್ಟಿಂಗ್ನ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಇದು ಎಸ್ಪೆಷಲಿ ವಿಶೇಷವಾಗಿ ಮಳೆಗಾಲದಲ್ಲಿ ಸಾಧ್ಯ ಇದೆ. ಮತ್ತು ಫಿಲ್ಟ್ರುಗಳು. ಸೊ ಫಿಲ್ಟ್ರುಗಳು ಯಾವ ಥರ ಇದ್ರೆ ಒಳ್ಳೆಯದು, ಇದು ಪ್ರಶ್ನೆ. ಸೊ ಮಳೆಗಾಲಕ್ಕೆ ಮಳೆ ನೀರಿಗೆ ಫಿಲ್ಟ್ರ್ ಮಾಡೋಕ್ಕೆ ಇದ್ಲು ಬೇಕಾ, ಜಲ್ಲಿ ಬೇಕಾ, ಮರಳು ಬೇಕಾ, ಈ ಥರದ್ದೆಲ್ಲ ಪ್ರಶ್ನೆಗಳಿದೆ. ಇದ್ಲು ಉಪಯೋಗಿಸೋ ಉದ್ದೇಶ ಏನಪ್ಪ ಅಂದರೆ, ಇದ್ಲಿನಲ್ಲಿ ಓಡರ್ ಅಂದರೆ ಮಣ್ಣಿನಲ್ಲಿ ನೀರಿನಲ್ಲಿರ್ತಕ್ಕಂಥ ಸ್ಮೆಲ್ನ ಅಬ್ಸರ್ವ್ ಮಾಡೋಂಥ ಶಕ್ತಿ ಇದೆ, ಅದಕ್ಕೋಸ್ಕರ ಇದ್ಲನ್ನ ಬಳಸ್ತಾರೆ. ಸೊ ಹಾಗಾಗಿ ಮಳೆ ನೀರಲ್ಲಿ ಯಾವುದೇ ವಿಧವಾದ ಓಡರ್ ಸ್ಮೆಲ್ ಇಲ್ಲದೆ ಇರೋದ್ರಿಂದ ಈ ರೀತಿ ಒಂದು ಫಿಲ್ಟ್ರು ಮತ್ತು ನೈಲಾನ್ ಮೆಶ್ ಎರಡನ್ನು ಬಳಸಿ ನೀರನ್ನ ಫಿಲ್ಟ್ರ್ ಮಾಡ್ಕೊತಾರೆ. ಇಲ್ಲಿ ಫಿಲ್ಟರ್ ಏನಪ್ಪ ವಿಶೇಷ ಅಂದರೆ ಪೈಪಲ್ಲೇ ಫಿಲ್ಟ್ರು. ಸೊ ಬಿದ್ದಂಥ ನೀರು ಫಸ್ಟ್ ಡ್ರಾಪ್ ಔಟ್ ಆಗುತ್ತೆ, ಅಲ್ಲಿ ಕಲ್ಮಶಗಳನ್ನ ಕರೆದೊಯ್ಯುತ್ತೆ. ಅಲ್ಲಿ ಒಂದು ಬಾಲ್ ಕೊಟ್ಟಿರ್ತಾರೆ, ಆ ಬಾಲ್ ಮೇಲೆ ಬರುತ್ತೆ. ಸೊ ಕಲ್ಮಶದ ನೀರೆಲ್ಲ ಕೆಳಗಡೆ ಸೇರ್ಕೊಳುತ್ತೆ, ಮತ್ತು ಬೇರೆ ಬರ್ತಕ್ಕಂಥ ನೀರೆಲ್ಲ ಮುಂದೆ ಹರಿದು ಟ್ಯಾಂಕ್ ಹೋಗಿ ಸೇರುತ್ತೆ. ಈ ರೀತಿ ಪೈಪಲ್ಲೂ ಸಹ ಫಿಲ್ಟರ್ ಮಾಡ್ಬೋದು. ಮತ್ತು ಫನಲ್ನು ಯೂಸ್ ಮಾಡ್ಬೋದು. ಈ ಫನಲ್ನು ಅಷ್ಟೇ GI ಮೆಶ್, ಗ್ಯಾಲ್ವನೈಸ್ಡ್ ಐರನ್ ಮೆಷನ್ನ ಯೂಸ್ ಮಾಡ್ಬೋದು. ಸೊ ಇದರಿಂದ ಲೈಫ್ ಜಾಸ್ತಿ ಬರ್ತದೆ.
ಇದರಲ್ಲಿ ಕಸ ಕಡ್ಡಿಗಳು ಅಲ್ಲೇ ಮೇಲ್ಗಡೆನೆ ವಾಶ್ಔಟ್ ಆಗ್ಬಿಡುತ್ತೆ. ಸೊ ಇದು ಆಟೋಮೆಟಿಕ್ ಫಿಲ್ಟರ್. ಸೊ ಏನಪ್ಪ ಮೊದಲು ತಯಾರು ಮಾಡಿದಾಗ ಈ ಥರ ಇತ್ತು. ಏನಪ್ಪ ವಿಶೇಷ ಅಂದರೆ ಬಂದಂಥ ನೀರು ಕಲ್ಮಶಗಳೆಲ್ಲ ಶೋಧಿತಗೊಂಡು ನಂತರ ಫಸ್ಟ್ ಫ್ಲಶ್ ಟ್ಯಾಂಕ್ ಹೋಗುತ್ತೆ. ಆ ಟ್ಯಾಂಕಿಂದ ಓವರ್ಫ್ಲೋ ಆಗುತ್ತೆ, ಮೇಲೆ ಬಂದು ಒಂದು ಬಾಲ್ ಮೂಲಕ ಬಂದು ನೆಕ್ಸ್ಟು ಫಿಲ್ಟ್ರ್ ಡಿವೈಡ್ ಆಗುತ್ತೆ. ಅಲ್ಲಿ ಒಂದು ಫಿಲ್ಟರ್ ಆಗಿ ದೆನ್ ಇಟ್ ಗೋಸ್ ಟು ಸ್ಟೋರೇಜ್ ಟ್ಯಾಂಕ್. ಸೊ ಇದು ಆಮೇಲೆ ಓಪನ್ ಮಾಡಿಬಿಟ್ರೆ, ಟ್ಯಾಪ್ ಓಪನ್ ಮಾಡಿದ್ರೆ ಸಾಕು, ಗಲೀಜು ನೀರೆಲ್ಲ ವಾಶ್ಔಟ್ ಆಗ್ಬಿಡುತ್ತೆ. ಸೊ ಇದು ಯಾವಾಗ ಬೇಕಾರೋ, ರಾತ್ರಿ ಬೇಕಾದ್ರೆ 3 ಗಂಟೆ ಮಳೆ ಬೀಳಲಿ ಅಥವಾ ಬೆಳಗ್ಗೆ ಎಷ್ಟೊತ್ತು ಬೇಕಾದ್ರೆ ಬರಲಿ, ನಾವು ಆಫೀಸ್ಗೆ ಹೋಗೋ ಟೈಮಲ್ಲಿ ಇರಲಿ, ಯಾವ ಟೈಮಲ್ಲಿ ಬೇಕಾದ್ರೂ ನಾವು ಮಳೆ ನೀರನ್ನ ಹಿಡಿಬೋದು. ಇದು ಒಂದು ಫಿಲ್ಟ್ರು. ಸೊ ಈ ಫಿಲ್ಟ್ರಲ್ಲಿ ಏನಪ್ಪ ವಿಶೇಷ ಅಂದರೆ ರಿವರ್ಸಿಬಲ್ ಫಿಲ್ಟರ್ ಇದೆ. ಅಂದರೆ ಬರ್ತಕ್ಕಂಥ ನೀರು ರಿವರ್ಸ್ ಡೈರೆಕ್ಷನಲ್ಲಿ ಫಿಲ್ಟರ್ ಆಗುತ್ತೆ. ಫಿಲ್ಟರ್ ಸಾಮಾನ್ಯ ಮೇಲಿಂದ ಕಡೆ ಆಗ್ತಿತ್ತು, ಇದು ರಿವರ್ಸ್ ಡೈರೆಕ್ಷನ್ ಆಗುತ್ತೆ. ಈ ಫಿಲ್ಟರ್ ಆಗಿದ್ದ ನೀರು ಬಂದು ಆಮೇಲೆ ಹೋಗಿ ಟ್ಯಾಂಕು ಸೇರುತ್ತೆ. ಇಲ್ಲಿ ಏನಪ್ಪ ಅಂದರೆ ಸಪೋಸ್ ಮರಗಳಿತ್ತು, ಎಲೆಗಳಿತ್ತು ಅಂತಂದರೆ ಎಲೆಗಳೆಲ್ಲ ಫಿಲ್ಟ್ರ್ ಬ್ಲಾಕ್ ಮಾಡಿಬಿಡುತ್ತೆ, ಮೇಲಕ್ಕೆ ಹೋಗೋಕ್ಕೆ ಬಿಡಲ್ಲ, ಬರೀ ನೀರು ಮಾತ್ರ ಹೋಗೋಕ್ಕೆ ಅವಕಾಶ ಕೊಡುತ್ತೆ. ಈ ರೀತಿ ಹೋಗಿದಂಥ ನೀರು ಫಿಲ್ಟರ್ ಆಗುತ್ತೆ. ಮತ್ತು ಎಂಡ್ ಕ್ಯಾಪ್ ಆಮೇಲೆ ಎಂಡು ವಾಲ್ನ ಓಪನ್ ಮಾಡಿಬಿಟ್ರೆ ಏನು ಬಗಡದ ನೀರುತ್ತೆ ಅಥವಾ ಕಸದ ನೀರು ಇರುತ್ತೆ ಅದೆಲ್ಲ ವಾಶ್ಔಟ್ ಆಗ್ಬಿಡುತ್ತೆ. ಈ ರೀತಿಯಾಗಿ ಅದನ್ನು ಅದ್ಭುತವಾಗಿ ಫಿಲ್ಟರ್ ಮಾಡುತ್ತೆ. ಫಿಲ್ಟರ್ ಮಾಡಿದ ನೀರು ಈಚೆ ಬರುತ್ತೆ. ಸೊ ಇಲ್ಲಿ ಇದು 2 ಡೈರೆಕ್ಷನ್ಲಿದೆ, ಒಂದು ಹಾರಿಜಾಂಟಲ್ಲು, ಒಂದು ವರ್ಟಿಕಲ್ಲು. ಸೊ ಇದು ಅಷ್ಟೇ ರಿವರ್ಸಿಬಲ್ ಫಿಲ್ಟ್ರು. ಇದು ಮೈಸೂರಿನ ಒಂದು ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಅಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಇದು ಏನಪ್ಪ ಅಂದರೆ ರೂಫಿಂದ ಬರ್ತಕ್ಕಂಥ ನೀರು ಬಂದು ಫಸ್ಟ್ ರಿವರ್ಸಿಬಲ್ ಡೈರೆಕ್ಷನಲ್ಲಿ ಫಿಲ್ಟರ್ ಆಗುತ್ತೆ, ಮತ್ತು ರೈಸ್ ಆಗುತ್ತದು. ರೈಸ್ ಆಗಿಬಿಟ್ಟು ಮೇಲಕ್ಕೆ ಹೋಗಿ ಅಲ್ಲಿ ಕಪ್ಲಿಂಗು ಫ್ಲಾಂಜ್ ಕೊಟ್ಟಿದ್ದಾರೆ, ಅಲ್ಲಿಂದ ಮತ್ತೆ ಲೆಫ್ಟ್ ತೆಗೆಬಿಟ್ಟು ಸ್ಟೋರೇಜ್ ಹೋಗುತ್ತೆ. ಸೊ ಇಲ್ಲಿ ಒಂದು ವಿಶೇಷ ಏನಂದರೆ ವರ್ಟಿಕಲ್ ಡೈರೆಕ್ಷನ್ ಇದೆ. ವರ್ಟಿಕಲ್ ಡೈರೆಕ್ಷನ್ ಇರೋದ್ರಿಂದ ಈ ಕೆಳಗಡೆ ಏನಾಗ್ತದೆ ಬಗಡಗಳು, ಎಲೆಗಳು ಆ ಥರ ಇದ್ದರೆ ಬಂದು ಅಲ್ಲಿ ಶೇಖರಣೆ ಆಗುತ್ತೆ. ಅಲ್ಲಿ ಒಂದು ಮೆಶ್ ಕೊಟ್ಬಿಟ್ಟಿರ್ತಾರೆ, ಅದು ಜಲ್ಲಿ ಕೊಟ್ಟಿರ್ತಾರೆ ಫಿಲ್ಟರ್ ಮೀಡಿಯಾ. ಸೊ ಅದ್ರ ಮೂಲಕ ಪಾಸ್ ಆಗ್ತದೆ. ಸೊ ಇಲ್ಲಿ ಎಂಡ್ ಕ್ಯಾಪ್ ಓಪನ್ ಮಾಡಿದ್ರೆ ಸಾಕು, ಇದೇನಾಗ್ತದೆ ಬಗಡ ನೀರೆಲ್ಲ ಈಚೆ ಬಂದ್ಬಿಡುತ್ತೆ, ಧೂಳುಗಳೇನೋ ಮಿಶ್ರಿತ ಆದರೆ ಎಲ್ಲ ಈಚೆ ಬರುತ್ತೆ. ಇದನ್ನು ಮಳೆ ನಿಂತ ಮೇಲೆ ಒಂಚೂರು ನಿರ್ವಹಣೆ ಮಾಡಿದ್ರೆ ಸಾಕು. ಮತ್ತು ಮೇಲ್ಗಡೆ ಡೋರ್ ಎಲ್ಬೋ ಕೊಟ್ಟಿದ್ದಾರೆ. ಅಂದರೆ ಕ್ಯಾಪಲ್ಲಿ ಎಲ್ಬೋದಲ್ಲಿ ಒಂದು ಡೋರ್ ಥರ ಒಂದು ಡೋರ್ ಕೊಟ್ಟಿದ್ದಾರೆ. ಉದ್ದೇಶ ಏನಪ್ಪ ಅಂದರೆ ಈ ಡೋರ್ ಎಲ್ಬೋನ ಓಪನ್ ಮಾಡಿಬಿಟ್ಟು 1-2 ಬಕೆಟ್ ನೀರು ಇದ್ದರೆ ಸಾಕು, ಕೆಳಗಡೆ ಓಪನ್ ಮಾಡಿದರೆ ಸಾಕು, ಮೇಲಿಂದ ನೀರಿದ ಕೂಡಲೇ ಎಲ್ಲ ವಾಶ್ಔಟ್ ಆಗ್ಬಿಡುತ್ತೆ. ಫಿಲ್ಟರ್ ಏನೋ ಬ್ಲಾಕ್ ಆಗಿದ್ರೆ, ಕ್ಲಾಗ್ ಆಗಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಇದು ಭಾಳ ಸರಳವಾಗಿದೆ ಫಿಲ್ಟ್ರು. The downtake pipes from the roof has to be interconnected and feed till the filter unit and has to be connected to the inlet of the rainy filter. The rainwater, along with dirt and debris, flows by gravity through the pipeline, enters into the filter, starts rotating in anti-clockwise direction at the periphery of the upper housing so as to flow into the SS304 filter element placed in the lower housing. The automatic filter in angular motion at specific velocity, which creates cohesive force at low intensity and centrifugal force during high intensity of rainfall, which aids the filter element to flush out automatically the dirt and debris through the drain outlet and simultaneously divert clean water into the sump or recharging well through the. ಸೊ ಆಟೋಮೆಟಿಕ್ ಫಿಲ್ಟರ್ ನೋಡಿದ್ರೆ ಯಾವ ರೀತಿ ಫಂಕ್ಷನ್ ಆಗುತ್ತೆ ಅಂತ. ಆಮೇಲೆ ಟ್ಯಾಂಕ್ಗಳಿಗೆ ನಮಗೆ ಬೇಕಾದಂಥ ವಿವಿಧ ರೀತಿಯ ಟ್ಯಾಂಕ್ಗಳನ್ನ ನಮಗೆ ಕಟ್ಟೋಕ್ಕೆ ಅವಕಾಶ ಇದೆ. ಇದು ಫೆರೋ ಸಿಮೆಂಟ್ ಟ್ಯಾಂಕ್ ಅಂತ ಹೇಳ್ತೀವಿ. ಸೊ ಫೆರೋ ಸಿಮೆಂಟ್ ಟ್ಯಾಂಕಲ್ಲಿ ಏನಪ್ಪ ವಿಶೇಷ ಅಂದರೆ ರೀಇನ್ಫೋರ್ಸ್ಮೆಂಟ್ನ ಫಸ್ಟು ಫ್ಯಾಬ್ರಿಕೇಟ್ ಮಾಡ್ತಾರೆ, ಅದ್ರ ಮೇಲೆ ಗೋಣಿ ತಾಟ್ ಅಂತ ಏನು ಹೇಳ್ತೀವಿ ಅದನ್ನು ಒದಿಸ್ಬಿಟ್ಟು ಅದಕ್ಕೆ ಮಣ್ಣು ಮುತ್ತಿ ಆಮೇಲೆ ಅದನ್ನು ಪ್ಲಾಸ್ಟಿಂಗ್ ಮಾಡ್ತಾರೆ. ಸೊ ಈ ರೀತಿ ಮಾಡಿ ಒಂದು ಇದಕ್ಕೆ ಚಿಕನ್ ಮೆಶ್ ಹಾಕ್ಬಿಟ್ಟು ಪ್ಲಾಸ್ಟರ್ ಮಾಡ್ತಾರೆ. ಸೊ ಈ ಥರ ಮಾಡೋದ್ರಿಂದ ಬಂದೋಬಸ್ತ್ ಇರುತ್ತೆ, ಯಾವ ಶೇಪು ಬೇಕಾದ್ರೆ ಕಟ್ಬೋದು, ಎಷ್ಟೇ ಸೈಜು ಬೇಕಾದ್ರೆ ಕಟ್ಬೋದು, ತುಂಬ ಚೆನ್ನಾಗಿರುತ್ತೆ, ಅದ್ಭುತ, ನೋಡೋಕ್ಕೆ ಸುಂದರವಾಗಿರುತ್ತೆ ಈ ಟ್ಯಾಂಕ್ಗಳು. ನಮಗೆ ಇನ್ನೊಂದು ಸಮಸ್ಯೆ ಇದೆ, ಸ್ಟೀಲ್ ಟ್ಯಾಂಕನ್ನ ಉಪಯೋಗಿಸ್ಬೋದೇ ಬೇಡ ಅಂತ. ಸ್ಟೀಲ್ ಟ್ಯಾಂಕ್ನು ಉಪಯೋಗಿಸ್ಬೋದು, ಆದರೆ ಲಿಮಿಟೆಡ್ ಪರ್ಪಸ್. ಅಂದರೆ ಈ ಸ್ಟೀಲ್ ಟ್ಯಾಂಕು ಏನಪ್ಪ ವಿಶೇಷ ಅಂದರೆ ಬಿಸಿಲು ಬಿದ್ದಾಗ ನೀರು ಕಾದ್ಬಿಡುತ್ತೆ, ನೀರು ಕಾದರೆ ನೀರಿನ ಟೇಸ್ಟ್ ಬದಲಾವಣೆ ಆಗ್ಬಿಡುತ್ತೆ. ಹಾಗಾಗಿ ಇದು ಎಲ್ಲಿ ನೆರಳಿನ ಅಂಶ ಇರುತ್ತೆ, ಎಲ್ಲಿ ನೆರಳಿರುತ್ತೆ ಒಳ ಆವರಣದಲ್ಲಿ ಇದನ್ನು ಇಡ್ಬೋದು. ಇಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಂಗ್ರಹಣೆಗೆ, ಮಳೆ ನೀರಿನ ಸಂಗ್ರಹಣೆಗೆ ಉಪಯೋಗಿಸ್ಬೋದು. ಆದರೆ ಬಿಸಿಲು ಬರೋ ಜಾಗದಲ್ಲಿ ಈ ಸ್ಟೀಲ್ ಟ್ಯಾಂಕ್ನ ಉಪಯೋಗಿಸೋದು ಬೇಡ. ಅದೇ ರೀತಿ ಪ್ಲಾಸ್ಟಿಕ್ ಟ್ಯಾಂಕ್ನೂ ಸಹ ಉಪಯೋಗಿಸೋದು ಬೇಡ. ಬಟ್ ಸ್ಟೀಲ್ ಟ್ಯಾಂಕ್ನ ನೆರಳಿರ್ತಕ್ಕಂಥ ಜಾಗದಲ್ಲಿ ಉಪಯೋಗಿಸ್ಬೋದು. ಅದಕ್ಕೆ ಸೈಜ್ಗಳು ಎಲ್ಲ ಕೊಟ್ಟಿದ್ದಾರೆ, ಯಾವ್ಯಾವ ಸೈಜು ಎಷ್ಟೆಷ್ಟಿರುತ್ತೆ. ಸುಮಾರು 2000 ಲೀಟರ್ ಕೆಪಾಸಿಟಿ ಟ್ಯಾಂಕು 60 kg ವೆಯ್ಟಲ್ಲೇ ಸಿಕ್ಕೋಗುತ್ತೆ, ತಳ್ಳಿಗಿರುತ್ತೆ. ಜರ್ಮನ್ ಕೊಲಾಬ್ರೇಟೆಡ್ ಸ್ಟೀಲ್ ಅದು. ಸೊ ಇದು ಅಲಾಯ್ ಇದೆಲ್ಲ ಚೆನ್ನಾಗಿ ಮಾಡ್ತಾರೆ, ವಿತ್ ಸ್ಟ್ಯಾಂಡ್ ಸಿಗುತ್ತೆ. ಸೊ ರೈನ್ ವಾಟರ್ನ ಸೀದಾ ಒಳಗೆ ಇಳಿಸ್ಕೋಬೋದು, ನಮಗೆ ಬೇಕಾದ ಥರ ಅಡುಗೆ ಮೇಲೆ ಟ್ಯಾಪ್ ಮಾಡ್ಬೋದು. ಸ್ವಲ್ಪ ಜಾಗ ಜಾಸ್ತಿ ಬೇಕು.
ಇದು ಕೇರಳದಲ್ಲಿ ಬಹುಶಃ ನಿಮಗೆಲ್ಲ ಗೊತ್ತಿದೆ, ಸಾಕಷ್ಟು ಮುಂಗಾರು ಶುರುವಾಗೋದು ನಮ್ಮ ಕೇರಳದಿಂದಲೇ. ಸೊ ಕೇರಳದಲ್ಲಿ ಮುಂಗಾರು ಶುರುವಾಗ್ತಿದ್ದಂಗೆ ಅಲ್ಲಿ ಬೇಕಾದಷ್ಟು ಚೆನ್ನಾಗಿ ನೀರಿನ ಸೋರ್ಸ್ ಇತ್ತು, ಜಲಚರಗಳು ತುಂಬ ಚೆನ್ನಾಗಿದ್ವು. ಸೊ ಬೇಕಾದಂಗೆ ಕಾಲಕ್ಕೆ ತಕ್ಕಂಗೆ ಮಳೆ ಆಗ್ತಾಯಿತ್ತು. ಇಂಥ ಸಿಚುವೇಶನ್ ಏನಿದೆ, ಇತ್ತೀಚಿನ ದಿನಗಳಲ್ಲಿ ಹವಾಮಾನ ವೈಪರೀತ್ಯದಿಂದ ಮಳೆ ಸರಿ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತಿದ್ದಾರೆ, ಅಲ್ಲಿ ಕುಡಿ ನೀರಿಗೆ ಭಾಳ ಸಮಸ್ಯೆಗಳನ್ನ ಫೇಸ್ ಮಾಡ್ತಿದ್ದಾರೆ. ಸೊ ಇದನ್ನು ಅವರು ಇದು ಮಾಡೋದಕ್ಕೋಸ್ಕರ ಏನು ಮಾಡಿದ್ರು, ಓಹೋ ಇದು ತುಂಬ ಸಮಸ್ಯೆ ಬಿಗಡಾಯಿಸ್ತಾ ಇದೆ, ಬೇಡ ಅಂತಂದ್ಬಿಟ್ಟು ಮಳೆ ನೀರು ಸಂಗ್ರಹಣೆ ಮಾಡೋಣ ಅಂತಂದ್ಬಿಟ್ಟು ಒತ್ತು ಕೊಟ್ಟರು. ಸೊ ಈ ಪ್ರಾಮುಖ್ಯತೆ ಕೊಟ್ಟ ಮೇಲೆ ಸುಮಾರಷ್ಟು ಪ್ರತಿಯೊಂದು ವಿಲೇಜಲ್ಲೂ ಅಷ್ಟು ಇಂಥ ಟ್ಯಾಂಕ್ಗಳನ್ನ ಕಟ್ಟಿದ್ದಾರೆ. ಇವರು ವರ್ಷಪೂರ್ತಿ ಕುಡಿಯೋದಕ್ಕೆ, ಅಡುಗೆಗೆ ಇವಕ್ಕೆಲ್ಲ ಸಾಕಷ್ಟು ಉಪಯೋಗಿಸ್ತಾ ಇದ್ದಾರೆ. ಸೊ ಬರ್ತಕ್ಕಂಥ ನೀರನ್ನ ಹಿಡಿದು ಅದನ್ನು ಮ್ಯಾನೇಜ್ ಮಾಡ್ಕೊತಾ ಇದ್ದಾರೆ. ಸೊ ಕ್ವಾಲಿಟಿ ಇಂಪ್ರೂವ್ ಆಗ್ತಿದೆ, ಹೊರಡೆಯಿಂದ ಬಾಟ್ಲು ನೀರು ತರೋದು ತಪ್ತಾ ಇದೆ. ಈಗ ಇದು ಒಂದು ಹಳ್ಳಿಯ ಮನೆ, ತೊಟ್ಟಿ ಮನೆ ಅಂತ ಹೇಳ್ತೀವಿ. ಮನೆಯೊಳಗೆ ಒಂದು ಓಪನ್ ಇರ್ತಕ್ಕಂಥ ಪ್ಲೇಸು. ಆ ಓಪನ್ ಪ್ಲೇಸಲ್ಲಿ GI ಶೀಟಲ್ಲಿ, ಗ್ಯಾಲನೈಸ್ಡ್ ಐರನ್ ಶೀಟಲ್ಲಿ ಯಾವ ರೀತಿ ಒಂದು ವ್ಯವಸ್ಥೆ ಮಾಡ್ಕೋಬೋದು, ಫ್ಯಾಬ್ರಿಕೇಟ್ ಮಾಡ್ಕೋಬೋದು, ಆ ನೀರನ್ನ ಫಿಲ್ಟ್ರ್ ಮಾಡ್ಕೊಳ್ಳೋದು ಯಾವ ಥರ, ಫಿಲ್ಟ್ರ್ ಮಾಡಿದ ನೀರನ್ನ ಸ್ಟೋರೇಜ್ಗೆ ಯಾವ ರೀತಿ ಕಳಿಸ್ಬೋದು, ಅದನ್ನು ಮಾಡಿರ್ತಕ್ಕಂಥದ್ದು. ನಮಗೆ ಇನ್ನೊಂದು ಇದಿದೆ, ಏನಪ್ಪ ಅಂದರೆ ಮಳೆ ರೂಫ್ ವಾಟರ್ ಬರ್ತಕ್ಕಂಥ ನೀರನ್ನ PVC ಪೈಪೇ ಯೂಸ್ ಮಾಡಬೇಕು ಅಂತೇನಿಲ್ಲ. ನಮಗೆ ಗಟರ್ ತಾಗಿ ಫಂಕ್ಷನ್ ಮಾಡಿದ್ರೆ ಸಾಕು. ಸೊ ಗಟರ್ಗೆ ನಾವು ನಮ್ಮ ನ್ಯಾಚುರಲ್ ಆಗಿ ಸಿಗ್ತಕ್ಕಂಥ ಬೊಂಬು, ಆ ಬೊಂಬನ್ನ ಅರ್ಧ ಸೀಳಿದ್ರೆ ಸಾಕು, ಯು ಶೇಪಲ್ಲಿ ಗಟರ್ ಕನ್ವರ್ಟ್ ಆಗುತ್ತೆ. ಆ ಗಟರ್ನ ಅವರು ಕನ್ವೇಯನ್ಸ್ ಪರ್ಪಸ್ಗೆ, ಮಳೆ ಬಿದ್ದಂಥ ನೀರನ್ನ ಕನ್ವೇ ಮಾಡೋಕ್ಕೆ ಟ್ಯಾಂಕರ್ಗೆ ಅದನ್ನು ಉಪಯೋಗಿಸ್ತಾರೆ, ಮಾಡ್ಬೋದು ಇದು. ಅದೇ ರೀತಿ ಮುನ್ನಡೆ ಇನ್ನೊಂದು ಬಲಗಡೆ ಚಿತ್ರದಲ್ಲಿ ಟ್ಯಾಂಕುಗಳಿಗೆ ನೀರು ಬಿಟ್ಕೊಂಡಿರ್ತಕ್ಕಂಥದ್ದು, ಫಿಲ್ಟರ್ ಮಾಡಿ ಬಿಟ್ಕೊಂಡಿರ್ತಕ್ಕಂಥದ್ದು, ಮತ್ತು ಸಂಪಿಗೆ ಬಿಟ್ಟಿರ್ತಕ್ಕಂಥದ್ದು, ಸಂಪಿಗೆ ಒಂದು ಹ್ಯಾಂಡ್ ಪಂಪ್ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಇನ್ನೊಂದು ಚಿತ್ರ ನೋಡಿ ವಿಶೇಷವಾಗಿದೆ, ಈ ನೆಲ್ಲಿಗೆ ಒಂದು ಟ್ಯಾಪ್ ಹಾಕಿದ್ದಾರೆ, ಬೀಗ ಹಾಕಿದ್ದಾರೆ. ಯಾಕೆ? ಅಲ್ಲಿ ನೀರಿನ ಅಭಾವ ಭಾಳ ಕಾಡ್ತಾ ಇತ್ತು, ನೀರನ್ನ ರಾತ್ರಿ ಬಂದು ಕದಿಯಷ್ಟು ಮಾಡಿಬಿಟ್ರು. ಸೊ ಆವಾಗ ಏನಾಯಿತು, ಎಚ್ಚೆತ್ಕೊಂಡ್ಬಿಟ್ರು, ಓಹೋ ನಲ್ಲಿಗೆ ಒಂದು ಬೀಗ ಇರೋ ಟ್ಯಾಪ್ ಹಾಕೋಣ, ಆವಾಗ ಸಮಸ್ಯೆ ಕಡಿಮೆ ಆಗುತ್ತೆ ಅಂತ. ಏಕೆಂದರೆ ಅಲ್ಲಿ ನೀರು ಅಷ್ಟು ಅಮೂಲ್ಯ, ಒಳ್ಳೆ ನೀರಂತೂ ಸಿಕ್ಬಿಟ್ರೆ ತುಂಬ ಅಮೂಲ್ಯವಾದ ಸಂಗತಿ ಅದು. ಆ ಉದ್ದೇಶಕ್ಕೋಸ್ಕರ ಅವರು ಆ ಥರ ಮಾಡಿದ್ದಾರೆ. ನಮಗೆ ಇಲ್ಲೊಂದು ಪ್ರಶ್ನೆ ಬರ್ತದೆ, ಏನಪ್ಪ ಅಂದರೆ ಹ್ಯಾಂಡ್ಲ್ ಮಾಡೋದೇ ಥರ ದೊಡ್ಡ ಪೈಪ್ಗಳನ್ನ ತಂದು ಕೂಡಿಸ್ಬಿಟ್ರೆ ಅದನ್ನು ಇವತ್ತಿನ ದಿವಸ ಲೇಬರು ಸಿಗೋದು ಕಷ್ಟ ಇದೆ. ಆ ಲೇಬರ್ ಸಿಗೋದು ಹ್ಯಾಂಡ್ಲ್ ಮಾಡೋದು ಕಷ್ಟ ಇದೆ, ಅದು ಜೋಡಿಸೋದು ಕಷ್ಟ ಇದೆ. ಅದಕ್ಕೆ ಏನು ಮಾಡ್ಬೋದು, ಈ ಪೈಪಿನ ಕಾಲರ್ಗಳು ಅಂದರೆ 3 ಅಡಿ 4 ಅಡಿ 5 ಅಡಿ ಈ ಥರದ್ದೆಲ್ಲ ಸಿಗುತ್ತೆ. ಅದನ್ನು ತಂದು ಜೋಡಿಸ್ಬಿಟ್ಟು ಅದಕ್ಕೆ ಮಧ್ಯದಲ್ಲಿ ಜಾಯಿಂಟ್ನ ಈ ರೀತಿ ಪ್ಲಾಸ್ಟರ್ ಮಾಡ್ಬೋದು. ಚಿಕನ್ ಮೆಶ್ನ ಸುತ್ತಿಸ್ಬಿಟ್ಟು ಆಮೇಲೆ ಅದ್ರ ಮೇಲೆ ಪ್ಲಾಸ್ಟರ್ ಮಾಡಿದ್ರೆ ತುಂಬ ಬಂದೋಬಸ್ತಾಗಿ ಕೂತ್ಕೊಳ್ಳುತ್ತೆ. ಇದನ್ನು ವಾಟರ್ ಟ್ಯಾಂಕ್ ಥರ ಯೂಸ್ ಮಾಡ್ಬೋದು. ಜೊತೆಗೆ ಲೇಬರು ಹ್ಯಾಂಡ್ಲ್ ಮಾಡೋದು ಏನು ಸಮಸ್ಯೆ ಇಲ್ಲ, 1 2 ಮತ್ತು 3 ಜನ ಇದ್ದರೆ ಸಾಕು. ದೊಡ್ಡದಾದ್ರೆ ತುಂಬ ಜನ ಬೇಕು, ಟ್ರಾನ್ಸ್ಪೋರ್ಟೇಷನ್ ಕಷ್ಟ ಆಗ್ತದೆ. ಇದು ಟ್ರಾನ್ಸ್ಪೋರ್ಟೇಷನ್ ಸಮಸ್ಯೆ ಇಲ್ಲ. ಸೊ ಇದು ನೋಡಿ, ಬೀಳ್ತಕ್ಕಂಥ ರೂಫ್ ವಾಟರ್ನ ಸೀದಾ ತೊಗೊಂಡೋಗಿ ಫಿಲ್ಟ್ರ್ ಬಿಟ್ಟಿದ್ದಾರೆ, ಫಿಲ್ಟ್ರಿಂದ ತೊಗೊಂಡೋಗಿ ಟ್ಯಾಂಕ್ ಬಿಟ್ಟಿದ್ದಾರೆ. ಸೊ ಟ್ಯಾಂಕಿಂದ ಪಕ್ಕ ಮನೆಗಳೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಇದು ಒಂದು ಮಾಸ್ ಇದರಲ್ಲಿ ಒಂದು ಮನೆಗಿಂತ ಹೆಚ್ಚು ಟ್ಯಾಂಕೇ ದೊಡ್ಡದಿದೆ, ಬಹುಶಃ ಆ ಥರ ಕಾಣ್ತಾ ಇದೆ. ಮನೆಯ ಪಕ್ಕದಲ್ಲಿರ್ತಕ್ಕಂಥ ಓಪನ್ ಸ್ಪೇಸ್ ಜಾಸ್ತಿ ಇದ್ದರೆ ಅಲ್ಲಿ ಏನಾದ್ರು ಬೈ ಚಾನ್ಸ್ ಪಿಲ್ಲರ್ ಬಂದಿದ್ರೆ ಆ ಪಿಲ್ಲರ್ ಮೇಲೇ ಕಟ್ಬೋದು ಟ್ಯಾಂಕ್ನ. ಸೊ ಇದರಿಂದ ಏನಾಗ್ತದೆ, ಬೈ ಚಾನ್ಸ್ ಫಸ್ಟ್ ಫ್ಲೋರು ಸಹ ಇದ್ದರೆ ಫಸ್ಟ್ ಫ್ಲೋರ್ ರೂಫಿಂದ ಬರ್ತಕ್ಕಂಥ ನೀರನ್ನೆಲ್ಲ ಈ ಟ್ಯಾಂಕಿಗೆ ಶೋಧಕ ಮೂಲಕ ಬಯಸಿ ಶೋಧಕದಿಂದ ಬಂದಂಥ ನೀರನ್ನ ಈ ರೀತಿ ಟ್ಯಾಂಕ್ ಬಿಟ್ಕೋಬೋದು. ಈ ಟ್ಯಾಂಕಿಂದ ಬಿಟ್ಕೊಂಡು ಇರ್ತಕ್ಕಂಥ ನೀರನ್ನ ಸೀದಾ ಅವರು ಅಡುಗೆ ಮನೆಗೆ ತೊಗೊಳ್ಬೋದು. ಸೊ ಹಾಗಾಗಿ ಇವರು ಪಂಪನ್ನ ಇಡುವ ಅವಶ್ಯಕತೆ ಇಲ್ಲ. ಏಕೆಂದರೆ ವಿತೌಟ್ ಪಂಪು ಅಡುಗೆ ಮನೆಗೆ ನೀರು ವರ್ಷ ಪೂರ್ತಿ ಸರಬರಾಜು ಆಗುತ್ತೆ. ಆ ರೀತಿ ಒಂದು ವ್ಯವಸ್ಥೆನೂ ಸಹ ಮಾಡ್ಬೋದು. ಇದು ನೋಡಿ, ರೂಫ್ ಕೆಳಗಡೆನೆ ಎಂಬೆಡ್ ಆಗಿ ಅಂದರೆ ಅದಕ್ಕೆ ಸೇರ್ಕೊಂಡಂತೆಯೇ ಒಂದು ಟ್ಯಾಂಕ್ ಇಟ್ಟಿದ್ದಾರೆ ನೋಡಿ. ಎಡಗಡೆ ಚಿತ್ರದಲ್ಲಿ ಫ್ಯಾಬ್ರಿಕೇಟ್ ಮಾಡ್ತಿರೋದು ಅಂದರೆ ರೀಇನ್ಫೋರ್ಸ್ಮೆಂಟು ಟ್ಯಾಂಕಿಗೆ ರೀಇನ್ಫೋರ್ಸ್ಮೆಂಟ್ ಫ್ಯಾಬ್ರಿಕೇಟ್ ಮಾಡ್ತಿರೋದು. ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಫಿನಿಶ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತಂದ್ರು. ಅದ್ರ ಮೇಲೆ ಕಡೆ ಚಿತ್ರ ಒಬ್ಬರು ವ್ಯಕ್ತಿ ಕೂತಿರ್ತಕ್ಕಂಥ ಚಿತ್ರ, ಅವರೇ ಬ್ಯಾಂಕ್ ಮ್ಯಾನೇಜರು, ಅವ್ರದ್ದೇ ಮನೆಯದು. ಸೊ ಅಲ್ಲಿ ಟ್ಯಾಂಕಿಂದ ಹೊರಗಡೆ ಕಾಣಿಸ್ಕೊಂಡಿದ್ದಾರೆ ಅವರು. ಅಲ್ಲಿ ಏನಪ್ಪ ವಿಶೇಷ ಅಂದರೆ ಬರ್ತಕ್ಕಂಥ ರೂಫ್ ವಾಟರ್ ಅಲ್ಲಿ ಫಿಲ್ಟರ್ ಆಗಿ ಬೀಳುತ್ತೆ. ಅಲ್ಲಿ RWH ಟ್ಯಾಂಕ್ ಅಂತಿದ್ದಿಲ್ಲ, ಅದೇ ಟ್ಯಾಂಕ್ ಅದು 4000 ಲೀಟರ್ ಕೆಪಾಸಿಟಿ. ರೂಫಿನ ಜಸ್ಟ್ ಕೆಳಗಡೆನೇ ಇದೆ. ಇದು ಮನೆಯೊಳಗಿಂದ ನೋಡಿದ್ರೆ ರೈನ್ ವಾಟರ್ ಟ್ಯಾಂಕ್ ಅಂತ ಗೊತ್ತೇ ಆಗಲ್ಲ, ಆ ರೀತಿ ಇದೆ. ಸೊ ಇದನ್ನು ಓವರ್ಫ್ಲೋ ಆದರೆ ಅಂತಂದ್ಬಿಟ್ಟು ಓವರ್ಫ್ಲೋ ಪೈಪ್ನ ತೊಗೊಂಡು ಸಂಪಿಗೆ ಬಿಟ್ಟಿದ್ದಾರೆ. ಸೊ ಇವರು ವರ್ಷ ಪೂರ್ತಿ ವಿತೌಟ್ ಎನಿ ಪಂಪ್, ಸೊ ವಿತೌಟ್ ಎನಿ ಅಕ್ಸೆಸರೀಸ್, ಜಸ್ಟ್ ಬೈ ಗ್ರಾವಿಟಿ ಫ್ಲೋ, ಗುರುತ್ವಾಕರ್ಷಣದಲ್ಲೇ ನೀರನ್ನ ಅಡುಗೆ ಮನೆಗೆ ವರ್ಷ ಪೂರ್ತಿ ಉಪಯೋಗಿಸ್ತಾ ಇದ್ದಾರೆ. ಕುಡಿಯೋದಕ್ಕೆ, ಅಡುಗೆಗೆಲ್ಲ ಉಪಯೋಗಿಸ್ತಾರೆ. ಮತ್ತು ಹೆಚ್ಚುವರಿ ಆದಂಥ ನೀರನ್ನು ಸ್ನಾನಕ್ಕೂ ಉಪಯೋಗಿಸ್ತಾ ಇದ್ದಾರೆ.
ಅಪಾರ್ಟ್ಮೆಂಟ್ಗಳಲ್ಲೂ ಸಹ ಸಾಕಷ್ಟು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೋಕ್ಕೆ ಸಾಧ್ಯ ಇದೆ. ಏಕೆಂದರೆ ಬೆಂಗಳೂರಿನಲ್ಲಿ ಇರ್ಬೋದು, ಹುಬ್ಳಿ ಧಾರವಾಡ ಇರ್ಬೋದು, ಬೆಳಗಾವಿ ಇರ್ಬೋದು, ಮೈಸೂರು ಇರ್ಬೋದು, ಎಲ್ಲ ಸಿಟಿಗಳಲ್ಲೂ ಸಹ ಈ ಅಪಾರ್ಟ್ಮೆಂಟ್ನ ಒಂದು ಕಲ್ಚರು ಎದ್ದು ಕಾಣ್ತಾ ಇದೆ. ಈ ಅಪಾರ್ಟ್ಮೆಂಟ್ಗಳಲ್ಲಿ ರೀಸೈಕ್ಲಿಂಗ್ ಆಫ್ ವಾಟ್ರು, ರೀಚಾರ್ಜಿಂಗ್ ಆಫ್ ವಾಟ್ರು, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಎಲ್ಲ ಮಾಡಿಬಿಡ್ತಂದ್ರೆ ಸಿಸ್ಟಮೆಟಿಕ್ಕಾಗಿ ಮಾಡಬೇಕು. ಏಕೆಂದರೆ ಪ್ಲಂಬಿಂಗ್ ಲೈನ್ಸ್ ಎಲ್ಲ ಸಪ್ರೇಟಾಗಿ ಬರ್ತದೆ. ಅಂದರೆ ಬರ್ತಕ್ಕಂಥ ನೀರನ್ನ ಫಿಲ್ಟ್ರ್ ಮಾಡಿ, ಆ ಫಿಲ್ಟ್ರ್ ಮಾಡಿದ ನೀರನ್ನ ಅವರು ಅಂಡರ್ಗ್ರೌಂಡ್ ಸ್ಟೋರೇಜು ಮತ್ತು ಬೋರ್ವೆಲ್ ರೀಚಾರ್ಜಿಂಗ್ ಎರಡಕ್ಕೂ ಮಾಡ್ಕೋಬೋದು. ಸೊ ಎರಡೂ ಮಾಡೋದ್ರಿಂದ ಯಥೇಚ್ಛಾಗಿ ನೀರು ಸಿಗ್ತದೆ. ಅದಕ್ಕೆ ಒಂದು ಎಕ್ಸಾಂಪಲು, ಅದಕ್ಕೆ ಶ್ರೀ ಪಟ್ರೆ ಅಂತಂದ್ಬಿಟ್ಟು ಇವರು ನಮ್ಮ ಕರ್ನಾಟಕ ಹಾಗೂ ಕೇರಳಗೆ ಒಂದು ಪಿತಾಮಹ ಅಂತ ಹೇಳ್ಬೋದು. ಈ ಜಲ ಸಂರಕ್ಷಣೆಯಲ್ಲಿ ಮಹತ್ತರವಾಗಿ ಸುಮಾರಷ್ಟು ಲೇಖನಗಳನ್ನ ಬರೆದು ಜನಗಳಿಗೆ ಅವೇರ್ನೆಸ್ನ ಸಾಕಷ್ಟು ಮೂಡಿಸ್ತಾ ಇದ್ದಾರೆ. ಅವರು ಒಂದ್ಸರಿ ಈ ರೀತಿ ಒಂದು ಲೇಖನ ಬರೆದಾಗ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ಇದನ್ನು ಯಥಾವತ್ತಾಗಿ ಇಲ್ಲಿ ಹಾಕಿದ್ದೀನಿ. ನಿಮಗೆ ಹೆಚ್ಚು ಕಡಿಮೆ ವಿಷಯ ಬೇಕು ಅಂದರೆ ಅಲ್ಲೇ ಫೋನ್ ನಂಬರ್ ಕೊಟ್ಟಿದ್ದಾರೆ, ಆ ಫೋನ್ ಮಾಡಿ ತಾವು ಅದನ್ನು ವಿಚಾರಿಸ್ಕೋಬೋದು. ಸಾಕಷ್ಟು ಮಾಹಿತಿಗಳು ಇನ್ನೂ ಸಿಗುತ್ತೆ. ಇಂಡಸ್ಟ್ರೀಸ್, ಈಗ ಇಂಡಸ್ಟ್ರಿಗಳಲ್ಲೂ ಸಹ ರೈನ್ ವಾಟರ್ ಹಾರ್ವೆಸ್ಟ್ ಮಾಡಿದ್ರೆ ಸಾಕಷ್ಟು ನೀರು ನಿಮಗೆ 3 ವರ್ಷದಲ್ಲೇ ದುಡ್ಡು ಇನ್ವೆಸ್ಟ್ಮೆಂಟ್ ವಾಪಸ್ ಬಂದ್ಬಿಡುತ್ತೆ. ನಿಮಗೆ ಆಮೇಲೆ ಬರ್ತಕ್ಕಂಥ ನೀರೆಲ್ಲ ದುಡ್ಡೇ ಇಲ್ಲ, ನಿಮಗೆ ಬರ್ತಕ್ಕಂಥ ಉಳಿದೆಲ್ಲ ದುಡ್ಡೆಲ್ಲ ಬೋನಸ್ಸೇ. ಅಂದರೆ ನೀವು ಕಾರ್ಪೊರೇಷನ್ ಕನೆಕ್ಷನು ಅಥವಾ ಮುನ್ಸಿಪಾಲ್ಟಿ ಕನೆಕ್ಷನು ಇಂಡಸ್ಟ್ರೀಸ್ ಕೊಟ್ಬಿಟ್ರೆ ಅವ್ರದ್ದೇ ಮೇಜರ್ ಪೋರ್ಷನ್ ಇರುತ್ತೆ. ಒಂದು ಎರಡನೇದು, ಇಂಡಸ್ಟ್ರೀಸ್ ಕೊಟ್ಟಿರ್ತಕ್ಕಂಥ ಒಂದು ನೀರೇನಿದೆ ಅದು ರೇಟ್ ಬೇರೆ ಆಗುತ್ತೆ, ಟ್ಯಾರಿಫ್ ಬೇರೆ ಆಗುತ್ತೆ. ಅದಕ್ಕೆ ಡೊಮೆಸ್ಟಿಕ್ ರೇಟಲ್ಲಿ ಬೀಳಲ್ಲ, ನಾನ್ ಡೊಮೆಸ್ಟಿಕ್ ರೇಟ್ ಬೀಳುತ್ತೆ. ಆ ನಾನ್ ಡೊಮೆಸ್ಟಿಕ್ ರೇಟ್ ಬಿದ್ದಾಗ ಅದರದ್ದು ಚಾರ್ಜಸ್ಸು ಜಾಸ್ತಿ ಆಗುತ್ತೆ. ಸೊ ಅದ್ರ ಚಾರ್ಜಸ್ ಜಾಸ್ತಿ ಆದಾಗ ನೀರಿನ ಕಾಸ್ಟು ನಿರ್ವಹಣೆಯೂ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ರೈನ್ ವಾಟರ್ ಎಷ್ಟು ಉಳಿಸ್ತಾರೋ ಅಷ್ಟು ನೀರು ಅವ್ರಿಗೆ ಸೇವ್ ಆಗುತ್ತೆ, ದುಡ್ಡು ಉಳಿತಾಯ ಆಗುತ್ತೆ, ಮತ್ತು ಅಲಿಬೇಕಾಗಿಲ್ಲ, ಮತ್ತು ಶಾರ್ಟೇಜ್ ಭಯ ಇರಲ್ಲ. ಎಲ್ಲ ಆಗ್ಮೆಂಟೇಷನ್ ಅಂತ ಹೇಳ್ತೀವಿ, ಅದ್ರ ಹೆಚ್ಚುವರಿ ನೀರು ಅವ್ರಿಗೆ ಸಿಗುತ್ತೆ. ಈ ರೀತಿ ಇಂಡಸ್ಟ್ರೀಸು ಅವ್ರದ್ದೇ ಆದಂಥ ಒಂದು ವ್ಯವಸ್ಥೆ ಮಾಡ್ಕೊಂಡ್ರೆ, ಇಂಡಸ್ಟ್ರೀಸು ಮತ್ತು ಇನ್ಸ್ಟಿಟ್ಯೂಷನ್ಸು ಎಲ್ಲ ಮಾಡ್ಕೊಂತಂದರೆ ಸಾಕಷ್ಟು ನೀರು ಉಳಿತಾಯ ಆಗುತ್ತೆ. ಮತ್ತು ಉಳಿತಾಯ ಜೊತೆ ದುಡ್ಡಿನ ಉಳಿತಾಯ ಆಗುತ್ತೆ, ಕರೆಂಟಿನ ಉಳಿತಾಯ ಆಗುತ್ತೆ, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಪರಿಶುದ್ಧವಾದ ನೀರು ಸಿಗುತ್ತೆ. ಸೊ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಒಂದು ತಪ್ಪು ಕಲ್ಪನೆ ಇದೆ. ಏನಪ್ಪ ಅಂದರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ನ ಅಳವಡಿಸ್ಕೊಂಡ್ರೆ ಈ ಮನೇಲಿ ಬರ್ತಕ್ಕಂಥ ಒಂದು ಅಂದ ಕೆಟ್ಟೋಗುತ್ತೆ, ಅಂದರೆ ಮನೆ ಬರ್ತಿ ಪೈಪ್ಗಳು ಕಾಣುತ್ತೆ, ಅಂದನೇ ಕೆಟ್ಟೋಗುತ್ತೆ ಅಂತ ಒಂದು ಭಾವಿಸ್ತಾರೆ. ಆ್ಯಕ್ಚುಲಿ ಆ ಥರ ಇಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಿಮಗೆ ಮನೆಗೆ ಆರ್ಕಿಟೆಕ್ಚರ್ ಲುಕ್, ವಾಸ್ತುಶಿಲ್ಪಕ್ಕೆ ಯಾವುದೇ ವಿಧವಾದ ಲೋಪವಾಗದಂತೆ ನಾವು ಯೋಜನೆಯನ್ನು ತಯಾರಿಸಿ ಮಾಡ್ಬೋದು. ಅದಕ್ಕೆ ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡಿಕೊಂಡ್ರೆ ಸಾಕು. ಈ ರೀತಿ ಅದಕ್ಕೊಂದು ಎಕ್ಸಾಂಪಲ್ ಇದು. ಇಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ನ ಅಳವಡಿಸಿದ್ದಾರೆ, ತುಂಬ ನೀಟಾಗಿ ಬಂದಿದೆ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತಿದ್ರೆ ಅಂತ ಅನ್ಸೋದೇ ಇಲ್ಲ, ಆ ರೀತಿ ಇದೆ. ಇದು ಒಂದು ಚಿತ್ರಣ. ಏನಪ್ಪ ಅಂದರೆ ಇದೊಂದು ಡಯಾಗ್ರಾಮಲ್ಲಿ ಏನಪ್ಪ ತೋರಿಸಿದ್ರೆ, ಮನೆಯ ಹಿಂಭಾಗದಲ್ಲಿ ಒಂದು ಟ್ಯಾಂಕ್ನ ಕಟ್ಟಿದ್ರೆ, ರೂಫ್ ಮೇಲೆ ಗ್ರೌಂಡ್ ಫ್ಲೋರ್ ರೂಫ್ ಮೇಲೆ ಒಂದು ಟ್ಯಾಂಕ್ನ ಕಟ್ಟಿದ್ರೆ, ಫಸ್ಟ್ ಫ್ಲೋರ್ ರೂಫಲ್ಲಿ ಕಲೆಕ್ಟ್ ಆಗ್ತಕ್ಕಂಥ ನೀರನ್ನ ಚಜ್ಜಾಲ ಒಲೆಯಲ್ಲಿ ಫಿಲ್ಟರ್ ಮಾಡೋದು, ಚಜ್ಜಾ ಒಲೆಯಲ್ಲಿ ಫಿಲ್ಟರ್ ಮಾಡಿದ್ದನ್ನು ಟ್ಯಾಂಕಿಗೆ ಬಿಟ್ಕೊಳ್ಳೋದು, ಆ ಟ್ಯಾಂಕಿಂದ ಬರ್ತಕ್ಕಂಥ ನೀರನ್ನ ಓವರ್ಫ್ಲೋ ಪೈಪ್ನ ತಂದು ಕೆಳಗಡೆ ಟ್ಯಾಂಕ್ ಬಿಡೋದು, ಅಲ್ಲಿಂದ ಹೆಚ್ಚಾಗಿದ್ದಕ್ಕಂಥ ಸಂಪಿಗೆ ಬಿಡ್ಬೋದು, ಸಂಪಿಂದ ಓವರ್ಫ್ಲೋ ಆದ ನೀರನ್ನ ಬೋರ್ವೆಲ್ ಇದ್ದರೆ ಬೋರ್ವೆಲ್ಗೆ ಕನೆಕ್ಟ್ ಮಾಡ್ಬೋದು. ಬೈ ಚಾನ್ಸ್ ಬೋರ್ವೆಲ್ ಇಲ್ಲ ಅಂತಂದರೆ ರೀಚಾರ್ಜಿಂಗ್ ಪರ್ಪಸ್ಗೆ ಬಿಡ್ಬೋದು. ಸೊ ಇದು ಮಾಡೋದ್ರಿಂದ ಏನೋ ಉದ್ದೇಶ ಅಂದರೆ ವಿತೌಟ್ ಎನಿ ಕರೆಂಟ್, ನನಗೆ ಪಂಪೇ ಬೇಕಾಗಿಲ್ಲ. ಸೊ ವಿತ್ ಗ್ರಾವಿಟಿ ಫ್ಲೋನಲ್ಲಿ ನಮಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ನ ಗ್ರೌಂಡ್ ಫ್ಲೋರು ಆ್ಯಸ್ ವೆಲ್ ಆಸ್ ಫಸ್ಟ್ ಫ್ಲೋರು ಯೂಸ್ ಮಾಡ್ಬೋದು. ಅಂದರೆ ನಾವು ಇರ್ತಕ್ಕಂಥ ಟ್ಯಾಂಕಿನ ಮಟ್ಟ ಏನಿದೆ, ಲೆವೆಲ್ ಏನಿದೆ, ಅದು ಭಾಳ ಮುಖ್ಯ. ಆ ಲೆವೆಲ್ಲು ಅದಕ್ಕೆ ಪರ್ಮಿಟ್ ಆಗುತ್ತಾ ಅಂತ ಸ್ಥಳ ಪರಿವೀಕ್ಷಣೆ ಮಾಡಿ ಅದನ್ನು ಪ್ಲ್ಯಾನ್ ಮಾಡ್ಬೋದು. ಇವರು ಶಿವಕುಮಾರ್ ಅಂತಂದ್ಬಿಟ್ಟು, ಡಾಕ್ಟರ್ ಶಿವಕುಮಾರ್ ಅಂತ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು, ಅಲ್ಲಿ ವರ್ಕ್ ಮಾಡ್ತಾಯಿದ್ರು. ಸೊ ಇವರು ತಮ್ಮ ಮನೇನ 18 ಚದರ ಇರ್ತಕ್ಕಂಥ ಮನೇನ ಅವರು ಸಾಕಷ್ಟು ಚೆನ್ನಾಗಿ ಗ್ರೀನ್ ಬಿಲ್ಡಿಂಗ್ ಕಾನ್ಸೆಪ್ಟ್ಗೆ ಅಡಾಪ್ಟ್ ಮಾಡ್ಕೊಳ್ಳೋದ್ರ ಜೊತೆಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ನ ಅಳವಡಿಸ್ಕೊಂಡಿದ್ದಾರೆ. ಇವರು BWSSB ಬೆಂಗಳೂರು ವಾಟರ್ ಸಪ್ಲೈ ಬೋರ್ಡ್ದು ಕನೆಕ್ಷನ್ನೇ ತೊಗೊಂಡಿಲ್ಲ. ಬರ್ತಕ್ಕಂಥ ರೂಫಲ್ಲೇ ವರ್ಷ ಪೂರ್ತಿ ನಿರ್ವಹಣೆ ಮಾಡ್ತಿದ್ದಾರೆ. ಯಾವ ಥರ ಕೆಳಗಡೆ ಅವ್ರ ಚಿತ್ರ ಇದೆ ನೋಡಿ ಮನೆಯದು. ಆ ಮನೆ ಚಿತ್ರದಲ್ಲಿ ನಿಮ್ಗೆ ಕಾಣ್ತಾ ಇದೆ, ರೂಫಲ್ಲಿ ಬೀಳ್ತಕ್ಕಂಥ ನೀರು ಆ ಬ್ಲೂ ಟ್ಯಾಂಕಲ್ಲಿ ತೋರಿಸಿರ್ತಕ್ಕಂಥದ್ದು ಒಂದು ಇದು ಟ್ಯಾಂಕ್ ಅದು. ಸೊ ಮೇಲ್ಗಡೆ ಫಸ್ಟ್ ಫ್ಲೋರ್ ರೂಫಲ್ಲಿ ಬೀಳ್ತಕ್ಕಂಥ ನೀರನ್ನ ಇದಕ್ಕೆ ಬಿಟ್ಕೊಂಡಿದ್ದಾರೆ, ಟ್ಯಾಂಕ್ ಬಿಟ್ಕೊಂಡಿದ್ದಾರೆ. ಅದು ಓವರ್ಫ್ಲೋ ಆಗುತ್ತೆ. ಓವರ್ಫ್ಲೋ ಆದಮೇಲೆ ಕೆಳಗಡೆ ಟ್ಯಾಂಕ್ ಬಿಟ್ಟಿದ್ದಾರೆ. ಆ ಓವರ್ಫ್ಲೋ ಟ್ಯಾಂಕಿಂದ ಬಂದು ಕೆಳಗಡೆ ಟ್ಯಾಂಕ್ ಬಂದು ಅಲ್ಲಿಂದ ಅದನ್ನು ಸಂಪಿಗೆ ಬಿಟ್ಕೊಂಡಿದ್ದಾರೆ. ಸಂಪಿಂದ ಓವರ್ಫ್ಲೋ ಆಗಿದ್ದನ್ನು ಬೋರ್ವೆಲ್ಗೆ ಕನೆಕ್ಟ್ ಮಾಡಿದ್ದಾರೆ. ಸೊ ಈ ರೀತಿ ಅವರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಹೆಚ್ಚು ಕಡಿಮೆ 1000 ಮಿಲಿಮೀಟ್ರ್ ವಾರ್ಷಿಕ ಸರಾಸರಿ ಮಳೆ ಆಗ್ತದೆ. ಈ ಸರಾಸರಿ ಮಳೆನ ಅವರು
ಅದ್ಭುತವಾಗಿ ವೇಸ್ಟೇ ಆಗದ ರೀತಿಯಲ್ಲಿ ತುಂಬ ಚೆನ್ನಾಗಿ ಬಳಸ್ಕೊತಾ ಇದ್ದಾರೆ. ಈಗ ಒಂದು ಉದಾಹರಣೆ ತಗೋಣ. ನಮಗೆ 20-30 ಸೈಟ್ ಇದೆ, ನಮಗೆ ಮಳೆ ನೀರು ಸಂಗ್ರಹಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಭಾಳ ಜನ ಫೀಲ್ ಮಾಡ್ಕೊತಾರೆ. ನೋಡಿ, ಅದಕ್ಕೆ ಎಕ್ಸಾಂಪಲ್ ಹೇಳ್ತೀನಿ. 20-30 ಸೈಟ್ನವರು ಮೊದಲನೇ ಫಿಗರು, ಸುಮಾರು ಸೈಟಿನ ಒಂದು ವಿಸ್ತೀರ್ಣ 600 ಚದರಡಿ ಬರ್ತದೆ. 600 ಚದರಡಿಯಲ್ಲಿ ಒಂದು 5 ಚದರದಷ್ಟು ಅಂದರೆ 50 ಸ್ಕ್ವೇರ್ ಮೀಟ್ರಷ್ಟು ಮನೆಯನ್ನು ಕಟ್ಟೋಕ್ಕೆ ಸಾಧ್ಯ ಇದೆ ಅಂದಾಜು, ಬಾಲ್ಕನಿನೂ ಸೇರಿ. ಸಪೋಸ್ ಈಗ ಆ ಪ್ರದೇಶದಲ್ಲಿ ಸುಮಾರು ವಾರ್ಷಿಕ ಸರಾಸರಿ 800 ಮಿಲಿಮೀಟರ್ ಮಳೆ ಆದರೆ ಅವರು 40,000 ಲೀಟ್ರನ್ನ ವರ್ಷಕ್ಕೆ ಹಿಡಿಬೋದು. ಈ 40,000 ಲೀಟ್ರು ಒಂದು ಕುಟುಂಬಕ್ಕೆ ಕುಡಿಯೋದಕ್ಕೆ, ಅಡುಗೆಗೆ ಮತ್ತು ಇನ್ನಿತರ ಉಪಯೋಗಗಳಿಗೆ ಸಾಕಾಗ್ತದೆ. ಅಂದರೆ 50% ಆಫ್ ದೇರ್ ಡಿಮ್ಯಾಂಡ್ ವಿಲ್ ಫುಲ್ಫಿಲ್. ಅಂದರೆ 50% ಅಷ್ಟು ಭಾಗದಷ್ಟು ಅವ್ರಿಗೆ ಬೇಕಾದಂಥ ನೀರಿನ ಪ್ರಮಾಣ ಅವ್ರಿಗೆ ಕಾಪಾಡುತ್ತೆ. ಸೊ ಇದರಲ್ಲಿ 36,000 ಹೇಳಿದೆ. ಏನಪ್ಪ ಅಂತಂದರೆ 40,000ದಲ್ಲಿ ಒಂದು 10% ವೇಸ್ಟೇಜ್ಗಳಿದೆ, ಅದರಲ್ಲಿ 36,000 ಲೀಟ್ರ್ ನೆಟ್ ಸಿಗುತ್ತೆ. ಈ 36,000 ಲೀಟ್ರನ್ನು ಅದ್ಭುತವಾಗಿ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಂದಿನ ಸ್ಲೈಡ್ಗಳಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದೇ ರೀತಿ 30-40 ಸೈಟು ಅವ್ರದ್ದು ಅಷ್ಟೇ 12 ಚದರ ವಿಸ್ತೀರ್ಣದ ಸೈಟ್ ಬರ್ತದೆ. ಅದರಲ್ಲಿ 9 ಚದರದಷ್ಟು ಮನೆ ಕಟ್ಬೋದು. 800 ಮಿಲಿಮೀಟರ್ ಮಳೆ ಬಂದರೆ ಸುಮಾರು 65,000 ಲೀಟ್ರ್ ನೀರನ್ನ ಹಿಡಿಬೋದು. ನೆಕ್ಸ್ಟ್ ಕೆಳಗಡೆ ಬಂದರೆ ಶೇಪ್ ರಿಕ್ವೈರ್ಡ್, ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಕಟ್ಬೋದು ಟ್ಯಾಂಕ್ಗಳನ್ನ, ಸರ್ಕ್ಯುಲರ್ ಶೇಪಲ್ಲಿ ಕಟ್ಬೋದು, ಇಲ್ಲ ಸ್ಕ್ವೇರ್ ಶೇಪಲ್ಲಿ ಕಟ್ಬೋದು, ಅಥವಾ ಸಂಪ್ಗಳನ್ನ ಇದೇ ಶೇಪಲ್ಲಿ ಕಟ್ಬೋದು. ಯಾವ್ಯಾವ ಹೈಟಲ್ಲಿ ಎಷ್ಟೆಷ್ಟು ಕಟ್ಟಿದ್ರೆ ಏನೇನು ಸೈಜ್ ಬರುತ್ತೆ ಅನ್ನೋದು ಒಂದು ಎಕ್ಸಾಂಪಲು, ಒಂದು ಟಿಪಿಕಲ್ ಒಂದು ಇದು ತೋರಿಸಿದೆ. ಅದೇ ರೀತಿ ಇದು ರೆಡಿ ರೆಕ್ನರ್ ಟೇಬಲ್. ಬ್ಯಾಂಕುಗಳಲ್ಲಿ ಬಡ್ಡಿನ ಯಾವ ರೀತಿ ಲೆಕ್ಕ ಹಾಕ್ತಾರೆ, ಅದೇ ರೀತಿ ಮಳೆ ನೀರನ್ನ ಯಾವ ಥರ ಲೆಕ್ಕ ಹಾಕ್ಬೋದು ಒಂದು ಎಕ್ಸಾಂಪಲ್. ಇಲ್ಲಿ ಏನಪ್ಪ ಅಂತಂದರೆ, ಈಗ ರೂಫ್ ಏರಿಯಾ ಸುಮಾರು ಒಂದು 100 ಸ್ಕ್ವೇರ್ ಇದೆ ಅನ್ಕೊಳ್ಳೋಣ. 100 ಸ್ಕ್ವೇರ್ ಮೀಟರ್ ಇದ್ದರೆ, ಅಂದರೆ 10 ಚದರ ಇದ್ದರೆ, ಸುಮಾರು ವಾರ್ಷಿಕ ಸರಾಸರಿ 700 ಮಿಲಿಮೀಟರ್ ಇದ್ದರೆ 56,000 ಲೀಟ್ರ್ ಹಿಡಿಬೋದು. 20% ವೇಸ್ಟೇಜ್ನ ಕಳೆದು. ಇದು ಒಂದು ರೆಡಿ ರೆಕ್ನರ್, ಯಾವುದೇವರೆಗೂ ಬೇಕಾದ್ರೆ ಅನ್ವಯಿಸ್ಬೋದು. ಸೊ ಅವತ್ತಿನ ಆ ಪ್ರದೇಶದ ಒಂದು ವಾರ್ಷಿಕ ಸರಾಸರಿ ಮಳೆ ಏನಿದೆ ಅದು ಗೊತ್ತಿದ್ರೆ ಸಾಕು. ಮನೆಯದು ರೂಫ್ ಏರಿಯಾ ಗೊತ್ತಿರುತ್ತೆ. ರೂಫ್ ಏರಿಯಾದಿಂದ ಇಷ್ಟು ರೂಫ್ ಏರಿಯಾಗೆ ಇಂಥ ಪ್ರದೇಶದಲ್ಲಿ ಇಷ್ಟು ಮಳೆ ಹಿಡಿಬೋದು ಅಂತ ಒಂದು ಅಂದಾಜು ಸಿಕ್ಕೋಗುತ್ತೆ. ಈಗ ಮಳೆ ನೀರಿನಿಂದ ಸ್ವಾವಲಂಬನೆ ಸಾಧ್ಯನಾ? ಇದು ಪ್ರಶ್ನೆ. ಸಾಧ್ಯ ಇದೆ. ಸೊ ಯಾವ ರೀತಿ ಮಾಡಬೇಕು, ಯಾವ ರೀತಿ ಮ್ಯಾನೇಜ್ ಮಾಡಬೇಕು? ಎಸ್, ಐ ಆಮ್ ಎಂಟೈರ್ಲಿ ಸೆಲ್ಫ್ ಡಿಪೆಂಡೆಂಟ್ ಅಂತ ಹೇಳ್ಕೊಳ್ಳೋ ಮಟ್ಟಕ್ಕೆ ಹೋಗ್ಬೋದು. ಸೊ ಯಾವ ರೀತಿ ಮ್ಯಾನೇಜ್ ಮಾಡ್ತೀನಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಈಗ ಇದು ಒಂದು ಎಕ್ಸಾಂಪಲು, ಇದು ನಮ್ಮನೇದೇ ಆದಂಥ ಒಂದು ಎಕ್ಸಾಂಪಲು. ಮೈಸೂರಿನ ಬ್ಯಾಂಕ್ ಕಾಲೋನಿ ಬೋಗಾದಿನಲ್ಲಿ ಇರ್ತಕ್ಕಂಥ ಒಂದು ಮನೆ. ಆ್ಯಕ್ಚುಲಿ ಸೈಟ್ ತೊಗೊಂಡಾಗ ಸಾಕಷ್ಟು ಹಾರ್ಡ್ ವಾಟರ್ ಬರ್ತಿತ್ತು. ಎಷ್ಟು ಮಟ್ಟಿಗೆ ಹಾರ್ಡ್ನೆಸ್ ಇತ್ತು ಅಂದರೆ, ಬಕೆಟಲ್ಲಿ ಹಿಡಿದು ಅರ್ಧ ಗಂಟೆಗೆ ಉಪ್ಪು ತೇಲ್ತಾ ಇರೋದ ಮೇಲೆ TDS ಟೋಟಲ್ ಡಿಸಾಲ್ವ್ ಸಾಲಿಡ್ಸು 1600 ಇತ್ತು. ಸೊ ನೀರು ಕುಡಿಯೋಕ್ಕೆ ಭಾಳ ಕಷ್ಟ ಆಗ್ತಿತ್ತು. ಮತ್ತು ಸ್ಟೀಲ್ ಪಾತ್ರೆ, ಹೊಸ ಸ್ಟೀಲ್ ತಟ್ಟೆ ತೊಳೆದ್ರೆ ಅರ್ಧ ಗಂಟೆಗೆ ಮಣ್ಕಿಡಿಯೋದು, ಅಂದರೆ ಫೇಡ್ ಆಗ್ಬಿಡ್ತಿತ್ತು. ಸೊ ತಾಮ್ರದಂಡೆ ಇರ್ಬೋದು, ಪ್ಲಾಸ್ಟಿಕ್ ದಂಡೆ ಇರ್ಬೋದು, ಎಲ್ಲದರಲ್ಲೂ ಹೀಗೆ ಆಗ್ತಿತ್ತು. ಸೊ ಆ ಡಿಸಡ್ವಾಂಟೇಜಸ್ ಏನಪ್ಪ ಅಂದರೆ, ಅನಾನುಕೂಲ ಏನಾಗಿತ್ತು ಅಂದರೆ, ತಲೆಗೆ ಸ್ನಾನ ಮಾಡಿದ್ರೆ ತಲೆ ಕೂದಲಂಟುವುದು, ಏಕೆಂದರೆ ಹಾರ್ಡ್ನೆಸ್ಸು ಜಾಸ್ತಿ ಇತ್ತು, ಟೋಟಲ್ ಹಾರ್ಡ್ನೆಸ್ಸು, ಮತ್ತು ತುಂಬ ಅಂಟಂಟಿತ್ತು, ಮತ್ತು ಎಷ್ಟು ನೀರು ಕುಡಿದ್ರು ಬಾಯಾರಿಕೆ ಹೊರ್ತಿರಲಿಲ್ಲ, ಮತ್ತು ಹೆವಿ ಸ್ಕೇಲಿಂಗ್ ಫಾರ್ಮೇಷನ್ ಆಗೋದು, ನಲ್ಲಿಗಳು ವಾಷರ್ ಹೊರ್ತಿತ್ತು, ಆಮೇಲೆ ಥ್ರೆಡ್ ಹೋಗೋದು, ಈ ರೀತಿ ನಲ್ಲಿಗಳು ಮೇಂಟೈನ್ ಮಾಡೋದೇ ಒಂದು ಕಷ್ಟ ಆಗ್ತಿತ್ತು. ಮತ್ತು ಅಡುಗೆ ಮಾಡಿದಾಗ ಬೇಳೆ ಬೇಯಕ್ಕೆ ಸುಮಾರು 1 ಗಂಟೆ ಕಾಲ ಜಾಸ್ತಿ ಹಿಡಿಯೋದು. 1 ಗಂಟೆ ಕಾಲ ಜಾಸ್ತಿ ಅಂತಂದರೆ ಸುಮಾರು LPG ಗ್ಯಾಸ್ನ 1 ಅವರ್ ಎಕ್ಸ್ಟ್ರಾ ಉರಿಸ್ಬೇಕಾಯ್ತು. ಅಂದರೆ LPG ಗ್ಯಾಸ್ 1 ಅವರ್ ಕನ್ಸಂಪ್ಷನ್ ಎಕ್ಸ್ಟ್ರಾ ಆಗೋದು. ಆ LPG ಗ್ಯಾಸ್ ಕನ್ಸಂಪ್ಷನ್ ಆಗ್ತಿದ್ದಂಗೆ ಜಾಸ್ತಿ ಆಗ್ತಿದ್ದಂಗೆ ಅದು ಬೇಗ LPG ಗ್ಯಾಸ್ ಬೇಗ ಮುಗಿದೋಗ್ಬಿಡೋದು. ಅಂದರೆ 2 ತಿಂಗಳು ಬರ್ತಿದ್ದಂಥ ಗ್ಯಾಸು 1.5 ತಿಂಗಳಿಗೆ ಮುಗಿದೋಗ್ಬಿಡೋದು. ನೆಕ್ಸ್ಟು ಮತ್ತು ಇದು ನಮಗೆ ಲಾಟ್ ಆಫ್ ಟೈಮ್ ಕನ್ಸ್ಯೂಮ್ ಆಗೋದು. ಏಕೆಂದರೆ 1 ಅವರ್ ಬೇಳೆ ಬೇಯಕ್ಕೆ 1 ಅವರ್ ಜಾಸ್ತಿ ಬೇಕು ಅಂದರೆ ನಾವು ಆಫೀಸ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ಟೈಮ್ಗಳು ಎಡವಟ್ಟಾಗ್ಬಿಡೋದು, ಅಷ್ಟು ಸಮಸ್ಯೆ ಆಗ್ತಿತ್ತು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಈ ನೀರಿನಲ್ಲಿ, ಈ ಬೋರ್ವೆಲ್ ವಾಟರ್ ಏನು ಕಾರ್ಪೊರೇಷನ್ದ ಸಪ್ಲೈ ಮಾಡ್ತಿದ್ರು, ಆ ನೀರಿನಲ್ಲಿ ಗಡಸುತನ ಜಾಸ್ತಿ ಇದ್ದರಿಂದ ಅನ್ನ ಬೇಗ ಬೇಯ್ತಿರಲಿಲ್ಲ, ಬೇಗ ಹಳಸೋಗ್ಬಿಡೋದು, ಎಲ್ಲೋ ಇಷ್ಟ ಥರ ಫಾರ್ಮೇಷನ್ ಆಗೋದು, ಮಧ್ಯಕ್ಕೆ ಅಂಟು ಬರೋದು. ಸೊ ಇದು ಯಾಕೆ ಆಗ್ತಿತ್ತು, ಏನಿದು ಹಿಂಗೆ ಆಗ್ತಿದ್ದಲ್ಲ, ನೀರಿಂದ ಈ ಥರ ಆಗುತ್ತಲ್ಲ, ನಾವು ಸೈಟ್ ತೊಗೊಂಬಿಟ್ಟಿದ್ವಿ ಮತ್ತು ಮಾರೋಂಗಿಲ್ಲ, ಮನೆ ಶುರು ಮಾಡಿಸ್ಬಿಟ್ಟಿದ್ವಿ, ಮತ್ತು ಹಿಂದಕ್ಕೆ ಹೋಗೋಂಗಿಲ್ಲ, ಇದಕ್ಕೇನಾದ್ರು ಒಂದು ವ್ಯವಸ್ಥೆ ಮಾಡಲೇಬೇಕು ಅಂತಂದ್ಬಿಟ್ಟು ಒಂದು ನಿರ್ಧಾರಕ್ಕೆ ಬಂದ್ವಿ. ಸೊ ಅವಾಗಲೇ ಶುರು ಮಾಡಿದ್ದು ಮಳೆ ನೀರು ಸಂಗ್ರಹಣೆ ಮಾಡೋಣ ಅಂತ. ಸೊ
ನಾವು ಓವರ್ ಟ್ಯಾಂಕ್ದು ಒಂದು ಚಿತ್ರಣ ಇದು. ಓವರ್ ಟ್ಯಾಂಕಿಂದ ಮೇಲ್ಗಡೆಯಿಂದ ತೆಗೆದ ಫೋಟೋ. ಆ ಟ್ಯಾಂಕ್ ಒಳಗಡೆ ನೋಡಿ, ಅಬ್ಸರ್ವ್ ಮಾಡಿ ಎಷ್ಟು ಉಪ್ಪು ಗಟ್ಟಿದೆ. ಆ ಸ್ಕೇಲ್ ಫಾರ್ಮೇಷನ್ ಡ್ಯೂ ಟು ಬಿಕಾಸ್ ಆಫ್ ಹಾರ್ಡ್ನೆಸ್. ಸೊ ಈ ರೀತಿ ಸ್ಕೇಲ್ನ ಒಬ್ಬನ ಇಳಿಸ್ಬಿಟ್ಟು ಬಕೆಟ್ ಗಟ್ಟಲೆ ಅದನ್ನು ಉಪ್ಪನ್ನ ತೆಗೆಸ್ಬಿಟ್ಟು ಮತ್ತೆ ರೂಫ್ ಅವಾಗ ಟ್ಯಾಂಕ್ನ ಕ್ಲೀನ್ ಮಾಡಿಸ್ತಾ ಇದ್ದೆ. ಇಷ್ಟು ಹಾರ್ಡ್ನೆಸ್ ಇತ್ತು ನೀರಲ್ಲಿ. ಮತ್ತು ಅದನ್ನು ಅಫಿಷಿಯಲಾಗಿ ಟೆಸ್ಟ್ ಮಾಡಿಸಿತ್ತು. ಮತ್ತು ನಮ್ಮನೆ ರೂಫ್ ಏರಿಯಾ ಅಂದರೆ ಕ್ಯಾಚ್ಮೆಂಟ್ ಏರಿಯಾ ಯಾವ ಥರ ಬರುತ್ತೆ ಅದೊಂದು ಚಿತ್ರಣ ಇದು. 10 ಚದರ ಇದೆ. ಸೊ ಈ ಮನೆ ಕಟ್ಟಬೇಕಾದ್ರೆ ಒಂದು ಕಲ್ಪನೆ ಬಂತು, ಈ ಮಳೆ ನೀರನ್ನ ನಾವು ಅಡುಗೆಯಿಂದ ಹಿಡಿದು ಎಲ್ಲದಕ್ಕೂ ಉಪಯೋಗಿಸ್ಬೇಕು ಅಂತ ನಿರ್ಧಾರ ಮಾಡಿದ್ವಿ. ಸೊ ನಿರ್ಧಾರ ಮಾಡಿದಾಗ ಯಾವ ರೀತಿ ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಪ್ಲ್ಯಾನ್ ಮಾಡಿದಾಗ ಫಸ್ಟು ಈ ರಿಂಗ್ಗಳನ್ನ ಜೋಡಿಸಿ ಟ್ಯಾಂಕ್ ಮಾಡೋಣ ಅಂತಬಿಟ್ಟು ನಿರ್ಧಾರ ಬಂದ್ವಿ. ಸೊ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? ಫಸ್ಟು ರೂಫ್ ಏರಿಯಾ ಅಳತೆ ಮಾಡಿದ್ವಿ. ಸೊ ರೂಫ್ ಏರಿಯಾ ಅಳತೆ ಮಾಡಿದಾಗ ಉದ್ದ ಮತ್ತು ಅಗಲ ಎರಡೂ ಮಾಡಿದಾಗ 100 ಸ್ಕ್ವೇರ್ ಮೀಟ್ರ್ ಬಂತು. ಇದರಲ್ಲಿ ನಮಗೆ ಮೈಸೂರಿನಲ್ಲಿ 800 ಮಿಲಿಮೀಟರ್ ಮಳೆ ಆಗ್ತದೆ. ಈ 800 ಮಿಲಿಮೀಟರ್ ಮಟ್ಟಿಗೆ 80,000 ಲೀಟರ್ಷ್ಟು ನೀರನ್ನ ಹಿಡಿಬೋದು ಅಂತ ಗೊತ್ತಾಯಿತು. ಅದರಲ್ಲಿ 10% ವೇಸ್ಟೇಜ್ ನೀರು ಕಳೆದ್ವಿ. ಏಕೆಂದರೆ ಮೊದಲನೇ ಮಳೆಯಲ್ಲಿ ಮತ್ತು ಸಣ್ಣ ಮಳೆಯಲ್ಲಿ ಹಿಡಿಯೋಕ್ಕಾಗಲ್ಲ. ಮತ್ತು ಮಳೆಯ ಆರಂಭದ ಹಂತಗಳಲ್ಲಿ ಅಂದರೆ ಮೊದಲನೇ 5 ನಿಮಿಷ 10 ನಿಮಿಷ ಹಿಡಿಯೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಮಳೆಯಿಂದ ಔಟ್ಸೈಡ್ ಬಿಡಬೇಕಾಗತ್ತೆ. ಅದನ್ನು 10% ವೇಸ್ಟೇಜ್ ಕಳೆದಿದೆ. ಸೊ ಹೀಗಾಗಿ ನೆಟ್ ಕ್ವಾಂಟಿಟಿ 72,000 ಲೀಟ್ರ್ ಹಿಡಿಬೋದು ಅಂತ ಒಂದು ಅಂದಾಜು ಬಂತು. ನೆಕ್ಸ್ಟ್ ಇದರಿಂದ 72,000 ಲೀಟ್ರಿಗೆ ಎಷ್ಟು ನೀರನ್ನ ಎಷ್ಟು ಸೈಜ್ ಆಫ್ ಟ್ಯಾಂಕ್ ಎಷ್ಟು ಕಟ್ಟಬೇಕು ಅಂತ ಪ್ರಶ್ನೆ ಬಂತು. ಸೊ ನಮಗೆ ಅನ್ನಿಸ್ತು 20 to 25% ಅಷ್ಟು ಟ್ಯಾಂಕ್ ಮಾಡಿದ್ರೆ ತುಂಬ ಒಳ್ಳೆಯದು, ಯುಟಿಲೈಸೇಷನ್ ಜಾಸ್ತಿ ಇರುತ್ತೆ ಅನ್ನೋ 14,000 ಲೀಟ್ರಷ್ಟು ಅಂದಾಜು ಮಾಡಿದ್ವಿ. ಯಾವ ರೀತಿ ಮಾಡಿದ್ವಿ ಅನ್ನೋದು ಪ್ರಶ್ನೆ. ಈಗ ರೂಫ್ ಲೆವೆಲ್ ಬೀಳ್ತಕ್ಕಂಥ ನೀರನ್ನ ಸೀದಾ ಟ್ಯಾಂಕ್ ಬಿಟ್ಕೊಂಡಿದೆ. ಸೊ ಟ್ಯಾಂಕಿಂದ ಫಿಲ್ಟರ್ ಆಗಿ ಬರ್ತದೆ. ಸೊ ಟ್ಯಾಂಕಿಂದ ತೊಗೊಂಬಂದಿದ್ದ ನೀರನ್ನ ಫಿಲ್ಟರ್ ಆಗಿ ನೀರು ಸ್ಟೋರ್ ಆಗುತ್ತೆ, ವರ್ಷ ಪೂರ್ತಿ ಇಡ್ಬೋದು. ಸಿಮೆಂಟ್ ಟ್ಯಾಂಕ್ ಅದು. ಸೊ ಅದು ಅಡುಗೆ ಮನೆಗೆ ನೇರವಾಗಿ ಕನೆಕ್ಷನ್ ತೊಗೊಂಡಿದೆ. ಸೊ ಅಡುಗೆ ಮನೆಯ ಟ್ಯಾಪ್ ಓಪನ್ ಮಾಡಿದ್ರೆ ಸಾಕು ನೀರು ಬರುತ್ತೆ. ಇಲ್ಲಿ ಇನ್ನೊಂದೇನು ವಿಶೇಷ ಅಂದರೆ ಮನೆಯ ಒಂದು ಕೇವಲ ರೂಫಿನ ಒಂದು 25% ರೂಫ್ ಏರಿಯಾ ಮಾತ್ರ ಅಡುಗೆ ಮನೆ ತೊಗೊಂಡಿರೋದು. ಅಂದರೆ 1000 ಲೀಟರ್ ಒಂದು ಕೆಪಾಸಿಟಿ ಕಟ್ಟಿದ್ವಿ. ಇನ್ನು ಮಿಕ್ಕಿದ್ದನ್ನು ಏನು ಮಾಡಿದ್ವಿ, 75% ಅಷ್ಟು ಭಾಗ 5,000 ಲೀಟ್ರ್ ಟ್ಯಾಂಕು ಹಿಂಭಾಗ ಇರ್ತಕ್ಕಂಥ ಒಂದು 5,000 ಲೀಟ್ರ್ ಟ್ಯಾಂಕ್ ಹೋಗ್ಬಿಡುತ್ತೆ. ದಟ್ ಈಸ್ ಎಬೋವ್ ಗ್ರೌಂಡ್ ಲೆವೆಲ್. ಸೊ ಎಬೋವ್ ಗ್ರೌಂಡ್ ಲೆವೆಲ್ ಇದ್ದಾಗ ಏನಪ್ಪ ಅಡ್ವಾಂಟೇಜ್ ಅಂದರೆ ನಮಗೆ ಎಸ್ಪೆಷಲಿ ಕುಡಿಯೋದಕ್ಕೆ ಇದಕ್ಕೆ ಅಡುಗೆಗೆ ವರ್ಷ ಪೂರ್ತಿ ಮಳೆ ನೀರು ಕುಡಿಯೋದಕ್ಕೆ ಅಡುಗೆ ಉಪಯೋಗಿಸೋದ್ರಿಂದನೂ ಸಹ ನಮಗೆ 24x365 ರೀತಿಯಲ್ಲಿ ಆಪ್ರೇಷನ್ ಆಗ್ತಾ ಇದೆ. ನಾವು ಸಾಮಾನ್ಯ ಕೇಳಿದ್ವಿ 24x7 ಅಂತ. ಸೊ 24x7 ಸ್ಕೀಮ್ ಏನೋ ಚೆನ್ನಾಗಿದೆ ಇಲ್ಲ ಅಂತಲ್ಲ, ಆದರೆ ಆ ಸ್ಕೀಮ್ಗೆ ಬೇಕಾಗುವಂತಹ ನೀರಿನ ಪ್ರಮಾಣ ಲಭ್ಯತೆ ಭಾಳ ಮುಖ್ಯ. ಸೊ ಇಲ್ಲಿ ನಮಗೆ ಲಭ್ಯತೆ ಗ್ಯಾರಂಟಿ ಇದೆ. ಏಕೆಂದರೆ ನಾವು ಸುಮಾರು 2003 ಮಾಡಿಸಿದ್ದು, ಈಗ 2020 ಸುಮಾರು 17 ವರ್ಷದಿಂದ ಉಪಯೋಗಿಸ್ತಾ ಇದ್ವಿ. ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ಈ ನೀರು ಟ್ಯಾಂಕಿಗೆ ಸ್ಟೋರ್ ಆದಂಥ ನೀರು ಮತ್ತೆ ಹೋಗಿ ಓವರ್ಫ್ಲೋ ಆಗುತ್ತೆ. ಓವರ್ಫ್ಲೋ ಆಗಿ ಮುಂದ್ಗಡೆ ಮನೆಯ ಮುಂಭಾಗದಲ್ಲಿ ಇರ್ತಕ್ಕಂಥ ಸಂಪಿಗೆ ಬಂದುಬಿಡುತ್ತೆ. RMR ತೋರಿಸಿದೆ, ಅಲ್ಲಿ 6,000 ಲೀಟ್ರ್ ಕೆಪಾಸಿಟಿ ಟ್ಯಾಂಕು ಅಲ್ಲಿಗೆ ಬಂದು ಬೀಳುತ್ತದೆ. ಸೊ 5,000 ಲೀಟ್ರ್ ಟ್ಯಾಂಕ್ನ ಎಬೋವ್ ದಿ ಗ್ರೌಂಡ್ ಲೆವೆಲ್ ಕಟ್ಟಿದೆ. ಇಲ್ಲಿ ನೋಡಿ, ಸೊ ಇದು ಅಡುಗೆ ಮನೆಯದು. ಸೊ ಬೀಳ್ತಕ್ಕಂಥ ನೀರು ಫಿಲ್ಟರ್ ಆಗುತ್ತೆ, ಫಿಲ್ಟರ್ ಆಗಿ ಸ್ಟ್ಯಾಂಡ್ ಟು ಸ್ಟೋರ್ ಆಗುತ್ತೆ. ಸೊ ನಮಗೆ ಎಂಡ್ ಕ್ಯಾಪನ್ನ ಓಪನ್ ಮಾಡಿರ್ತೀವಿ ಆಲ್ವೇಸ್. ಸೊ ಬಂದಂಥ ನೀರನ್ನ ಸ್ಟಾರ್ಟಿಂಗು ರೂಫಿಂದ ಈಚೆ ಬಿಡ್ತೀವಿ, ಮತ್ತೆ ಬಂದು ಎಂಡ್ ಕ್ಯಾಪ್ ಕ್ಲೋಸ್ ಮಾಡ್ತೀವಿ, ಮತ್ತೆ ರೈಸ್ ಆಗುತ್ತೆ, ಮತ್ತು ಟ್ಯಾಂಕ್ ಫಿಲ್ಟರ್ ಆಗಿ ಸ್ಟೋರ್ ಆಗುತ್ತೆ. ಈ ರೀತಿ ಒಂದು ವ್ಯವಸ್ಥೆ ನಡೀತಾ ಇದೆ. ಸೊ ಮಳೆ ನೀರಲ್ಲಿ ತೊಳೆದಾಗ ಯಾವ ಥರ ನಮ್ಮ ಏರಿಯಾದಲ್ಲಿ ಕಾರ್ಪೊರೇಷನ್ ಸಪ್ಲೈದು ಬೋರ್ವೆಲ್ ನೀರಲ್ಲಿ ತೊಳೆದಾಗ ಯಾವ ಥರ ಆಗುತ್ತೆ. ಈಗ ನಮಗೆ ಪ್ರಶ್ನೆ ಬಂದಿದೆ ಏನಪ್ಪ ಅಂದರೆ, ಆ ಮಳೆ ನೀರನ್ನ ಟ್ಯಾಂಕಿಂದ ಬರ್ತಕ್ಕಂಥ ಮಳೆ ನೀರನ್ನ ಕೆಳಗಡೆ ಇರ್ತಕ್ಕಂಥ ಒಂದು ಬಿಳಿ ಟ್ಯಾಪ್ನಲ್ಲಿ ಇದೆಯಲ್ಲ, ಆ ನೀರಲ್ಲಿ ಹಿಡಿದು ಬಿಂದಿಗೆಯಲ್ಲಿ ಹಿಡಿದು ಒಂದು ಫಿಲ್ಟರ್ಗೆ ಹಾಕಿರ್ತೀವಿ. ಆ ಫಿಲ್ಟ್ರು ಸಿಂಪಲ್ ಫಿಲ್ಟ್ರು, ಕ್ಯಾಂಡಲ್ ಫಿಲ್ಟರ್ದು. ಆ ಫಿಲ್ಟ್ರು ಹಾಕೊಂಡಾಗ ಅದರಲ್ಲಿ ನೀರು ಶೋಧಕವಾಗಿ ಬರುತ್ತೆ, ಅದನ್ನು ಕುಡಿಯೋದಕ್ಕೆ ಅಡುಗೆ ಉಪಯೋಗಿಸ್ತಾ ಇದ್ವಿ. ಇಲ್ಲಿ ಏನಪ್ಪ ವಿಶೇಷ ಅಂದರೆ, ಈ ನೀರು ವರ್ಷಗಟ್ಟಲೆ ಇಟ್ಟರು ಕೆಡಲ್ವಾ ಅಂತ ಒಂದು ಪ್ರಶ್ನೆ. ನೀರು ಕೆಡೋದಿಲ್ಲ, ಒಂದು ಮಿನರಲ್ಸ್ ಇರಲ್ಲ. ಇದ್ರ ಬಗ್ಗೆ ಒಂದು ಡೌಟ್ ಬಂದಿದ್ದೇನಪ್ಪ ಅಂದರೆ, ಇದರಲ್ಲಿ ಮಿನರಲ್ಸ್ ಇರಲ್ಲ. ಸೊ ಮಿನರಲ್ಸ್ ಇಲ್ಲ ಅಂತಂದಮೇಲೆ ಹೆಂಗೆ ಉಪಯೋಗಿಸೋದು, ಮನುಷ್ಯನ ಆರೋಗ್ಯ ಕೆಡತ್ತಲ್ವಾ ಅಂತಬಿಟ್ಟು ಒಂದು ಪ್ರಶ್ನೆ ಬಂತು. ಇದಕ್ಕೆ CFTRI ಸೆಂಟ್ರಲ್ ಫುಡ್ ರಿಸರ್ಚ್ ಲ್ಯಾಬೊರೇಟರಿ ಮೈಸೂರಿನಲ್ಲಿದೆ, ಕೇಂದ್ರೀಯ ಸಂಸ್ಥೆ ಇದು. ಅಲ್ಲಿ ಸೈಂಟಿಸ್ಟ್, ಅಲ್ಲಿ ವಿಜ್ಞಾನಿಗಳನ್ನ ಕನ್ಸಲ್ಟ್ ಮಾಡಿ ಕೇಳಿದಾಗ ಅವ್ರು ಹೇಳಿದ್ರು, ನೀವು ದವಸ ಧಾನ್ಯಗಳನ್ನ ಉಪಯೋಗಿಸ್ತೀರಾ, ಹಣ್ಣು ಹಂಪಲುಗಳನ್ನ ಉಪಯೋಗಿಸ್ತೀರಾ, ತರಕಾರಿಗಳನ್ನ ಉಪಯೋಗಿಸ್ತೀರಾ. ಸೊ ಇವು ದವಸ ಧಾನ್ಯಗಳನ್ನ ಉಪಯೋಗಿಸ್ತೀರಾ, ಇವುಗಳ ಮೂಲಕೆಲ್ಲ ನಿಮಗೆ ಬೇಕಾದಂಥ ಫುಡ್ ಮೂಲಕೆಲ್ಲ ನಿಮಗೆ ಬೇಕಾದಂಥ ಒಂದು ಮಿನರಲ್ಸ್ ಆಗಲಿ ಖನಿಜಾಂಶಗಳಾಗಲಿ ಎಲ್ಲ ಸಿಗತ್ತೆ. ಸೊ ದೆನ್ ವೈ ಡು ಯು ವರಿ ಅಬೌಟ್ ಓನ್ಲಿ ಫ್ರಮ್ ದಿ ರೈನ್ ವಾಟರ್ ಅಂತ ನೀವು ಯಾಕೆ ಪ್ರಶ್ನೆ ಮಾಡ್ಕೊತೀರಾ, ಯು ಗೋ ಹೆಡ್ ಅಂತಂದ್ರು.
ಬಟ್ ನಂಗೆ ಆದರೂ ಸಮಾಧಾನ ಆಗಲಿಲ್ಲ. ಸೊ ಅದಕ್ಕೆ ಏನು ಮಾಡಿದೆ, ಇದಕ್ಕೆ ಕೇರಳ ಹೋದಾಗ ಒಂದು ಉತ್ತರ ಸಿಕ್ತು. ಅಲ್ಲಿ ಹರ್ಬಲ್ ವಾಟರ್ ಅಂತ ಬರ್ತಾರೆ, ಔಷಧೀಯ ಸಸ್ಯದ ಮೂಲಕ ಮಾಡ್ತಕ್ಕಂಥ ನೀರದು. ಸೊ ಅಲ್ಲೇನಪ್ಪ ಅಂದರೆ ಲಾವಂಚ, ವೆಟಿವೇರ ಅಂತ ಹೇಳ್ತೀವಿ. ಈ ವೆಟಿವೇರದಿರ್ತಕ್ಕಂಥ ವೆಟಿವೇರದನ್ನ ಫಿಲ್ಟ್ರ್ ಹಾಕ್ಬಿಡ್ತೀವಿ. ಆ ಫಿಲ್ಟ್ರ್ ಮೂಲಕ ಅದು ಪಾಸಾಗಿ ಬರ್ತದೆ. ಅವಾಗ ನೀರಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ, ಫಿಲ್ಟ್ರ್ ಆಗುತ್ತೆ, ನೀರು ರುಚಿಕರವಾಗಿರುತ್ತೆ, ನೀರು ಕೆಡೋದಿಲ್ಲ, ಇದು ತಂಪಾಗಿ ಇಡುತ್ತೆ ಬಾಡಿ. ಎಷ್ಟು ಇದು ಬೇಕು, ಎಷ್ಟು ಅವಶ್ಯಕತೆ ಇದೆ ಅಂದರೆ ಇದು ಲಾವಂಚನ ಸುಮಾರು ಸಿವಿಲ್ ಇಂಜಿನಿಯರಿಂಗ್ ಅಪ್ಲಿಕೇಶನ್ಸ್ಗೆ ಭಾಳಷ್ಟು ಯೂಸ್ ಮಾಡ್ತೀವಿ. ಒಂದು ಬಂದೋಬಸ್ತ್ ಮಾಡೋಕ್ಕೆ, ಏರಿಗಳನ್ನ ಬಂದೋಬಸ್ತ್ ಮಾಡೋಕ್ಕೆ ಬೇಕು. ಮತ್ತು ಕರಾವಳಿ ಪ್ರದೇಶದಲ್ಲಿ ಇದನ್ನು ಮ್ಯಾಟ್ನ ಹಾಕ್ತಾರೆ, ಕಾರಲ್ಲಿ ಸೀಟ್ಗೆ ಮ್ಯಾಟ್ ಮಾಡ್ತಾರೆ, ತಲೆಗೆ ಟೋಪಿಯನ್ನು ಹಾಕ್ತಾರೆ, ಕಾಲಿಗೆ ಚಪ್ಪಲಿಯನ್ನು ಈ ಲಾವಂಚದ ಬೆರನಲ್ಲೇ ಉಪಯೋಗಿಸ್ತಾರೆ. ಇದು ನಮ್ಮ ಬಾಡಿನ ಭಾಳ ತಂಪಾಗಿರುತ್ತೆ. ಎಲ್ಲಕ್ಕಿಂತ ಮಿಗಿಲಾಗಿ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕೊಂಕಣ ರೈಲ್ವೆ ಅನ್ನೋ ಒಂದು ಪ್ರಾಜೆಕ್ಟಲ್ಲಿ ಅಲ್ಲಿ ಎಂಬ್ಯಾಕ್ಮೆಂಟ್, ಮಣ್ಣಿನ ಏರಿಗಳ ಮೇಲೆ ಸಾಕಷ್ಟು ಕಡೆ ರೈಲ್ವೆ ಲೈನ್ ಹೋಗಿದೆ. ಆ ರೈಲ್ವೆ ಲೈನಲ್ಲಿ ಮಣ್ಣಿನ ಏರಿಗಳನ್ನ ಸ್ಟ್ರೆಂಥನ್ ಮಾಡೋಕ್ಕೆ ಈ ಲಾವಂಚಗಳನ್ನ ಸಿಕ್ಕಾಬಟ್ಟೆ ಬೆಳೆಸಿದ್ದಾರೆ. ಈ ಲಾವಂಚ ಬೆಳೆದಷ್ಟೇ ಆ ಬಂಡು ಸ್ಟ್ರೆಂತ್ ಆಗುತ್ತೆ, ಬಂದೋಬಸ್ತ್ ಆಗುತ್ತೆ, ಅಷ್ಟು ಪ್ರಾಮುಖ್ಯತೆ ಇದೆ. ಇದು ಬೇರ್ನ ಒಣಗಿಸ್ಬಿಟ್ಟು ತೊಳೆದ್ಬಿಟ್ಟು ಒಣಗಿಸಿದ್ರೆ ಸಾಕು. ಸೊ ಇದರಲ್ಲಿ ಬೇರೆ ಬೇರೆ ವಿವಿಧ ಅಪ್ಲಿಕೇಶನ್ಸ್ ಇದೆ. ಇದು ಮಣ್ಣಿನ ಏರಿ ಇರ್ಬೋದು, ಕೆರೆ ಏರಿ ಇರ್ಬೋದು, ಬದುಗಳಿರ್ಬೋದು, ಎಲ್ಲ ಕಡೆಯೂ ಬೆಳೆಸ್ಬೋದು. ನೆಕ್ಸ್ಟ್ ಈಗ ಒಂದು ಪ್ರಶ್ನೆ, ಈ ಫಿಲ್ಟ್ರ್ ಅಂತಿಂಥ ಫಿಲ್ಟ್ರಲ್ಲ, ಈ ಫಿಲ್ಟ್ರ್ ಉಪಯೋಗಿಸೋಷ್ಟು ಮಾಡಿದ್ಮೇಲೆ ನಮಗೆ ಕ್ಲಾಗಿಂಗೇ ಇಲ್ಲ. ಅಂದರೆ ಫಿಲ್ಟ್ರನ್ನ ಪದೇ ಪದೇ ಕ್ಲೀನ್ ಮಾಡೋಗುತ್ತಿಲ್ಲ. 6 ತಿಂಗಳಿಗೆ ಒಂದು ಸರಿ ಕ್ಲೀನ್ ಮಾಡಿದ್ರೆ ಸಾಕು. ಮಳೆ ನೀರಲ್ಲಿ ನಮಗೆ ಒಂದು ಸರಿ ಮಧ್ಯದಲ್ಲಿ ಯಾವಾಗಲೂ ಒಂದು ಸರಿ ನೀರು ಶಾರ್ಟೇಜ್ ಆಗಿ 1-2 ತಿಂಗಳು ಕಬಿನಿ ನೀರನ್ನ ಉಪಯೋಗಿಸುವಂಥ ಪರಿಸ್ಥಿತಿ ಬಂತು. ಆ ಕಬಿನಿ ನೀರನ್ನ ನಾವು ಈ ಫಿಲ್ಟ್ರಲ್ಲಿ ಉಪಯೋಗಿಸಿದಾಗ ಸುಮಾರು 10-15 ದಿವಸಕ್ಕೆ ಕ್ಲಾಗಿಂಗ್ ಆಗ್ಬಿಟ್ಟು ಬ್ಲಾಕ್ ಆಗ್ಬಿಟ್ಟು ನೀರೇ ಫಿಲ್ಟರ್ ಆಗಿಲ್ಲ. ಅಂದರೆ ಯು ಜಸ್ಟ್ ಇಮ್ಯಾಜಿನ್ ವಾಟ್ ಇಸ್ ದ ಕ್ವಾಲಿಟಿ ಆಫ್ ರೈನ್ ವಾಟರ್, ವಾಟ್ ಇಸ್ ದ ಕ್ವಾಲಿಟಿ ಆಫ್ ದಿಸ್ ಕಬಿನ್ ವಾಟರ್. ಅಂದರೆ ಒಂದು ಕಂಪ್ಯಾರಿಸನ್, ಒಂದು ಚಿತ್ರಣ ಸಿಕ್ತು ನನಗೆ. ಸೊ ಈಗ ಬಾತ್ರೂಮ್ ಕಡೆ ಬಂದರೆ 75% ನೀರು ಈ ಟ್ಯಾಂಕು ಬರುತ್ತೆ. ಅಂದರೆ ಹಿಂಭಾಗ ಒಂದು ಟ್ಯಾಂಕ್ ಕಾಣ್ತದೆ, ಒಂದು ಸಿಮೆಂಟ್ ಟ್ಯಾಂಕು, ಅಲ್ಲಿ ಬಂದುಬೀಳುತ್ತೆ. ಇದು ಎಬೋವ್ ದಿ ಗ್ರೌಂಡ್ ಲೆವೆಲ್ ಇದೆ. ಸೊ ಗ್ರಾವಿಟೇಷನಲ್ ಫೋರ್ಸಲ್ಲೇ ಬರ್ತದೆ. ಸೊ ಬಂದಂಥ ನೀರು ನೆಕ್ಸ್ಟ್ ಓವರ್ಫ್ಲೋ ಆಗುತ್ತೆ ಅಂದ್ಬಿಟ್ಟು ಓವರ್ಫ್ಲೋ ಪೈಪ್ ಅಂತಂದು ಸಂಪಿಗೆ ಕನೆಕ್ಟ್ ಮಾಡಿದೆ. ಆ ಸಂಪಿಂದ ಬಂದಿದ್ದ ನೀರು ಮತ್ತೆ ರೀಚಾರ್ಜ್ಗೆ ಔಟ್ಸೈಡ್ ಬಿಡ್ತಾ ಇದೆ. ಇಲ್ಲಿ ಇನ್ನೊಂದೇನು ವಿಶೇಷ ಅಂದರೆ ಬರ್ತಕ್ಕಂಥ ನೀರು ಸೀದಾ ಫಿಲ್ಟ್ರ್ ಬಿಟ್ಟು ಆಮೇಲೆ ಟ್ಯಾಂಕ್ ಬಿಡ್ತದ್ದು. ಮತ್ತು ಆ ಟ್ಯಾಂಕಿಂದ ಒಂದು ಔಟ್ಲೆಟ್ ಪೈಪ್ನ ತೊಗೊಂಡು ಸೀದಾ ಬಾತ್ರೂಮ್ ಒಳಗೆ ಬಿಟ್ಟಿದೆ. ಸೊ ವಿಶೇಷ ಅಂದರೆ ನಾವು ಮಳೆ ನೀರು ಹಿಡಿಯೋಕ್ಕೋಸ್ಕರ ಔಟ್ಸೈಡ್ ಹೋಗೋಕ್ಕಿಲ್ಲ, ಮನೆ ಒಳಗಡೆ ಬಚ್ಚ ಮನೆಯಲ್ಲಿ ಟ್ಯಾಪ್ ಮೂಲಕ ನೀರು ಸಿಗುತ್ತೆ. ಈ ಬಾತ್ರೂಮಲ್ಲಿ ಇರ್ತಕ್ಕಂಥ ನೀರು ನಮಗೆ ಸುಮಾರು ವಾರ್ಷಿಕವಾಗಿ ಪ್ರೆಸೆಂಟ್ ಈಗಿನ ಸ್ಥಿತಿಯಲ್ಲಿ ಸುಮಾರು ನಮಗೆ 8ರಿಂದ 9 ತಿಂಗಳು ಕಾಲ ಸ್ನಾನದ ಬಳಕೆಗೆ ಬರ್ತಾ ಇದೆ. ಸೊ ಮಳೆ ನೀರನ್ನ ನಾವು ಶೋಧನೆ ಮಾಡೋಕ್ಕೆ ಭಾಳ ಸಿಂಪಲ್ ಇದು ಸಾಕು. ಒಂದು ಮರಳಿನ ದಿಂಬು ಅಥವಾ ಸ್ಪಂಜ್ ಆದರೆ ಸಾಕು. ಇದಕ್ಕೆ ಇದ್ದಲು ಆಗಲಿ ಅಥವಾ ಈ ಜಲ್ಲಿನೂ ಬೇಕಾಗಿಲ್ಲ. ಸೊ ಇದಕ್ಕೆ ಏನು ಮಾಡ್ಬೋದು, ಸಿಂಪಲ್ ಆಗಿದ್ದರೆ ಆ ಮರಳಿನ ಮೂಲಕ ಪಾಸ್ ಆಗೋದ್ರಿಂದ ಸಾಕು, ಸುಮಾರಷ್ಟು ಇದಾಗುತ್ತೆ. ಸ್ಪಂಜು ಒಳ್ಳೆ ಕೆಲಸ ಮಾಡುತ್ತೆ. ಏನಪ್ಪ ಅಂತಂದರೆ ಆ ಸ್ಪಂಜಿನ ಮೂಲಕ ಬಂದಂಥ ನೀರು ಈ ಸಣ್ಣ ಸಣ್ಣ ಮೈನ್ಯೂಟ್ ಗ್ರ್ಯಾನ್ಯುಲಸ್ ಏನಿದ್ರೆ, ಏನಾದ್ರು ಕಲ್ಮಶಗಳ ಅಂಶ ಇದ್ದರೆ ಕ್ಲೀನಾಗಿ ಹಿಡಿದಿಟ್ಕೊಳುತ್ತೆ. ಅದನ್ನು ವಾಶ್ ಮಾಡ್ಬೋದು, ಮತ್ತೆ ಫಿಟ್ ಮಾಡ್ಬೋದು. ಈಸಿ ಟು ಮೇಂಟೈನ್, ಭಾಳ ಈಸಿಯಾಗಿ ನಿರ್ವಹಣೆ ಮಾಡ್ಬೋದು. ಸೊ ಇದರಿಂದ ಏನೇನು ನಮ್ಮ ಅನುಕೂಲ ಆಯಿತು, ಒಂದು ನಮಗೆ ಪ್ಯೂರ್ ವಾಟರ್ ಸಿಕ್ತು, ಹೆಲ್ತಿ ವಾಟರ್ ಸಿಕ್ತು, ತುಂಬ ಟೇಸ್ಟಿಯಾಗಿತ್ತು, ಅಡುಗೆಗೆ ಕುಡಿಯೋಕ್ಕೆ ನಮಗೆ ಸಾಕಷ್ಟು ಸಂತೃಪ್ತಿಯಾಗಿ ಜೀವನ ನಡೆಸೋಂಗಾಯ್ತು. ನೆಕ್ಸ್ಟು ತಲೆಗೆ ಅಂಟಂಟದು, ಆ ತಲೆ ಅಂಟುಗು ಅಂತೆಲ್ಲ ಹೋಯಿತು. ನೆಕ್ಸ್ಟ್ ಬೇಗ ನೀರು ಕುದಿಯೋಕ್ಕೆ ಅಡುಗೆ ಮಾಡೋಕ್ಕೆ ಅನುಕೂಲ ಆಯಿತು. ಮತ್ತು ಬೇಳೆ ಬೇಗ ಶುರು ಆಯಿತು. ಸುಮಾರು 1 ಗಂಟೆ ಕಾಲ ಮುಂಚೆ ಬೇಳೆ ಶುರು ಆಯಿತು. 1 ಗಂಟೆ ನಮಗೆ ಸಮಯ ಉಳಿತಾ ಇತ್ತು. 1 ಗಂಟೆ LPG ಗ್ಯಾಸ್ ಕನ್ಸಂಪ್ಷನ್ ಕಡಿಮೆ ಆಯಿತು. ಮತ್ತು ಸೋಪ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇತ್ತು ಹಾರ್ಡ್ ವಾಟ್ರಲ್ಲಿ. ಈಗ ಮಳೆ ನೀರು ಉಪಯೋಗಿಸಿದ ಮೇಲೆ ಸೋಪ್ ಕನ್ಸಂಪ್ಷನ್ ತುಂಬ ಕಡಿಮೆ ಆಗ್ಬಿಟ್ಟಿದೆ. ಮತ್ತು ಇದು ಎಲ್ಲೇ ಪಂಪ್ ರಿಪೇರಿಯಿಂದ ಆಗಲಿ, ಇನ್ನೇನೋ ಸಮಸ್ಯೆ, ನೀರಿನ ಹೊರಡೆ ಸಮಸ್ಯೆಯಿಂದ ಏನೇ ಆದರೂ ಸಹ ನಮ್ಗೆ 15 ದಿವಸ 20 ದಿವಸ ನೀರು ಬಿಡೋರು ಪರಲ್ಲ, ನಾವು ಇರ್ತಕ್ಕಂಥ ಮಳೆ ನೀರಲ್ಲೇ ಮೇಂಟೈನ್ ಮಾಡೋಕ್ಕೆ ಅವಕಾಶ ಇದೆ. ಸೊ ಇವೆಲ್ಲ ನಮ್ಮ ಅನುಕೂಲಗಳು ಏನೇನಾಯಿತು ಅಂದ್ಬಿಟ್ಟು ಅದನ್ನು ಎಕ್ಸ್ಪ್ಲೇನ್ ಮಾಡಿಕೊಡೋದೀನಿ. ನೆಕ್ಸ್ಟು ವಾಟರ್ ಕ್ವಾಲಿಟಿ ಬಗ್ಗೆ ಒಂದು ಪ್ರಶ್ನೆ ಇದೆ. ಈ ಮಳೆ ನೀರಿಗೆ ಹಿಡಿದಂಥ ಮಳೆ ನೀರಿಗೆ ಬಿಸಿಲು ಬೀಳಬಾರ್ದು, ಅಥವಾ ಆರ್ಗ್ಯಾನಿಕ್ ಮ್ಯಾಟರ್ಸ್ ಅಂತ ಹೇಳ್ತೀವಿ, ಅದು ಬೀಳಬಾರ್ದು. ಅಂದರೆ ಈಗ ಆರ್ಗ್ಯಾನಿಕ್ ಮ್ಯಾಟರ್ಸಲ್ಲಿ ಎಲೆ ಇರ್ಬೋದು ಅಥವಾ ಹುಳ ಇರ್ಬೋದು, ಅದು ಬೀಳಬಾರ್ದು. ಅದು ನೋಡ್ಕೊಳ್ಳೋದು, ಬೀಳದೇ ಇರೋ ಥರ ನಾವು ನೋಡಿಕೊಂಡು ಅದರ ರೀತಿ ಸಂಗ್ರಹಣೆ ಮಾಡೋದು ಒಳ್ಳೆಯದು. ಸಿಮೆಂಟ್ ಟ್ಯಾಂಕೆ ಪ್ರಿಫರಬಲಿ ಬೆಟರು. ನೆಕ್ಸ್ಟು ರೂಫ್ ಮೇಲೆ ನಾವು ಹಿಡಿತಕ್ಕಂಥ ಕ್ಯಾಚ್ಮೆಂಟ್ ಮೇಲೆ ಮಳೆ ನೀರನ್ನ ಸಂಗ್ರಹಣೆ ಮಾಡುವಂಥ ವ್ಯವಸ್ಥೆ, ಇದು ರೂಫ್ ಮೇಲೆ ನಾವು ಬೇಡದೇ ಇರ್ತಕ್ಕಂಥ ಸಾಮಾನುಗಳನ್ನ ಡಂಪ್ ಮಾಡುವಂಥದ್ದಾಗಲಿ ಮಾಡಬಾರ್ದು.
ಸಾಕು ಪ್ರಾಣಿಗಳನ್ನ ಸಾಕಬಾರ್ದು, ರೂಫ್ನ ಕ್ಲೀನಾಗಿ ಇಟ್ಕೋಬೇಕು. ಸೊ ಈ ಥರ ಇಟ್ಕೊಂಡಾಗ ನಮಗೆ ಕ್ಲೀನ್ ವಾಟರ್ ಬಂತೆ, ನಿಮಗೆ ಫಿಲ್ಟ್ರೇಷನ್ ರೇಟು ಅರ್ಧಕ್ಕರ್ಧ ಸಮಸ್ಯೆ ಉಳಿತಾಯ ಆಗುತ್ತೆ. ಸೊ ಇಷ್ಟು ಮಾಡಿದ್ರೆ ಸಾಕು. ಮತ್ತು ಸನ್ಲೈಟ್ ಬಿದ್ದರೆ ಏನಾಗ್ತದೆ, ಸೂರ್ಯನ ಬಿಸಿಲು ನೀರಿಗೆ ಬಿದ್ದರೆ ಆಲ್ಗಿ ಶುರುವಾಗುತ್ತೆ, ಆಲ್ಗಿ ಅಂದರೆ ಪಾಚಿ ಕಟ್ಟುತ್ತೆ, ಪಾಚಿ ಕಟ್ಬಿಟ್ಟು ನೀರು ಹಾಳಾಗುತ್ತೆ. ಸೊ ಯಾವಾಗ ನೀವು ಬಿಸಿಲೇ ಬೀಳಲ್ಲ ನೀರಿಗೆ, ನೀರು ರಿಮೈನ್ಸ್ ಸೇಮ್ ಥ್ರೂ ಔಟ್ ದಿ ಇಯರ್, ವರ್ಷ ಪೂರ್ತಿ ಅದೇ ಥರ ಇರುತ್ತೆ. ಸೊ ನಂತರ ನೋಡಿ ಫಿಲ್ಟ್ರಲ್ಲಿ ಸ್ವಲ್ಪ ಇನ್ವೆನ್ಷನ್ ಆಯಿತು, NRA ಹಾಕೋದು. NRA ಅಂದರೆ ನಾನ್ ರಿಟರ್ನ್ ವಾಲ್ವ್, ಇದು ಅಗ್ರಿಕಲ್ಚರ್ ಪಂಪ್ ಸೆಟ್ಸ್ಗಳಲ್ಲಿ ಉಪಯೋಗಿಸ್ತಾರೆ. ಸೊ ಇದ್ರಲ್ಲಿ ಏನಪ್ಪ ವಿಶೇಷ ಅಂದರೆ ನೀರು ಪೈಪಲ್ಲೇ ಫಿಲ್ಟರ್ ಆಗಿ ಹೋಗ್ತದೆ. ಮೊದಲಿರ್ತಕ್ಕಂಥ ಫಿಲ್ಟ್ರಲ್ಲಿ ಏನಾಗ್ತಿತ್ತು, ತಂಪಾಗಿದೆ ಅಂದ್ಬಿಟ್ಟು ಇರುವೆಗಳು ಬಂದು ಗೂಡು ಕಟ್ಟೋದು. ಸೊ ಇದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಏನು ಮಾಡಿದ್ವಿ, ಈ ರೀತಿ ಒಂದು NRV ವ್ಯವಸ್ಥೆ ಮಾಡ್ಕೊಂಡು ಪೈಪಲ್ಲೇ ಫಿಟ್ ಮಾಡಿಬಿಟ್ಟು, ಸೊ ಈ ರೀತಿ ಫಿಲ್ಟರ್ ಮಾಡಿದ್ಮೇಲೆ ಅದು ಬಂದು ಟ್ಯಾಂಕಲ್ಲಿ ಸ್ಟೋರ್ ಆಗ್ತದೆ. ಯಾವುದೇ ಇದಾದ ಸಮಸ್ಯೆ ಇಲ್ಲ, ಇನ್ನೂ ಸುಲಭವಾಗಿದೆ. ನೆಕ್ಸ್ಟು ಈಗ ಇನ್ನೂ ಇಂಪ್ರೂವ್ಡೇಷನು, ಮೊದಲು ಫಿಲ್ಟ್ರು ಆ ಥರ ಇತ್ತು, ಈಗ ಇನ್ನೂ ಬದಲಾವಣೆ ಮಾಡಿಬಿಟ್ಟು ಆ ಫಿಲ್ಟ್ರಿಗೆ ಏನು ಮಾಡಿದೆ, ಬರ್ತಕ್ಕಂಥ ನೀರು ಫಸ್ಟ್ ಲೆಫ್ಟ್ ಸೈಡ್ ಇರ್ತಕ್ಕಂಥದ್ದು ಹಳೆ ಫಿಲ್ಟ್ರು, ಈಗೇನೇ ಮಾಡಿದೆ ರೈಟ್ ಸೈಡ್ ಬಂದರೆ ಇದು ಫಿಲ್ಟ್ರನ್ನ ಕೆಳಗಡೆನೇ ಕೊಟ್ಬಿಟ್ಟಿದೆ. ಇದು ರಿವರ್ಸಿಬಲ್ ಫಿಲ್ಟರ್ ಮಾಡಿದೆ, ಅಂದರೆ ಬರ್ತಕ್ಕಂಥ ನೀರು ಕೆಳಗೋಗಿ ಮತ್ತೆ ಮೇಲೆತ್ತಬೇಕು, ಮೇಲೆತ್ತುವಾಗ ಫಿಲ್ಟರ್ ಆಗುತ್ತೆ, ಫಿಲ್ಟರ್ ಆಗಿದ್ದ ನೀರು ಮಾತ್ರ ಹೋಗಿ ಮೇಲಕ್ಕೆ ಡಿವೇಟ್ ಆಗಿ ಟ್ಯಾಂಕ್ ಹೋಗ್ಬಿಡುತ್ತೆ. ಈ ರೀತಿ ಒಂದು ವ್ಯವಸ್ಥೆನ ಮಾಡಿದೆ. ಸೊ ಈಗ ಸಂಪಲ್ಲಿ ಬೀಳ್ತಕ್ಕಂಥ ನೀರನ್ನ ಯಾವ ರೀತಿ ಯುಟಿಲೈಸ್ ಮಾಡೋದು, ಅಲ್ಲಿ ಮಳೆ ನೀರು ಸಂಗ್ರಹಣೆ ಆಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಏನು ಮಾಡಿದ್ವಿ, ಮಳೆ ನೀರಿಗೋಸ್ಕರ ಒಂದು ಟ್ಯಾಂಕು ಎಡಗಡೆ ಸೈಡಲ್ಲಿ ಇರ್ತಕ್ಕಂಥ ಟ್ಯಾಂಕು ಒಂದು ಇದು ಮಾಡಿದ್ವಿ, ಇನ್ಸ್ಟಾಲ್ ಮಾಡಿದ್ವಿ, ಪ್ಲಾಸ್ಟಿಕ್ ಟ್ಯಾಂಕ್ ಅದು. ಈ ಟ್ಯಾಂಕನ್ನು, ಈ PVC ಟ್ಯಾಂಕ್ನ ತೊಗೊಂಬಂದು ಇದಕ್ಕೆ ಸೋಲಾರ್ಗೆ ಕನೆಕ್ಷನ್ ಕೊಟ್ಟಿದ್ವಿ. ಸೊ ಬರ್ತಕ್ಕಂಥ ನೀರು ಸೋಲಾರ್ಗೆ ಕನೆಕ್ಷನ್, ಮಳೆ ನೀರು ಸೋಲಾರ್ಗೆ ಹೋಗುತ್ತೆ, ಸೋಲಾರಲ್ಲಿ ಬಿಸಿ ಬಿಸಿಯಾಗಿ ನೀರು ಕಾಯುತ್ತೆ. ಅಂದರೆ ನ್ಯಾಚುರಲ್ ವಾಟರ್, ನ್ಯಾಚುರಲ್ ಸನ್ಲೈಟ್, ಇವೆರಡರಿಂದನೂ ನಮಗೆ ಸ್ನಾನದ ನಿರ್ವಹಣೆಗೆ ಸಾಕಾಗ್ತದೆ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ. ಆಮೇಲೆ ಸೋಲಾರದ ನಿರ್ವಹಣೆಯ ಒಂದು ಖರ್ಚೇ ಇಲ್ಲ ಈಗ ನಮಗೆ, ಯಾಕೆಂದರೆ ಪ್ಯೂರ್ ವಾಟ್ರು ಸ್ಕೇಲ್ ಫಾರ್ಮೇಷನ್ ಹಾಕಿ ಉಪ್ಪುಗಟ್ಟಕ್ಕೆ ಅವಕಾಶನೇ ಇಲ್ಲ. ನೆಕ್ಸ್ಟ್ ಆ ಕಡೆ ಇರ್ತಕ್ಕಂಥದ್ದು ಬೋರ್ವೆಲ್ ವಾಟರ್ದು ಡೈರೆಕ್ಟ್ ಕಾರ್ಪೊರೇಷನ್ ಸಪ್ಲೈದು, ಅದು ಡೈರೆಕ್ಟ್ ಹತ್ತುತ್ತೆ. ಸೊ ಸಮ್ಟೈಮ್ಸ್ ನಮಗೆ ಶಾರ್ಟೇಜ್ ಆಗುತ್ತೆ ಅಂದ್ಬಿಟ್ಟು ಎರಡು ಬಿಟ್ವೀನ್ ಟೈಮ್ಸ್ ಒಂದು ವಾಲ್ ಕೊಟ್ಟಿದೆ. ಸೊ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ವರ್ಷ ಪೂರ್ತಿ ಮೇಂಟೈನ್ ಮಾಡ್ತಾ ಇದೆ. ಇರ್ತಕ್ಕಂಥ ಫಿಲ್ಟರ್ನ ಯಾಕೆ ವೇಸ್ಟ್ ಮಾಡಬೇಕು ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಅದಕ್ಕೆ ವಾಟರ್ ಪ್ಲಾಂಟ್ಸ್, ಮಳೆ ನೀರಿನಲ್ಲಿ ಬೆಳೀತಕ್ಕಂಥ ಸಸ್ಯಗಳನ್ನ ಬೆಳೆಸೋದು ಅಂದ್ಬಿಟ್ಟು ನೈದಿಲೆ ವರ್ಷ ಪೂರ್ತಿ ಬೆಳೀತಿದ್ವು. ಲೋಟಸ್ ಆದರೆ ವರ್ಷದಲ್ಲಿ 2 ಸೀಸನ್ ಬಿಡೋದು, ಬಟ್ ನೈದಿಲೆಗಳು ದಿನಾ ಹೋಗ್ಬಿಡುತ್ತೆ, ನೋಡೋಕ್ಕೆ ಮಹಾದಾನಂದ ಆಗುತ್ತೆ. ಈ ರೀತಿ ಇದನ್ನು ಮಳೆ ನೀರಲ್ಲೇ ಮೇಂಟೈನ್ ಮಾಡ್ತಿದ್ವಿ. ಏಕೆಂದರೆ ಕ್ಲೋರಿನೇಟೆಡ್ ಅಥವಾ ಟ್ರೀಟೆಡ್ ವಾಟರ್ಲಿ ಈ ಸಸ್ಯಗಳು ಬೆಳೆಯಲ್ಲ, ಮಳೆ ನೀರಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಎಷ್ಟೋ ಜನ ಬಂದು ಭಾಷಾ ಕ್ವಶನ್ ಮಾಡಿದ್ರು, ನಿಮಗೆ ಮನೆ ಮುಂದೆ ಈ ಥರ ನೀರು ನಿಲ್ಲಿಸ್ಕೊಂಡಿದ್ರಲ್ಲ, ನಿಮಗೆ ಸೊಳ್ಳೆ ಬರಲ್ವಾ, ಡೆಂಗ್ಯೂ ಬರಲ್ವಾ, ಮಲೇರಿಯಾ ಬರಲ್ವಾ, ಈ ಥರ ಎಲ್ಲ ಕ್ವಶನ್ ಮಾಡಿದ್ರು. ನಾವು ಹೌದು ಏನು ಮಾಡಬೇಕು ಇದಕ್ಕಿಂತ ಯೋಚನೆ ಮಾಡಿದ್ವಿ. ಕಡೆಗೆ ಒಂದಿಷ್ಟು ಮೀನನ್ನ ತಂದು ಇದಕ್ಕೆ ಬಿಟ್ಬಿಟ್ವಿ. ಮೀನು ಏನು ಮಾಡ್ತಿದೆ, ಈ ನೀರನ್ನ ಶುದ್ಧ ಮಾಡಿಡತ್ತೆ, ನ್ಯಾಚುರಲ್ ಪ್ರೊಸೆಸಲ್ಲಿ ಮಾಡ್ತಾಯಿದೆ, ನಾವೇನು ಕೇರೆ ತೊಗೋಬೇಕಲ್ಲ. ಸೊ ಇದು ಮಾಡ್ತಾಯಿದೆ, ಮತ್ತು ನೀರನ್ನು ಕ್ಲೀನಾಗಿರ್ತಿದೆ, ಮನೆ ಮುಂಗೂ ಅಂದ ಕಟ್ಟಿದೆ. ಸೊ ಈ ರೀತಿ ವಿವಿಧ ರೀತಿಯ ಹೂಗಳನ್ನ ಮನೆಯಲ್ಲಿ ಬೆಳೆಸ್ತಾ ಇದ್ವಿ. ಈಗ ಈ ಟ್ಯಾಂಕು, ಮಳೆ ನೀರು ಟ್ಯಾಂಕನ್ನು ಸೋಲಾರ್ ಕನೆಕ್ಟ್ ಮಾಡೋದ್ರಿಂದ ನಮಗೆ ಮಳೆ ನೀರೇ ಸೋಲಾರ್ಲಿ ಬಿಸಿ ಹಾಕೋದು ಹೆಚ್ಚು ಕಡಿಮೆ ವರ್ಷದಲ್ಲಿ 8 ತಿಂಗಳಿಂದ 9 ತಿಂಗಳ ತನಕ ನೀರು ನಮಗೆ ಸಾಕಾಗ್ತದೆ. ಸೊ ಇದು ಸೋಲಾರ್ದು ವಿತ್ ಗ್ಲಾಸ್ ಟ್ಯೂಬ್ ಟೆಕ್ನಾಲಜಿ. ಇದರಲ್ಲಿ ಏನಪ್ಪ ವಿಶೇಷ ಅಂದರೆ ಹಾರ್ಡ್ನೆಸ್ಗೆ ಫಾರ್ಮೇಷನ್ ಆಗೋಕ್ಕೆ ಚಾನ್ಸೇ ಇಲ್ಲ. ಸೊ ನಮ್ಗೆ ಇದುವರೆಗೂ ಮೇಂಟೈನ್ ಮಾಡೋ ಅಗತ್ಯ ಬಂದೇ ಇಲ್ಲ. ಸೊ ಟ್ಯಾಂಕು ನಾವು ರಿಂಗುಗಳನ್ನ ಜೋಡಿಸಿ ಕಟ್ಟಿದ್ದಕ್ಕಂಥ ಟ್ಯಾಂಕು ಒಂದು ಕಾಲಾನಂತರ ಅಂದರೆ ಸುಮಾರು 4 ವರ್ಷದ ನಂತರ ಅಲ್ಲಿ ಕ್ರ್ಯಾಕ್ ಬಂತು, ಜಾಯಿಂಟಲ್ಲಿ ಕ್ರ್ಯಾಕ್ ಬಂದು ಮತ್ತು ನೀರು ಸ್ಟಾಕ್ ಆಗಲಿಲ್ಲ, ಮತ್ತೆ ಸೋರೋಗ್ಬಿಡ್ತು. ಅದಕ್ಕೇನು ಮಾಡಿದ್ವಿ, ಈ ಟ್ಯಾಂಕಿಗೆ ಸುತ್ತ ಒಂದು ಚಿಕನ್ ಮೆಶ್ನ ಬಳಸಿ ಸುತ್ತಬಿಟ್ಟು ಅದಕ್ಕೆ ಪ್ಲಾಸ್ಟರ್ ಮಾಡಿಸಿದ್ವಿ. ಸೊ ಪ್ಲಾಸ್ಟರ್ ಮಾಡಿಸಿದ್ಮೇಲೆ ಬಂದೋಬಸ್ತಾಗಿ ನೀರು ನಿಂತ್ಕೊತಾ ಇದೆ, ಒಂದು ಹನಿ ನೀರು ಈಚೆ ಬರ್ತಾಯಿಲ್ಲ. ಈಗೇನೋ ಸಮಸ್ಯೆನೇ ಇಲ್ಲ, 100% ಸಮಸ್ಯೆ ಸಾಲ್ವ್ ಆಗ್ಬಿಟ್ಟಿದೆ. ಮತ್ತು ಜಾಸ್ತಿ ಆಗಿರ್ತಕ್ಕಂಥ ನೀರು ಸಂಪಿಂದ ಓವರ್ಫ್ಲೋ ಆಗ್ತಾಯಿತ್ತು. ಸಂಪಿಂದ ಓವರ್ಫ್ಲೋ ಆಗಿದ್ದು ಡೆಲ್ ಡ್ರೈನು, ಮನೆ ಮುಂದೆ ಇರ್ತಕ್ಕಂಥ ಎಲ್ ಡ್ರೈನು ಬರೋದು. ಆ ಡ್ರೈನಲ್ಲಿ ನೀರು ಸ್ಲೋಪು ಸರಿ ಇಲ್ಲದ್ರಿಂದ ನೀರು ಆ ಕಡೆ ನೋಡ್ತಾ ಇರಲ್ಲ, ಈ ಕಡೆ ನೋಡ್ತಾ ಇರಲ್ಲ, ಸುಮ್ಮನೆ ನಿಂತ್ಕೊಂಡ್ಬಿಡೋದು. ನನಗೆ ಯೋಚನೆ ಬಂತು, ಹೌದು ಈ ನೀರನ್ನ ಯಾಕೆ ಇದು ಮಾಡಬೇಕು, ಒಂದು ಕೆಲಸ ಮಾಡೋಣ, ಈ ನೀರನ್ನ ಇಂಗಿಸೋಣ ಅಂದ್ಬಿಟ್ಟು ಆ ಪೈಪ್ ಮುಂಗಾದ ಇರ್ತಕ್ಕಂಥ ಒಂದು ಜಾಗದಲ್ಲಿ ಡ್ರೈನ್ ಬೆಡ್ ಸೇರಿದಂಗೆ ಒಂದು 4 ಅಡಿ ಉದ್ದ, 4 ಅಡಿ ಅಗಲ, 4 ಅಡಿ ಆಳದ್ದು ಒಂದು ಪಿಟ್ ತೋರಿಸಿದ್ವಿ. ಆ ಪಿಟ್ ತೋರಿಸ್ಬಿಟ್ಟು ಅಲ್ಲಿ ಬೋಲ್ಡರ್ಸ್ನ ತುಂಬಿಸ್ಬಿಟ್ಟು ಈಗ ಬರ್ತಕ್ಕಂಥ ಹೆಚ್ಚುವರಿ ಆಗಿರ್ತಕ್ಕಂಥ ನೀರೆಲ್ಲ ಮಳೆಗೆಲ್ಲ ಬಂತಿದ್ರೆ ಫುಲ್ ಅಬ್ಸಾರ್ವ್ ಮಾಡಿಬಿಡುತ್ತೆ. ಸೊ ಗ್ರೌಂಡ್ ವಾಟರ್ ಸಹ ರೀಚಾರ್ಜ್ ಆಗ್ತದೆ. ಈ ರೀತಿ ಪ್ರತಿಯೊಬ್ಬರು ಸಹ ಮನೆ ಮುಂದೆ 3x3 ಫೀಟು ಒಂದು ಪಿಟ್ ಮಾಡೋದು ಸಾಕು.
ಬರ್ತಕ್ಕಂಥ ಡ್ರೈನಲ್ಲಿ ಇರ್ತಕ್ಕಂಥ ಅವರ ಮನೆಯದು ಮುಂದೆ ಡ್ರೈನ್ ಮುಂದೆ ಅವ್ರ ಇದನ್ನು ಇಂಗಿಸ್ಬಿಟ್ರೆ ಸಾಕು, ನಮಗೆ ನೀರಿನ ಒಂದು ಗ್ರೌಂಡ್ ವಾಟರ್ದು ಏನಿದೆ ಫುಲ್ ಎನ್ರಿಚ್ ಆಗುತ್ತೆ, ಸಾಕಷ್ಟು ಚೆನ್ನಾಗಿ ಜಲ ಮರುಪೂರಣ ಆಗ್ತದೆ. ಈಗ ಕಡೆ ಹಂತ ಬರ್ತಾ ಇದ್ವಿ. ಸೊ ಇಲ್ಲಿ ಏನಪ್ಪ ಅಂದರೆ ಈ ಸ್ಲೋಪ್ಡ್ ರೂಫಲ್ಲಿ ಬರ್ತಕ್ಕಂಥ ಮನೆಯ ಮುಂದೆ ಇನ್ನೂ ಒಂದು 2 ಚದರ ಬಾಕಿ ಇತ್ತು. ಈ ಸ್ಲೋಪ್ಡ್ ರೂಫಲ್ಲಿ ನಾನು ಮತ್ತೆ ಎಗೈನ್ ಈ GI ಗ್ಯಾಲನೈಸ್ಡ್ ಐರನ್ ಗಟ್ಟರ್ನ ಯೂಸ್ ಮಾಡಿದೆ. ಇದನ್ನು ನಮ್ಗೆ PVC ಯೂಸ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ, ಯಾಕೆಂದರೆ ಶೇಪು ನನಗೆ ಸರಿ ಹೊರ್ತಿರಲಿಲ್ಲ, ಮತ್ತು ಅದ್ರ ಲೈಫು ಕ್ವಶನ್ ಇತ್ತು, ಹಾರ್ಡಾಗೋದು ಬಿಸಿಲಿಗೆ ಇವೆಲ್ಲ ಸಮಸ್ಯೆ ಇತ್ತು. ಸೊ ಇದನ್ನು ಕೇರಳದಲ್ಲಿ ನೋಡ್ಕೊಂಬಂದು ಇದನ್ನು ಅಡಾಪ್ಟ್ ಮಾಡ್ಕೊಂಡು, ಸೊ ಇದ್ರ ಏನಪ್ಪ ವಿಶೇಷ ಅಂದರೆ ನಮಗೆ ಬೇಕಾದ ಶೇಪಿಗೆ ಬೆಂಡ್ ಮಾಡ್ಬೋದು, ಬೇಕಾದ ರೀತಿಯಲ್ಲಿ ಬಳಸ್ಬೋದು, ಮತ್ತು ಯಾವ ರೀತಿಯಲ್ಲೂ ಬೇಕಾದ್ರೆ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿರುತ್ತೆ. ಸೊ ಇದನ್ನು 2 ಸೈಡು ರೂಫಿಂದನೂ ಹಿಡಿದು ಇದು 2.5 ಚದರ ಸಿಕ್ತು, 10 ಚದರ ಜೊತೆಗೆ 2.5 ಚದರ ಸಿಕ್ತು. ಇದು ಸ್ನಾನದ ಮನೆಗೆ ನಮಗೆ ಯೂಸ್ ಆಗ್ತಿದೆ. ಸೊ ಈ ಎರಡನ್ನೂ ಕನೆಕ್ಷನ್ ತೊಗೊಂಡು ಅದನ್ನು ಕೆಳಗಡೆ ಇಳಿಸ್ಬಿಟ್ಟು ಬಿಟ್ಟಿದ್ದೀವಿ. ಆ ಕೆಳಗಡೆ ಬಿಟ್ಬಿಟ್ಟು ವಾಶ್ಔಟ್ ಆಗುತ್ತೆ ನೀರು ಮೊದಲೇ 5 ನಿಮಿಷ 10 ನಿಮಿಷ. ನೆಕ್ಸ್ಟ್ ಎಂಡ್ ಕ್ಯಾಪ್ ಕ್ಲೋಸ್ ಮಾಡಿದ್ರೆ ಸಾಕು, ನೀರು ರೈಸ್ ಆಗುತ್ತೆ, ಅದು ಫಿಲ್ಟರ್ ಮೂಲಕ ಹೋಗಿ ಬಂದು ಕೆಳಗಡೆ ಇರ್ತಕ್ಕಂಥ ಸಂಪಿಗೆ ಬೀಳುತ್ತೆ. ಸೊ ಈ ರೀತಿ ಒಂದು ವ್ಯವಸ್ಥೆನ ಮಾಡ್ಕೊಂಡಿದ್ವಿ. ಸೊ ಈ ರೀತಿ ಮಾಡೋದ್ರಿಂದ ಇದಕ್ಕೆ ಒಂದು ಫಿಲ್ಟರ್ನ ಬದಲಾಯಿಸಿದ್ವಿ. ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೆರಿಮೆಂಟ್ ಒಂದು ಮಾಡಿ ಈಗ ಒಂದು ಫಿಲ್ಟರ್ ಅಡಾಪ್ಟ್ ಮಾಡಿದ್ವಿ. ಬಂದಂಥ ನೀರು ಫಸ್ಟ್ ಫ್ಲಶ್ ಔಟ್ ಆಗೋದು, ನೆಕ್ಸ್ಟ್ ಎಂಡ್ ಕ್ಯಾಪ್ ಕ್ಲೋಸ್ ಮಾಡಿದ್ರೆ ಸಾಕು, ರಿವರ್ಸ್ ಫಿಲ್ಟ್ರಲ್ಲಿ ಹೋಗೋದು, ಮೇಲಕ್ಕೆ ಹೋಗ್ಬಿಟ್ಟು ನೆಕ್ಸ್ಟ್ ಬಂದು ಪೈಪ್ ಮೂಲಕ ಪಾಸಾಗಿ ಮತ್ತೆ ಹೋಗಿ ಅಂಡರ್ಗ್ರೌಂಡ್ ಸಂಪಿಗೆ ಬೀಳುತ್ತೆ. ಈ ಸಂಪಿಂದ ಪಂಪ್ ಟ್ಯಾಂಕಿಗೆ ಪಂಪ್ ಮಾಡ್ಕೊತೀವಿ. ಈ ರೀತಿ ಇದನ್ನು ಸೋಲಾಗಿ ಕಲೆಕ್ಟ್ ಮಾಡಿದ್ವಿ. ಈ ರೀತಿ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೆ. ಸೊ ಹೆಂಚಿನ ಮನೆಯಲ್ಲಿ ಯಾವ ರೀತಿ ಮಾಡ್ಬೋದು ಅದಕ್ಕೆ ಒಂದು ಎಕ್ಸಾಂಪಲ್ ಇದು. ಸೊ ಇದರಿಂದ ಏನಪ್ಪ ಪಾಠ ಕಲ್ತಿದ್ದು ಅಂದರೆ, ಇಷ್ಟು 15-16 ವರ್ಷದ ನಮ್ಮ ಇತಿಹಾಸದಿಂದ ಒಂದು ಪಾಠ ಕಲ್ತಿದ್ದು ಏನಂದರೆ, ಈ ಮಳೆ ನೀರು ವಿಚಾರದಲ್ಲಿ ಕರ್ನಾಟಕದಲ್ಲಿ ಅತಿ ಕಡಿಮೆ ಬೀಳ್ತಕ್ಕಂಥ ಪ್ರದೇಶದಲ್ಲೂ ಸಹ, ಅಂದರೆ ಜಸ್ಟ್ ಬೈ ರೈನ್ ವಾಟರ್ ಅಲೋನ್, ಅಂದರೆ ಮಳೆ ನೀರಿಂದನೇ ನಮಗೆ ವರ್ಷ ಪೂರ್ತಿ ಕುಡಿಯೋದಕ್ಕೆ, ಅಡುಗೆಗೆ ನಮಗೆ ಸೆಲ್ಫ್ ಸಫಿಷಿಯೆಂಟ್ ಮಾಡ್ಕೋಬೋದು, ಸೆಲ್ಫ್ ಡಿಪೆಂಡೆಂಟ್ ಆಗೋಕ್ಕೆ ಸಾಧ್ಯ ಇದೆ. ಅಂಥವರು ಮಿನಿಮಮ್ ರೂಫ್ ಏರಿಯಾ ಇರ್ತಕ್ಕಂಥವ್ರು, ಅಂದರೆ ಮಿನಿಮಮ್ ರೂಫ್ ಏರಿಯಾನು ಬರೀ 3.5 ಚದರ ರೂಫ್ ಇದ್ದರೆ ಸಾಕು. ಕರ್ನಾಟಕದ ಎಲ್ಲೇ ಒಂದು ಪ್ರಾಂತ್ಯದಲ್ಲಿ 3.5 ಚದರ ರೂಫಿನ ಒಂದು ಮನೆ ಇದ್ದರೆ ಸಾಕು, ಅಂದರೆ LIG ಮನೆ ಅಂತ ಒಂದು ಮನೆ ಇದ್ದರೆ ಸಾಕು, ವರ್ಷ ಪೂರ್ತಿ ಕುಡಿಯೋಕ್ಕೆ, ಅಡುಗೆಗೆ ಜಸ್ಟ್ ಬೈ ರೈನ್ ವಾಟರ್ ಅಲೋನ್ ನಾವು ಮಳೆ ನೀರನ್ನ ಹಿಡಿಯೋದು ಸಾಧ್ಯ. ಈಗ ಒಂದು ಪ್ರಶ್ನೆಗಳಿದೆ. ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಚಿತ್ರದುರ್ಗ ಜಿಲ್ಲೆ ಮೊಳಕಾಮ್ನೂರು, ಅಲ್ಲಿ ಮೊದಲೇ ಫ್ಲೋರೈಡ್ ಎಫೆಕ್ಟೆಡ್ ಏರಿಯಾ, ಮತ್ತು ಮಳೆ ಕಡಿಮೆ ಪ್ರದೇಶ, ಕರ್ನಾಟಕದಲ್ಲಿ ಅತಿ ಕಡಿಮೆ ಆಗುವಂಥ ಪ್ರದೇಶ ಅದು. ಸೊ ಇಂಥ ಕಡೆ ಸಣ್ಣ ಮನೆ, 2.5 ಚದರದ ಮನೆ, ಅಲ್ಲ 3.5 ಚದರದ ಮನೆ, ಅಂದರೆ LIG ಮನೆ ಅಷ್ಟು, ಈ ಮನೆಯಲ್ಲಿ ವರ್ಷ ಹಿಡಿಯೋದು ಸಾಧ್ಯನಾ ಅಂತ ಪ್ರಶ್ನೆ ಬಂತು. ನೋಡಿ, 35 ಸ್ಕ್ವೇರ್ ಮೀಟರ್ ಬರುತ್ತೆ ರೂಫ್ ಏರಿಯಾ, ಸುಮಾರು 450 ಮಿಲಿಮೀಟರ್ ವಾರ್ಷಿಕ ಸರಾಸರಿ ಮಳೆ ಇದೆ. ನಿಮಗೆ ಕೇಳ್ಬೋದು, ವಾರ್ಷಿಕ ಸರಾಸರಿ 450 ಮಿಲಿಮೀಟರ್ಲಿ ಸಾಧ್ಯನಾ ಅಂತ. ಸಾಧ್ಯ ಇದೆ, ಯಾಕೆಂದರೆ ಇಸ್ರೇಲ್ನಲ್ಲಿ ಬರೀ 225 ಮಿಲಿಮೀಟರ್ಲೇ ವರ್ಷ ಪೂರ್ತಿ ಅವರು ಮೇಂಟೈನ್ ಮಾಡ್ತಿದ್ದಾರೆ. ಅಂದರೆ ರೀಸೈಕ್ಲಿಂಗ್ ಆಗಲಿ ಇದೆಲ್ಲ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಅದ್ಭುತವಾಗಿ ನೀರಿನ ಒಂದು ನಿರ್ವಹಣೆನ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಅಂಥದ್ರಲ್ಲಿ ಅದ್ರ ಡಬಲ್ ಮಳೆ ಆಗ್ತಕ್ಕಂಥ ಪ್ರದೇಶ ಚಿತ್ರದುರ್ಗ, 450 ಮಿಲಿಮೀಟರ್ ವಾರ್ಷಿಕ ಸರಾಸರಿ, ಅಲ್ಲಿ ಸುಮಾರು 15 ಕ್ಯೂಬಿಕ್ ಮೀಟರ್ ಮಳೆ ನೀರನ್ನ ಹಿಡಿಬೋದು. ಈ 15 ಕ್ಯೂಬಿಕ್ ಮೀಟರ್ಲಿ, ಅಂದರೆ 15,000 ಲೀಟ್ರಲ್ಲಿ 20% ವೇಸ್ಟೇಜ್ ಕಳೆದ್ರೆ ಸುಮಾರು 12,000 ನೆಟ್ ಕ್ವಾಂಟಿಟಿ, ಅಂದರೆ ಅಷ್ಟು ಪ್ರಮಾಣ ಅಷ್ಟು ನೀರನ್ನ ನಾವು ಕಂಫರ್ಟಬಲಾಗಿ ಹಿಡಿಬೋದು. ಈಗ ಪ್ರಶ್ನೆ ಇರೋದಿಷ್ಟೇ, ಈ 12,000 ಲೀಟ್ರಲ್ಲಿ ವರ್ಷ ಪೂರ್ತಿ ಹೆಂಗೆ ಮೇಂಟೈನ್ ಮಾಡೋದು ಸಾಧ್ಯ, ನಂಬರ್ 1. ನೆಕ್ಸ್ಟು 2ನೇ ಪ್ರಶ್ನೆ ಏನಪ್ಪ ಅಂದರೆ, ವರ್ಷದಲ್ಲಿ ಬೀಳದೆ 3 ಮಳೆ ಹೆಂಗೆ ವರ್ಷ ಪೂರ್ತಿ ಹಿಡಿಯೋದು ಸಾಧ್ಯ? ಇದಕ್ಕೆ ಮುಂದಿನ ಸ್ಲೈಡಲ್ಲಿ ನಿಮಗೆ ಆನ್ಸರ್ ಇದೆ. ಏನಪ್ಪ ಅಂತಂದರೆ, ಈ ನೀರನ್ನ ಕುಡಿಯೋದಕ್ಕೆ ಮತ್ತು ಅಡುಗೆಗೆ ಕನ್ಸಿಡರೇಷನ್ ತೊಗೊಂಡಾಗ, ಈಗ ಒಂದು ಫ್ಯಾಮಿಲಿ ಫಾರ್ ಎಕ್ಸಾಂಪಲ್ ಒಂದು ಫ್ಯಾಮಿಲಿ ತೊಗೊಳ್ಳೋಣ, ಅಲ್ಲಿ ಮನೆಯದು ಕನ್ಸಂಪ್ಷನು 20 ಲೀಟ್ರ್ ಪರ್ ಡೇ ಅಡುಗೆಗೆ ಕುಡಿಯೋಕ್ಕೆ ಮಾತ್ರ. ಅವರು 20% ಆಫ್ ದಿ ಹಾರ್ವೆಸ್ಟಬಲ್ ರೈನ್ ಹಿಡಿದಾಗ, ಅಂದರೆ ಈ ಹಾರ್ವೆಸ್ಟಬಲ್ ರೈನು 12,000 ಲೀಟರ್ಸ್ ಇದೆ. ಸೊ ನಮಗೆ 20 ಲೀಟ್ರ್ ಪರ್ ಡೇ ಕನ್ಸಂಪ್ಷನ್ ಆದಾಗ ನಮಗೆ ಸುಮಾರು 120 ದಿವಸ ಬರ್ತದೆ. ಅಂದರೆ 2,400 ಲೀಟ್ರ್ ಟ್ಯಾಂಕ್ ಕೊಟ್ಟಿದ್ರೆ 20 ದಿವಸ ಥರ ಯೂಸ್ ಮಾಡಿದ್ರೆ 120 ದಿವಸ ಬರ್ತದೆ. ಅಂದರೆ 4 ತಿಂಗಳು ಯೂಸ್ ಮಾಡ್ಬೋದು. ನೀವು ಕೇಳ್ಬೋದು, 20 ಲೀಟ್ರ್ ಕನ್ಸಂಪ್ಷನ್ ನಿಮ್ಗೆ ಹೆಂಗೆ ಬಂತು ಅಂತ. ಸೊ ಇಲ್ಲೇ ಇರೋದು ಪ್ರಶ್ನೆ. ನಾವು ನಮ್ಮ ಅನುಭವದ ಮೇಲೆ ಸುಮಾರಷ್ಟು ಸರಿ ಅದನ್ನ ಕ್ಯಾಲಿಬ್ರೇಟ್ ಮಾಡಿದ್ವಿ. ಕುಡಿಯೋದಕ್ಕೆ ಅಡುಗೆಗೆ ಎಷ್ಟು ಬೇಕಂತ ಜಾರ್ಗಳಲ್ಲಿ ಲೆಕ್ಕಾಚಾರ ಹಾಕಿ ಉಪಯೋಗಿಸಿದ್ವಿ. ಈ ರೀತಿ ಮಾಡಿದಾಗ ನಮ್ಗೆ ಕಂಡು ಬಂದಿದ್ದೇನೆಂದರೆ, ನಮಗೆ 13 ಲೀಟ್ರು ಸಮ್ಮರ್ನಲ್ಲಿ 14 ಲೀಟ್ರ್ ತನಕ ಹೋಗ್ತಿತ್ತು ರೇಂಜ್. 14 ಲೀಟ್ರ್ ಬಿಟ್ಟು ಜಾಸ್ತಿ ಹೊರ್ತಾ ಇರಲಿಲ್ಲ. 14 ಲೀಟ್ರಿಗಿಂತಲೇ ನಮ್ಗೆ ಸಾಕಾಗ್ತಿತ್ತು ಬೇಸಿಗೆನಲ್ಲಿ, ಕಡು ಬೇಸಿಗೆನಲ್ಲಿ. ಸೊ ಇಂಥದ್ರಲ್ಲಿ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಇನ್ನೂ ಕಡಿಮೆ ಇತ್ತು ಕನ್ಸಂಪ್ಷನ್. 14 ಲೀಟ್ರ್ ಇಸ್ ದ ಪೀಕ್ ಡಿಮ್ಯಾಂಡ್ ಫಾರ್ ದಟ್ ಡೇ. ನಮಗೆ ಒಂದು ಸರಿ ಫಿಲ್ ಆಯ್ತು ಅಂದರೆ 1000 ಲೀಟ್ರದು ಸುಮಾರು
3 ತಿಂಗಳು ಬರ್ತದೆ. ನಮಗೆ ಮೈಸೂರು ಸಿಟಿನಲ್ಲಿ 1,000 ಲೀಟರ್ ಟ್ಯಾಂಕ್ ಕಟ್ಟಿದ್ರೆ 2 ಚದರ ರೂಫ್ ಇದ್ದರೆ, ಬರೀ 2 ಚದರ ರೂಫ್ ಇದ್ದರೆ ಸುಮಾರು 1 ವರ್ಷ ಫುಲ್ ಬರುತ್ತೆ. ಹೀಗೆ 4 ಮಳೆ ಬಿದ್ದರೆ ಸಾಕು. ಸೊ ಅದೇ ರೀತಿ ನಾನು ಮೊಳಕಾಲ್ಮೂರದ್ದು ಎಕ್ಸಾಂಪಲ್ ಇದ್ದೀನಿ, ಬಿಕಾಸ್ ವರ್ಸ್ಟ್ ಎಕ್ಸಾಂಪಲ್ ಇಸ್ ಆಲ್ವೇಸ್ ಬೆಸ್ಟ್ ಎಕ್ಸಾಂಪಲ್. ಸೊ ವರ್ಸ್ಟ್ ಕೇಸ್ಗೆ ನಾವು ಡಿಸೈನ್ ಮಾಡಿಬಿಟ್ರೆ, ಅದಕ್ಕೆ ವಿನ್ಯಾಸಗೊಳಿಸಿದ್ರೆ ನಾವು ಎಲ್ಲಿ ಬೇಕಾದ್ರೂ ಅಪ್ಲೈ ಮಾಡ್ಬೋದು, ಕಂಫರ್ಟಬಲ್ ಅಪ್ಲೈ ಮಾಡ್ಬೋದು. ಈ ವರ್ಸ್ಟ್ ಕೇಸಿಗೆ ಸೂಟ್ ಆಗೋದೇ ಬೆಸ್ಟ್ ಇದು. ಈಗ ನೋಡಿ, 20 ಲೀಟರ್ದು ಹೇಳಿದೆ, ಒಂದು ಫ್ಯಾಮಿಲಿ ಕನ್ಸಂಪ್ಷನ್ ಆದರೆ 120 ದಿವಸ ಬರುತ್ತೆ ಅಂತ. ನಮಗೆ ಬಳ್ಳಾರಿಯವರು, ಹೈದರಾಬಾದ್, ಕರ್ನಾಟಕದವರು ಸುಮಾರು ಪ್ರಾಂತ್ಯದವರು ಹೇಳ್ತಾರೆ, ಇಲ್ಲ ಸಾರ್ ನಮ್ಮಲ್ಲಿ ಎಲ್ಲ ಸಿಕ್ಕಾಪಟ್ಟೆ ನೀರು ಕುಡಿತೀವಿ, ಸಿಕ್ಕಾಪಟ್ಟೆ ನೀರು ಕನ್ಸಂಪ್ಷನ್ ಮಾಡ್ತೀವಿ, ಹಾಗಾಗಿ ನಮಗೆ 20 ಲೀಟರ್ ಖಂಡಿತ ಸಾಕಾಗಲ್ಲ ಅಂತಾರೆ. ಸೊ ಅವರು ಏನಂದ್ರು, ನಮಗೆ 30 ಲೀಟರ್ ಕನಿಷ್ಠ ಬೇಕೇ ಬೇಕು ಸರ್ ಅಂದರು. ಆಯಿತು, 30 ಲೀಟ್ರಿಗೆ ಬಂದೆ. 30 ಲೀಟ್ರಿಗೆ ನಾನು ಇದು ಮಾಡಿದಾಗ, ಡಿಸೈನ್ ಮಾಡಿದಾಗ ಅವರು ಟ್ಯಾಂಕ್ ಸೈಜ್ನ ದೊಡ್ಡದು ಮಾಡಬೇಕು. ಅಂದರೆ ಎಲ್ಲಿ ನೀರಿನ ಒಂದು ಮಳೆಯ ಸರಾಸರಿ ಕಡಿಮೆ ಇದೆ ಅಲ್ಲಿ ಟ್ಯಾಂಕ್ ಸೈಜ್ ದೊಡ್ಡದು ಮಾಡಬೇಕು. ಸೊ ಅಲ್ಲಿಗೆ 3,600 ಲೀಟರ್ ಟ್ಯಾಂಕ್ನ ಪ್ರಪೋಸ್ ಮಾಡಿದೆ. 30 ಲೀಟರ್ ಕನ್ಸಂಪ್ಷನ್ನು, 3,600 ಲೀಟ್ರು ಟ್ಯಾಂಕ್ ಸ್ಟೋರೇಜ್ ಕೆಪಾಸಿಟಿ. ಅವರಿಗೆ 3 ಮಳೆ ಬಿದ್ದರೆ ಸಾಕು. ಅಂದರೆ 3,600 ಲೀಟ್ರ್ ತುಂಬ ಬಿಡುತ್ತೆ. ಮತ್ತು 30 ಲೀಟರ್ ತನಕ ಕನ್ಸಂಪ್ಷನ್ ಆಗುತ್ತೆ. 120 ದಿವಸ ಬರ್ತದೆ, ಅಲ್ಲಿ 4 ತಿಂಗಳು ಬರ್ತದೆ. ಅಂದರೆ ವರ್ಷಕ್ಕೆ 3 ಮಳೆ ಬಿದ್ದರೆ ಸಾಕು. ಸೊ ಈ ಥರ ಒಂದು ಸಿಚುವೇಶನ್ ಇದೆ. ಇದು ಮ್ಯಾನೇಜ್ಮೆಂಟ್ ಅಷ್ಟೇ, ಜಸ್ಟ್ ಮ್ಯಾನೇಜ್ಮೆಂಟ್. ಇದನ್ನು ಮಿತವಾಗಿ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಬೇಕು. ಅಡುಗೆಗೆ ಕುಡಿಯೋಕ್ಕೆ ಮಾತ್ರ ಯೂಸ್ ಮಾಡಬೇಕು. ಮತ್ತು ಪಾತ್ರೆ ತೊಳಿಕೆ, ಅಕ್ಕಿ ತೊಳಿಕೆ, ಮತ್ತು ಅದು ಇದು ಪಾತ್ರೆ ಇದೆಲ್ಲ ಯೂಸ್ ಮಾಡಿದ್ರೆ ಅನ್ನೆಸೆಸರಿ ವೇಸ್ಟ್ ಮಾಡಿದ್ರೆ ಸಾಕಾಗಲ್ಲ. ಕುಡಿಯೋದಕ್ಕೆ, ಅಡುಗೆಗೆ ಮಾತ್ರ ನಾನು ಕನ್ಸಿಡರೇಷನ್ ತೊಗೊಂಡ್ರು. ಮತ್ತು ದೈಹಿಕ ಪ್ರಕೃತಿಗೆ ಅನುಗುಣವಾಗಿ, ನಮ್ಮ ಬಾಡಿ ನೇಚರ್ಗೆ ಅನುಗುಣವಾಗಿ ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಮತ್ತು ಸುತ್ತಮುತ್ತಲಿನ ಗಿಡ ಮರಗಳು ಸಾಕಷ್ಟು ಇತ್ತು ಅಂದರೆ ಟೆಂಪ್ರೇಚರ್ ಕಡಿಮೆ ಆಗುತ್ತೆ, ರೂಮ್ ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ರೂಮ್ ಟೆಂಪ್ರೇಚರ್ ಕಡಿಮೆ ಆದರೆ ಕನ್ಸಂಪ್ಷನ್ ರೇಟು ಕಡಿಮೆ ಆಗುತ್ತೆ. ಕನ್ಸಂಪ್ಷನ್ ರೇಟ್ ಕಡಿಮೆ ಆಗೋದ್ರಿಂದ ನಮಗೆ ಉಪಯೋಗಕ್ಕೂ ಜಾಸ್ತಿ ದಿವಸ ಬರುತ್ತೆ. ಅಂದರೆ ನಾವು ಯಾವ ರೀತಿ ಪ್ಲಾನ್ ಮಾಡ್ತೀವಿ ಅದ್ರ ತಕ್ಕನಿಗೆ ಮಾಡ್ಬೋದು. ಅಂದರೆ ಇಷ್ಟಂತೂ ಓವರಾಲ್ ಸಾರಾಂಶ ಇಷ್ಟೇ. ನಮ್ಮ ಕರ್ನಾಟಕದಲ್ಲಿ ಅತಿ ಕಡಿಮೆ ಜಾಗ 2.5 ಚದರ ರೂಫು ಅಥವಾ 3.5 ಚದರ ರೂಫಲ್ಲೂ ಸಹ ನಮಗೆ ವರ್ಷ ಪೂರ್ತಿ ಆಗುವಷ್ಟು ಮಳೆ ನೀರನ್ನ ಕುಡಿಯೋದಕ್ಕೆ, ಅಡುಗೆಗೆ, ಹಿಡಿಯೋಕ್ಕೆ ಸಾಧ್ಯ ಇದೆ, ಉಪಯೋಗಿಸೋಕ್ಕೆ ಸಾಧ್ಯ ಇದೆ. ಇಟ್ ವಿಲ್ ಗಿವ್ಸ್ ದಿ ಡ್ರಿಂಕಿಂಗ್ ವಾಟರ್ ಸೆಕ್ಯೂರಿಟಿ ಥ್ರೂಔಟ್ ದ ಇಯರ್ ಜಸ್ಟ್ ಬೈ ರೈನ್ ವಾಟರ್ ಅಲೋನ್. ಸೊ ಇದಕ್ಕೆ ಎಕ್ಸಾಂಪಲ್ಗಳು ನನ್ನದೇ ಒಂದೇ ಅಲ್ಲ, ಈ ಥರ ಬೇಕಾದಷ್ಟು ಎಕ್ಸಾಂಪಲ್ ಇದೆ. ಅದಕ್ಕೆ ಶ್ರೀ ಪಡ್ರೆ ಅವರು ಸಹ, ಅವರು ವಾಟರ್ ಜರ್ನಲಿಸ್ಟ್ ಆಗಿದ್ರು. ಸುಮಾರು ಕರ್ನಾಟಕದಂಥ ಪಿತಾಮಹರವರು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮತ್ತು ಸಂಬಂಧಪಟ್ಟಂತೆ ಸಾಕಷ್ಟು ಅವೇರ್ನೆಸ್ ಮೂಡಿಸಿದ್ದಾರೆ ಕೇರಳದಲ್ಲಿ ಮತ್ತು ಕರ್ನಾಟಕದಲ್ಲಿ. ಇವರು ತಮ್ಮ ಒಂದು ಲೇಖನದಲ್ಲಿ ಬರೀತಾರೆ, ಮಿತಮಳೆಯ ಊರು 300 ಅಡಿ ಸೋರು. ಇದು ಅಷ್ಟೇ ಒಬ್ಬರದ್ದು ಕತೆ. ಇವರು ತಮ್ಮ ಅನುಭವಗಳನ್ನ ಹಂಚ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಭಾಳ ಡೀಟೇಲ್ ಇದೆ. ಸೊ ಇಲ್ಲಿ ಫೋನ್ ನಂಬರ್ ಸಮೇತ ಇದೆ, ತಾವು ಫೋನ್ ಮಾಡು ಬೇಕಾದ್ರೆ ವಿಚಾರಿಸ್ಬೋದು, ಇಲ್ಲ ಇದನ್ನು ಓದ್ಬೋದು. ಇದು ಜಸ್ಟ್ 3 ಚದರ ರೂಫಲ್ಲಿ ವರ್ಷ ಪೂರ್ತಿ ಯಾವ ರೀತಿ ಮೇಂಟೈನ್ ಮಾಡ್ತಿದ್ದೀನಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದು. ಅದೇ ರೀತಿ ಇನ್ನೂ ಒಂದು ಎಕ್ಸಾಂಪಲ್ಲು, ಮೇಲ್ಛಾವಣಿ ಇದ್ರ ಮೂಲಕನೇ ಬರ್ತಕ್ಕಂಥ ರೂಫ್ ವಾಟರ್ನೇ ಒಂದು ಫೆರೋ ಸಿಮೆಂಟ್ ಟ್ಯಾಂಕ್ ಬಿಟ್ಕೊಂಡು ಆ ಟ್ಯಾಂಕಲ್ಲಿ ವರ್ಷ ಪೂರ್ತಿ ಯಾವ ರೀತಿ ಮೇಂಟೈನ್ ಮಾಡ್ತಿದ್ದಾರೆ, ಅದು ಬೆಂಗಳೂರು ಅಂತ ಕಡೆ ಹೆಂಗೆ ಸಾಧ್ಯ ಇದೆ ಅನ್ನೋದ್ಬಿಟ್ಟು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದೇ ರೀತಿ ಮೈಸೂರಿನ ಕುವೆಂಪು ನಗರದಲ್ಲಿ ಒಬ್ಬರು ಡಾಕ್ಟರ್ PS ಗೌಡ ಅಂತಂದ್ಬಿಟ್ಟು, CL ಗೌಡ ಅಂತಂದ್ಬಿಟ್ಟು ಒಬ್ಬರು ಇದ್ದಾರೆ. ಅವರು ಸಹ ಅದ್ಭುತವಾಗಿ ಈ ರೀತಿ ಒಂದು ಟಂಕಾ ಪದ್ಧತಿ, ಅಂದರೆ ರಾಜಸ್ಥಾನ ಮತ್ತು ಹೈದರಾಬಾದ್ ಅಲ್ಲಿಂಥ ಕಡೆ ಟಂಕಾ ಅಂತ ಉಪಯೋಗಿಸ್ತಿದ್ರು, ಅಂದರೆ ಅಂಡರ್ಗ್ರೌಂಡ್ ಸಂಪ್, ಅದನ್ನು ಬಳಸಿ. ಅಂದರೆ ಇವರು ಹೈದರಾಬಾದ್ ಬಿಟ್ಟು ಅಲ್ಲಿ ಸ್ಟಡಿ ಮಾಡ್ಕೊಂಬಂದು ಮನೆಯ ಒಳಗಡೆನೆ ಒಂದು ದೊಡ್ಡ ಸಂಪ್ ಮಾಡಿಸಿ ರೂಫ್ ವಾಟರ್ ಎಲ್ಲ ಬಂದು ಫಿಲ್ಟ್ರಾಗಿ ಆ ಸಂಪ್ಗೆ ಹೋಗ್ಬಿಡ್ಬೇಕು. ಸಿಕ್ಕಾಪಟ್ಟೆ ಸ್ಟೋರೇಜ್ ಮಾಡಿದರೆ ತುಂಬ ಚೆನ್ನಾಗಿ ಯೂಸ್ ಮಾಡ್ತಿದ್ದಾರೆ. ಇವ್ರದ್ದು ಒಂದು ಬೆಸ್ಟ್ ಎಕ್ಸಾಂಪಲ್ ಇದೆ. ಸೊ ಇಷ್ಟನ್ನು ಹೇಳ್ತಾ ನಾನು ಇವತ್ತಿನ ಒಂದು ಸೆಷನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇದರಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಮಾತ್ರ ನಾನು ತೊಗೊಂಡಿರೋದು. ಸೊ ಇದರಲ್ಲಿ ಏನೇ ನಿಮಗೆ ಅನಿಸಿಕೆಗಳು ಅಥವಾ ಕಾಮೆಂಟ್ಸ್ ಏನಿದ್ರೆ ಅಥವಾ ನಿಮ್ಗೇನೋ ಡೌಟ್ಸ್ ಇದ್ದರೆ, ಕ್ಲಾರಿಫಿಕೇಷನ್ ಬೇಕಾದರೆ ನಮ್ಮ SOD ಚಾನಲ್ ಯೂಟ್ಯೂಬ್ ಚಾನಲ್ಗೆ ನಾವು ಮೆಂಬರ್ ಆಗ್ಬೋದು. ಅದ್ರ ಮೂಲಕ ನಾವು ಮೆಸೇಜ್ ಕಳಿಸಿದ್ರೆ ನಾವು ಅದಕ್ಕೆ ಸಮಂಜಸವಾದ ಉತ್ತರನ ಕಳಿಸ್ತೀವಿ. ಸೊ ಇಲ್ಲಿ ಅದನ್ನು ಹೇಳೋಕ್ಕೆ ಮುಂಚೆ ನನ್ನೊಂದು ಮಾತು ಹೇಳೋದಿದೆ. ಇದನ್ನು ನಿಮ್ಮಲ್ಲಿ ಪ್ರಯತ್ನ ಮಾಡಿ. ಈಗ ಮಾನ್ಸೂನ್ ಶುರು ಆಗ್ತಾ ಇದೆ. ದಿಸ್ ಇಸ್ ದ ರೈಟ್ ಟೈಮ್. ನೀವು ಈಗ ಸಮಾಜ ಬದಲಾವಣೆ ಯಾರ್ದಾರು ಏನಂತೆ, ಯಾರು ಮಾಡಿಸ್ಲಿ ಯಾರು ಬಿಡ್ತೀವಿ, ನಮಗೇನಂತೆ ನಾವೇ ಬದಲಾಗ್ಬೋದಲ್ಲ ಅಂತ ನನ್ನ ಒಂದು ಸಂದೇಶ ನಾನು ನೀಡ್ತಾ, ಅಂದರೆ ನಾವು ಬೇರೆಯವ್ರ ಬದಲಾವಣೆ ಆಗಲಿ, ಕಾರ್ಪೊರೇಷನ್ ಮಾಡಲಿ ಅಥವಾ ಮುನ್ಸಿಪಾಲ್ಟಿಯವ್ರು ಮಾಡಲಿ ಅಂತ ಕಾಯೋದು ಬೇಡ. ಈಗಲೇ ಎಷ್ಟು ಟೈಮ್ ನಾವು ವೇಸ್ಟ್ ಮಾಡ್ಕೊಂಡಿದ್ವಿ. ಈಗಾಗಲೇ ಮಳೆಗಾಲ ಶುರು ಆಗ್ತದೆ. ಇದಕ್ಕೆ ಬೇಕಾದಂಥ ರಾಕೆಟ್ ಟೆಕ್ನಾಲಜಿ ಏನು ಬೇಕಿಲ್ಲ, ಭಾಳ ಸರಳವಾದ ವಿದ್ಯೆ ಇದು. ನಾವೇ ನಮ್ಮ ಕೈಯಾರೆ ಅಡಾಪ್ಟ್ ಮಾಡ್ಕೋಬೋದು, ಏನೂ ಸಮಸ್ಯೆ ಇಲ್ಲ. ಇದನ್ನು ಮಾಡಿಕೊಂಡು ನೀವೇ ಇನ್ನೊಬ್ರಿಗೆ 4 ಜನಕ್ಕೆ ಹೇಳೋ ಸ್ಥಿತಿಗೆ ಬರಬೇಕು ಅಂತ ನನ್ನ ಒಂದು ಅಭಿಲಾಷೆ. ಇಷ್ಟನ್ನು ಹೇಳ್ತಾ ಈ ಸೆಷನ್ನ ಮುಗಿಸ್ತಾ ಇದ್ದೀನಿ. ಸೊ ಇದು ನಿಮಗೆ ಡೌಟ್ಸ್ ಇನ್ನೂ ಇತ್ತು ಅಂತಂದರೆ SOD ಚಾನಲ್ಗೆ ಮೆಸೇಜ್ ಕಳಿಸಿದ್ರೆ ನಾವು ಅದಕ್ಕೆ ರಿಪ್ಲೈ ಕೊಡ್ತೀವಿ. ಧನ್ಯವಾದಗಳು. ಥ್ಯಾಂಕ್ ಯು.